ಮುಕ್ತಿನಾಗ ಕ್ಷೇತ್ರ ಹುಟ್ಟಿದ ಹೇಗೆ ಮತ್ತೆ ಅದಕ್ಕೆ ಮುಕ್ತಿನಾಗ ಅನ್ನೋ ಹೆಸರೇ ಯಾಕಿಟ್ರಿ? ಎಲ್ಲ ಸಮಸ್ಯೆಗಳಿಗೂ ಮುಕ್ತಿಯನ್ನ ಕೊಡ್ತಕ್ಕಂತಹ ಕ್ಷೇತ್ರ ಇದಾಗಬೇಕು. ನಮ್ಮ ಯಜಮಾನರು ವಿಜಯ ಕಾಲೇಜಲ್ಲಿ ಕಾಮರ್ಸ್ ಪ್ರೊಫೆಸರ್ ಆಗಿದ್ದವರು. ಅವರಿಗೆ ಕನಸಲ್ಲಿ ಒಮ್ಮೆ ಸ್ವಾಮಿ ಬಂದು, ನಾನು ಇಲ್ಲಿಯೇ ಬೆಂಗಳೂರಿನ ಆಲದ ಮರದ ಹತ್ತಿರದಲ್ಲಿ ಇದ್ದೀನಿ, ಬಾ ಅಂತ ಕರೆದಂಗಾಯ್ತು. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಒಂದು ಪೂಜೆ ಮಾಡ್ಕೊಂಡ್ ಬಂದ್ವಿ. ಇವತ್ತೇನ್ ದೇವಸ್ಥಾನ ನೋಡ್ತಾ ಇದ್ದೀರಾ, ಆ ಏರಿಯಾ ಅಷ್ಟು ಬರೀ ಮುಳ್ಳಿನ ಕಾಡು. ಇದ್ರ ಜಾಗದಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ನಡು ಮಧ್ಯದಲ್ಲಿ ಒಂದು ದೊಡ್ಡ ಸರ್ಪ, ಘಟ ಸರ್ಪ ಎದ್ದು ಹಿಂಗ್ ನಿಂತ್ಕೊಳ್ಳುತ್ತೆ. ದೇವ್ರ ವಿಗ್ರಹ ತಂದಿದ್ದಂತೂ ದೊಡ್ಡ ಪವಾಡ. ಕೃಷ್ಣಶಿಲೆ, ಏಕಶಿಲೆ ಬೇಕು. ಯಾವ ಶಿಲ್ಪಿನ ಹೋಗಿ ಕೇಳಿದ್ರು ಯಾರು ಆಗಲ್ಲ ಅಂದ್ರು. ಎಷ್ಟು ಕ್ರೇನ್ ಕರ್ಕೊಂಡ್ ಬರ್ತೀವಿ, ಯಾರು ಆಗಲ್ಲ ಅಂತಾರೆ. ಗಾಡಿಯಿಂದ ಮೇಲಿಗೆ ದೇವ್ರನ್ನ ತೆಗಿಯಕ್ಕೆ 4 ಕ್ರೇನ್ ತಂದಿದ್ದು ನಮ್ಮ ಹತ್ರ. ವಿಡಿಯೋ, ಫೋಟೋ ಎಲ್ಲ ಇವತ್ತಿಗೂ ಇದೆ. ಹಿಂಗೆ 4 ಕ್ರೇನ್ಗಳದು ಚಕ್ರ ಹಿಂಗ್ ಮೇಲೆ ಕೆದ್ಬಿಡುತ್ತೆ. ಹೀಗ್ ಭೂಮಿ ಸ್ಪರ್ಶ ಆಯ್ತು ಸ್ವಾಮಿ, ಅದಷ್ಟೇ ಏರಿಯಾ ದಳ 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 ಮಳೆ ಬಂತು. ಎಲ್ಲರ ಕಣ್ಣಲ್ಲಿ ನೀರು ಬಂತು. ಕಾಳಹಸ್ತಿ ಇದೆ, ಕುಕ್ಕೆ ಸುಬ್ರಹ್ಮಣ್ಯ ಇದೆ, ಘಾಟಿ ಸುಬ್ರಹ್ಮಣ್ಯ ಇದೆ, ಮುಕ್ತಿನಾಗ ಇದೆ. ಸೊ ಇದರ ಪ್ರಕಾರಗಳು ಮತ್ತೆ ವಿಶಿಷ್ಟತೆಗಳು ಬೇರೆ ಬೇರೆನಾ ಇಲ್ಲ ಎಲ್ಲವೂ ಒಂದೇನಾ? ಒಟ್ಟಾರೆ ಹೇಳುವಾಗ ಈ ಎಲ್ಲ ಕ್ಷೇತ್ರಗಳಿಂದ ಬರ್ತಕ್ಕಂತಹ ಫಲಗಳು ಒಂದು ಅಂತ ಬೇಕಾದ್ರೆ ಹೇಳಬಹುದು. ಕರ್ನಾಟಕದಲ್ಲಿ ಮಾತ್ರನೇ ಸರ್ಪರೂಪಿಯಾಗಿ ಸುಬ್ರಹ್ಮಣ್ಯನನ್ನ ಆರಾಧನೆಯನ್ನ ಮಾಡುವಂತಹ ಪದ್ಧತಿ ಜಾಸ್ತಿ ಇರ್ತಕ್ಕಂಥದ್ದು. ಬಿಟ್ರೆ ಆಂಧ್ರ ಪ್ರದೇಶ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಗಾರಾಧನೆಗೆ ತುಂಬಾ ವಿಶೇಷ. ಕೂಡ ಭೂಮಿ ಇರ್ತಕ್ಕಂಥದ್ದೇ ನಾಗನ ತಲೆಯ ಮೇಲೆ. ನಾವಿರೋದೇ ಅವನ ರಕ್ಷಣೆಯಲ್ಲಿ. ನಾಗಗಳು ಹುಟ್ಟಿದ್ದೇನೆ ಕದ್ರುವಿನ ಮಕ್ಕಳಾಗಿ, ಮಾನವರಿಂದನೇ ಬಂದಂತದ್ದು. ಹಾಗೆ ನೋಡಿದಾಗ್ಲೂ ಕೂಡ ಮಾನವರಿಗೂ ನಾಗಗಳಿಗೂ ತುಂಬಾ ಸಂಪರ್ಕ ಇರ್ತಕ್ಕಂಥದ್ದು. ಹಾಗಾಗಿ ಈ ನಾಗದೇವರನ್ನ ಕಾಮ್ಯ ರೂಪಿಯಾಗಿ ಆರಾಧನೆ ಮಾಡ್ತಕ್ಕಂತಹ ದೈವ ಅಂತ ಹೇಳುವಂಥದ್ದು. ಪ್ರತ್ಯಕ್ಷವಾಗಿ ಕಾಣ್ತಕ್ಕಂತಹ ದೇವರು ಅಂದ್ರೆ ಈ ಭೂಮಿ ಮೇಲೆ ಎರಡೆರಡೆ, ಒಂದು ಸೂರ್ಯ, ಮತ್ತೊಂದು ನಾಗ. ಕಾಳಸರ್ಪ ದೋಷವೇ ಬೇರೆ. ಕಾಳಸರ್ಪ ದೋಷದಲ್ಲಿ 12 ಬಗೆ. ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್. ಮನಸ್ಸಿದ್ದರೆ ಮಾರ್ಗ. ಮನಸ್ಸಿನಲ್ಲಿ ನಾವೇನಾದ್ರೂ ಒಂದು ದೃಢ ಸಂಕಲ್ಪ ಮಾಡ್ಕೊಂಡ್ರೆ ನಾವಿಂಥದ್ದನ್ನ ಮಾಡಬೇಕು ಅಂತ, ಅದ್ರ ಪಡ್ಗ ಕೆಲಸ ಆಗತ್ತೆ. ಇವತ್ತು ನಮ್ಮ ವಿಶಿಷ್ಟವಾದ ಪಾಡ್ಕಾಸ್ಟ್ಗೆ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು, ಇವರು ಗೌರಿ ಅಮ್ಮ ಅಂತಾನೆ ಸಿಕ್ಕಾಬಟ್ಟೆ ಪ್ರಸಿದ್ಧಿಯನ್ನ ಹೊಂದಿದ್ದಾರೆ. ಇವರು ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ಬಂದಿದ್ರು. ಮುಕ್ತಿನಾಗ ಹೇಗೆ ಸ್ಥಾಪನೆ ಆಯಿತು, ಆ ಮುಕ್ತಿನಾಗ ದೇವಸ್ಥಾನದ ವಿಶೇಷತೆಗಳೇನು, ನಾಗ ಹಾಗೂ ಸರ್ಪ ಇದರ ವ್ಯತ್ಯಾಸಗಳೇನು, ನಾಗಪ್ಪನ್ಗೆ ಅಥವಾ ಹುತ್ತಕ್ಕೆ ಹಾಲು ಹಿರಿಯೋದು ಒಳ್ಳೇದಾ ಅಥವಾ ತಪ್ಪಾ, ನಾಗದೋಷ ಬಂದ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಳೋದು ಹೇಗೆ, ಹೆದರ್ಕೋಬೇಕಾ ಇಲ್ಲ ಭಕ್ತಿ ಮಾರ್ಗದಿಂದ ಅದಕ್ಕೆ ಒಂದು ಸೊಲ್ಯೂಷನ್ ಇದೆಯಾ, ಸಂತಾನ ಭಾಗ್ಯಕ್ಕೆ ನಾಗಾರಾಧನೆ ಮಾಡೋದು ಸರಿನಾ, ಈ ಎಲ್ಲಾ ವಿಷಯಗಳ ಬಗ್ಗೆ ಸೈಂಟಿಫಿಕ್ ಆಗೂ ಮಾತಾಡಿದ್ದಾರೆ. ಹಾಗೂ ನಮ್ಮ ಆಚರಣೆಗಳಲ್ಲಿ ಇರುವಂತಹ ಪದ್ಧತಿಗಳು ಯಾಕೆ ಬಂದಿದ್ವು ಅನ್ನೋದನ್ನೆಲ್ಲ ವಿಶೇಷವಾಗಿ ಸಿಕ್ಕಾಪಟ್ಟೆ ಡೀಟೇಲ್ಡ್ ಆಗಿ ಮಾತಾಡಿದ್ದಾರೆ. ನನಗಂತೂ ಈ ಪಾಡ್ಕಾಸ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮ್ಗೂ ಈ ಪಾಡ್ಕಾಸ್ಟ್ ತುಂಬಾ ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಖಡಕ್ ಟಾಕ್ಸ್, ಬರೀ ಕತೆ ಅಲ್ಲ, ಹೊಸ ಅಧ್ಯಾಯ. ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ, ಗೌರಿ ಅಮ್ಮನಂತಾನೆ ತುಂಬಾ ಪ್ರಖ್ಯಾತಿಯನ್ನ ಪಡ್ಕೊಂಡಿದ್ದೀರಾ. ಖಡಕ್ ಟಾಕ್ಸ್ಗೆ ನಿಮ್ಗೆ ಸುಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನಂತ ಕರೆಯೋದು ನಿಮ್ನ? ಆಯುರ್ವೇದಿಕ್ ಡಾಕ್ಟರ್ ಅಂತ ಕರಿಬೇಕಾ, ಅಮ್ಮ ಅಂತ ಆಸ್ಟ್ರಾಲಜರ್ ಅಂತ ಕರಿಬೇಕಾ, ಏನು ಬೇಡ, ಮುಕ್ತಿನಾಗದ ಧರ್ಮಾಧಿಕಾರಿ ಅಂತ ಕರಿಬೇಕಾ? ಇಷ್ಟೊಂದು ಹೆಸರುಗಳು, ಇಷ್ಟೊಂದು ಕೆಲಸಗಳು, ಜವಾಬ್ದಾರಿಗಳು. ಈ ನಮ್ಗೇನೆ ಒಂಥರ ನಮ್ಮ ವಯಸ್ಸಿನವ್ರಿಗೆ ನಾಚಿಕೆ ಆಗ್ಬೇಕು. ಇಷ್ಟೊಂದೆಲ್ಲ ವಿಷಯಗಳನ್ನ ತಿಳ್ಕೊಂಡು ಈಗಲೂ ಇಷ್ಟೊಂದು ಆಕ್ಟಿವ್ ಆಗಿದ್ರಲ್ಲ ಅಂತ ಹೇಗ್ ಸಾಧ್ಯ ಇದೆಲ್ಲ? ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಹೇಗೆ ಸಾಧ್ಯ? ಮನಸ್ಸಿದ್ದರೆ ಮಾರ್ಗ. ಮನಸ್ಸಿನಲ್ಲಿ ನಾವೇನಾದ್ರೂ ಒಂದು ದೃಢ ಸಂಕಲ್ಪ ಮಾಡಿಕೊಂಡ್ರೆ ನಾವಿಂಥದ್ದನ್ನ ಮಾಡಬೇಕು ಅಂತ, ಅದ್ರ ಪಡ್ಗ ಕೆಲಸ ಆಗತ್ತೆ. ಸಂಕಲ್ಪ ನಮ್ಮದು, ಫಲಾಫಲ ಭಗವಂತಂದು ಅನ್ನೋಷ್ಟು ಶ್ರದ್ಧೆ, ನಂಬಿಕೆ ಎರಡಿದ್ರೆ ಏನನ್ನ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋವಂಥದ್ದು ನನ್ನ ನಂಬಿಕೆ. ಈ ಪ್ರಕಾರಗಳೆಲ್ಲ ನೀವು ಹುಡ್ಕೊಂಡು ಹೋಗಿದ್ದ, ಅವೆಲ್ಲ ನಿಮ್ಮನ್ನ ಹುಡ್ಕೊಂಡು ಬಂದಿದ್ದ ಹೇಗೆ? ಇಷ್ಟು ವಿಷಯಗಳು, ಆಯುರ್ವೇದ ಆಗಿರ್ಬೋದು, ಆಸ್ಟ್ರಾಲಜಿ ಆಗಿರ್ಬೋದು, ಒಂದಕ್ಕೊಂದು ಸಂಬಂಧವೇ ಇಲ್ಲ, ದೂರದ ವಿಷಯಗಳು. ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್. ಒಪ್ಕೊಳ್ತೀರಾ? ಖಂಡಿತವಾಗ್ಲು.
ನಾವು ಏನೋ ಒಂದು ಆ ಕ್ಷಣಕ್ಕೆ ಏನೋ ಬೇಕಾಗತ್ತೆ. ಆ ಬೇಕು ಅಂತಾನೆ ನಾವು ಅದು ಆ ದಿಕ್ಕಿನಲ್ಲಿ ಆ ದಾರಿನಲ್ಲಿ ಹೋಗ್ತೀವಿ. ಆವಾಗಲೇ ನಮ್ಗದು ಸಿಕ್ಕೋದು. ಮನುಷ್ಯನಿಗೆ ಬೇಕುಗಳ ಒಂದು ಪಟ್ಟಿ ಒಳಿತಿನಾಗ ಆಗಿದ್ರೆ, ಅದು ಹ್ಮ್ ಒಳ್ಳೆಯ ದಿಕ್ಕಿನ ಕಡೆಗೆ ಹೋಗುವಂಥದ್ದಾಗಿದ್ರೆ ಅದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್ಲು. ಹೇಗೆ ಅಂದರೆ, ನಾನು ಓದಿದ್ದೇನೋ, ನಾವು ಮಾಡ್ತಾ ಇರೋದೇನೋ, ನಾವು ಓದುವಾಗ ನಂಗೆ ಬೇರೆ 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 ಆ್ಯಂಬಿಷಸ್ ಇತ್ತು. ನಾನು ಅದು ಯಾವುದನ್ನು ನಾನು ಮಾಡಲೇ ಇಲ್ಲ, ಅದಾಗಲೇ ಇಲ್ಲ. ಹ್ಮ್ ಆದರೆ ಆ ಕಾಲಕ್ಕೆ ಏನೇನು ಬಂತು ಅದನ್ನೆಲ್ಲ ಕಲಿತಾ ಹೋದೆ. ಅದರಲ್ಲೇ ನನಗೆ ಒಂದಷ್ಟು ವಿಷಯಗಳು ಹೆಚ್ಚೆಚ್ಚು ಒಂಥರ ಆಸಕ್ತಿಯಿಂದ ನಾನು ಎಲ್ಲವನ್ನೂ ಕಲ್ತ್ಕೊಂಡಿರ್ತಕ್ಕಂಥದ್ದು. ಇವಾಗ ಆಯುರ್ವೇದವನ್ನು ತೆಗೆದುಕೊಂಡ್ರೆ ನಮ್ಮ ತಾತನವರು ಆಯುರ್ವೇದ ಪಂಡಿತರಾಗಿದ್ದವರು. ಬಹಳ ಹ್ಮ್ ಪ್ರಖ್ಯಾತರಾದಂತಹ ಪಂಡಿತರಾಗಿದ್ದವರು. ನಮ್ಮ ಕುಟುಂಬದಲ್ಲಿ ಯಾರಿಗೂ ಆಯುರ್ವೇದದ ಬಗ್ಗೆ ಆಸಕ್ತಿನೇ ತೋರಿಸ್ಲಿಲ್ಲ. ಬಟ್ ಎಲ್ಲರಿಗೂ ಕೂಡ ಮನೆ ಮದ್ದುಗಳು ಎಲ್ಲರಿಗೂ ಚೆನ್ನಾಗಿ ಗೊತ್ತು. ನಮ್ಮ ಅಕ್ಕ ತಂಗಿರ್ಬೋದು, ನಮ್ಮ ತಾಯಿ ಅಕ್ಕ ತಂಗಿಯರಿರ್ಬಹುದು, ಎಲ್ಲರೂ ಮನೆ ಮದ್ದಿನಲ್ಲಿ ಎಕ್ಸ್ಪರ್ಟ್ಸು. ಬಟ್ ಮನೆಗೆ ಮಾತ್ರ ಸೀಮಿತವಾಗಿತ್ತು. ಅಷ್ಟೇ. ಹ್ಮ್ ಅಲ್ಲಿಂದ ಹೊರಕ್ಕೆ ಹೋಗುವಷ್ಟರಲ್ಲ. ಮತ್ತೆ ಅದೇ ವಿದ್ಯೆಯನ್ನು ಬೆಳೆಸ್ಕೋಬೇಕು ಅನ್ನೋವಂಥ ದಿಕ್ಕಿನಲ್ಲಿ ಯಾರೂ ಹೋಗಲಿಲ್ಲ, ಅಥವಾ ಅದರಲ್ಲಿ ವಿದ್ಯಾಭ್ಯಾಸವನ್ನು ಮಾಡಲಿಲ್ಲ. ಆದರೆ ನಾನು ಮಾಡಿರಲಿಲ್ಲ. ನಾನು ನಮ್ಮ ತಾತನವ್ರ ಕೆಳಗೆ ನಂದು ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಅವರ ಫಾರ್ಮಸಿಯಲ್ಲಿ ಒಂದಷ್ಟು ದಿವಸ ಕೆಲಸ ಮಾಡ್ತಾಯಿದ್ದೆ. ಅವ್ರು ನೀ ಹ್ಮ್ ಎಲ್ಲೋ ಕೆಲಸ ಮಾಡೋ ಬದಲು ಇಲ್ಲೇ ಬಂದು ಮಾಡು ಅಂದರು. ಸರಿ, ನಾನು ಅಲ್ಲೇ ಮಾಡ್ತಾಯಿದ್ದೆ. ನಾನು ಅಲ್ಲಿ ಮಾಡ್ತಾ ಮಾಡ್ತಾ ಅವ್ರ ಜೊತೆಯಲ್ಲಿ ತುಂಬ ಕಲಿತೆ ಅಂದರೆ ಮೆಡಿಸಿನಲ್ ಪ್ರಿಪರೇಷನ್ಸ್ವರೆಗೂ ನಮ್ಗಲ್ಲಿ ಗೊತ್ತಾಗ್ತಾ ಇತ್ತು. ಅಲ್ಲೇ ಹ್ಮ್ ತಯಾರಾಗ್ತಾ ಇತ್ತು. ನಮ್ಮ ದೊಡ್ಡದು ಫಾರ್ಮಸಿ ಮೈಸೂರಲ್ಲಿ, NKCA ಫಾರ್ಮಸಿ ಅಂತೇಳಿ. ಹ್ಮ್ ಅಲ್ಲಿ ದೊಡ್ಡ ದೊಡ್ಡ ಕಡಾಯಿಗಳಲ್ಲಿ ಕಷಾಯಗಳು ಕುದೀತಾ ಇರೋದು. ಅದು ಒಂದೊಂದು ತಿಂಗಳು ಕುದಿಯೋದು ಒಂದೊಂದು ಕಷಾಯ. ಓ ಅದನ್ನ ಅಲ್ಲಿ ಹೋಗಿ ನೋಡುವಾಗ ಅದನ್ನೆಲ್ಲ ಸೂಪರ್ವೈಸ್ ಮಾಡ್ತಾ ಇದ್ದೆ ನಾನು. ಏನೇನು ಸಾಮಾನು ಹಾಕ್ತಾರೆ, ಅದು ಸರಿಯಾಗಿ ಬಂದಿದೆಯಾ, ಅದನ್ನು ಸರಿಯಾಗಿ ಶುದ್ಧಿ ಮಾಡ್ತಾರಾ ಇಲ್ವಾ, ಈ ಥರ ಸಣ್ಣ ಪುಟ್ಟ ಕೆಲಸನೇ ಅಂತ ಅನ್ಸಿದ್ರು ಆ ಮೆಟೀರಿಯಲ್ ಶುದ್ಧಿ ಮಾಡೋದು, ತೆಗಿಯೋದು, ಅದೇನು ಇವೆಲ್ಲ ನೋಡಿ ನೋಡಿ ಏನೋ ಗೊತ್ತಿಲ್ದಿರ ಎಲ್ಲೋ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅವೆಲ್ಲ ರೆಕಾರ್ಡ್ ಆಗ್ತಾ ಹೋಗಿದ್ದಿರಬಹುದು. ಹಾಗೆ ಬೆಳೀತಾ ಬಂದದ್ದು ನಮಗೆ. ಅದೊಂದು ದಿವಸ ನಾನು ಯಾವ್ದಾದ್ರು ಸಸ್ಯಗಳು ನೋಡಿದ್ರೆ, ಗಿಡಮೂಲಿಕೆಗಳು ನೋಡಿದ್ರೆ, ಇದು ನಮ್ಮ ತಾತ ಇದಕ್ಕೆ ಹಾಕ್ತಾಯಿದ್ರು, ಇದು ಮಾಡ್ತಾಯಿದ್ರು. ಈ ಥರ ಹ್ಮ್ ತನ್ನಷ್ಟಕ್ಕೆ ತಾನೇ ಬೆಳೀತಾ ಹೋದದ್ದು. ಆಮೇಲೆ ಮದುವೆ ಆದಮೇಲೆ ನಾನು ಇನ್ನೊಬ್ಬರು ಆಯುರ್ವೇದ ಪಂಡಿತರು, ಉಡುಪಿಯ ಆಯುರ್ವೇದಿಕ್ ಕಾಲೇಜ್ ಪ್ರಿನ್ಸಿಪಾಲ್ ಅವರು, ಹ್ಮ್ ವಿಜಯೇಂದ್ರ ಮೂರ್ತಿಗಳು ಅಂತ, ಅವರಲ್ಲಿಂದ ರಿಟೈರ್ ಆಗಿ ಮೈಸೂರಿಗೆ ಬಂದರು. ಅವ್ರು ನಮ್ಮ ಫಾರ್ಮಸಿಗೆ ಆವಾಗ MD ಆಗಿ ಬಂದರು. ಓಕೆ ಅವರು ಮನೆಗೆ ಹೋಗಿ ಒಂದಷ್ಟು ಕಲಿತೆ, ಔಟ್ ಆಫ್ ಇಂಟ್ರೆಸ್ಟ್ನ ಕಲ್ತಿದ್ದು. ಹ್ಮ್ ಅವರು ಇಡೀ ಪೂರ್ತಿ ಅಷ್ಟಾಂಗ ಹೃದಯದ ಪ್ರತಿಯೊಂದು ಶ್ಲೋಕನೂ ಹೇಳಿಕೊಟ್ಟು ನನಗೆ ಅದರದ್ದು ಬಿಡಿಸಿ ಬಿಡಿಸಿ ಅರ್ಥವನ್ನೆಲ್ಲ ಹೇಳಿ ನನಗೆ ಪಾಠ ಮಾಡಿದ್ರು. ಹ್ಮ್ ಹಾಗಾಗಿ ಆಯುರ್ವೇದ ನಾನು ಹೀಗೆ ಕಲಿತೆ. ಆಮೇಲೆ ಇನ್ಯಾರೋ ನಾರಾಯಣ್ ದಾಸ್ ಅಂತ ಹೇಳಿ ಬೆಂಗಳೂರದ ಹೆಬ್ಬಾಳದಲ್ಲಿ ಒಬ್ಬರಿದ್ದರು. ಅವರು ಬಹಳ ತುಂಬ ವಿಷಯ, ತುಂಬ ಒಂಥರ ಒಳ್ಳೆಯ ಜ್ಞಾನಿಗಳವರು. ಅವ್ರ ಮನೆಗೆ ಹೋಗಿ ಹೋಗಿ ಒಂದಷ್ಟು ಕಲಿತೆ. ಹೀಗೆ ಒಬ್ಬೊಬ್ಬರ ಹತ್ರ ಹುಡ್ಕೊಂಡು ಹೋಗಿ ಅಲ್ಲಲ್ಲೇ ಇದ್ದು ಒಂದಷ್ಟು ಕಲ್ತದ್ದು ನಾನು. ಹ್ಮ್ ಕೊನೆಗೆ ನಾನು ಆಮೇಲೆ ಇದನ್ನು ಕಾಂಬಿನೇಷನ್ಸ್ ಹೀಗಿದ್ದನ್ನು ಹಿಂಗೆ ಮಾಡಿದ್ರೆ ಹೆಂಗಾಗತ್ತೆ, ಅದಕ್ಕೆ ಇದನ್ನು ಸೇರಿಸಿದ್ರೆ ಏನಾಗತ್ತೆ. ನಿನ್ನೆನೂ ನಾವು ಇದರಲ್ಲಿ ಕಾರ್ಯಕ್ರಮದಲ್ಲಿ ಶೂಟಿಂಗ್ ಮಾಡುವಾಗ, ಏನಮ್ಮ ಇದು ಏನು ಕಾಂಬಿನೇಷನ್ ಹಿಂಗೆ ಮಾಡಿದ್ದೀರಿ, ಈ ಥರ ಯೋಚನೆ ಮಾಡೋಕ್ಕೆ ಬಹುಶಃ ನಿಮ್ಮನ್ನು ಬಿಟ್ಟರೆ ಇನ್ಯಾರಿಗೂ ಸಾಧ್ಯ ಇಲ್ಲ ಅಂತ ಚಂದ್ರು ಅವ್ರು ಹೇಳ್ತಾಯಿದ್ರು. ಹ್ಮ್ ಆ ಥರ ನಾನು ಕೆಲವೊಂದು ವಿಶೇಷವಾದ ಕಾಂಬಿನೇಷನ್ಸ್ ಮಾಡ್ತೀನಿ. ಅದನ್ನು ನೋಡಿದ್ರೆ ಯಾರಿಗೂ ಈ ಥರ ಒಂದು ಮಾಡಬಹುದು ಅಂತ ಕಲ್ಪನೆಯೂ ಬರಲ್ಲ. ಇದೆಲ್ಲ ಹೇಗಾಯಿತು ಅಂದರೆ ಹೀಗೆ. ಮತ್ತು ತುಂಬ ಓದ್ತೀನಿ. ಎಷ್ಟು ಪುಸ್ತಕಗಳು, ಗ್ರಂಥಗಳು ಎಲ್ಲ ಓದಿ ಈಗಲೂ ನನ್ನ ಕಾರಲ್ಲಿ ಹೋಗಿ ನೋಡಿದ್ರೆ ನೀವು ಒಂದು 4-5 ಪುಸ್ತಕ ಇದೆ ನನ್ನ ಸೀಟ್ ಮೇಲೆ. ಹ್ಮ್ ಆ ಥರ ಸಾಕಷ್ಟು ಗ್ರಹಿಸ್ಕೊಂಡಿರ್ತಕ್ಕಂಥದ್ದು. ಇನ್ನು ಜ್ಯೋತಿಷ್ಯದ ವಿಚಾರಕ್ಕೆ ಬಂದರೆ, ಜ್ಯೋತಿಷ್ಯ ನಮ್ಮ ತಂದೆಯವರು ತುಂಬ ಚೆನ್ನಾಗಿ ಕೈ ನುಡಿ ಹಸ್ತ ಸಾಮುದ್ರಿಕೆ ಚೆನ್ನಾಗಿ ಹೇಳೋರು. ಹ್ಮ್ ಅವ್ರು ಸುಮ್ಮನೆ ಕೂಡ್ಸ್ಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದರೆ, ಬಾ ಇಲ್ಲಿ ನಿನ್ನ ಕೈ ತೋರಿಸು ಅನ್ನೋರು. ಇಲ್ಲಿ ನೋಡಿ, ಇಲ್ಲಿ ಇದು ಗುರು ಪರ್ವ, ಇದು ಶನಿ ಪರ್ವ, ಇದು ಈ ನೋಡಿ ಹ್ಮ್ ಇಲ್ಲಿಗೆ ಬಂದಿದೆ ಅಂತ ಹಿಂಗೆ ರೇಖೆಗಳೆಲ್ಲ ತೋರಿಸಿ ಸುಮ್ಮನೆ ನಮ್ಗೆ ಹೇಳೋರು. ಹವ್ಯಾಸಕ್ಕೆ ಅವರು. ಅಷ್ಟೇ. ಹಾ ಅವ್ರು ಹೇಳೋದನ್ನ ನಮಗೆ ಕರ್ದು ತೋರಿಸಿ ಹೇಳೋರು. ನೋಡಿ ಇದು ಹಿಂಗಿದೆ, ಇವಳು ಹಿಂಗಿರ್ತಾಳೆ, ಇವಳು ಇದನ್ನು ಓದ್ತಾಳೆ, ಇವಳು ಹಿಂಗೆ ಮಾಡ್ತಾಳೆ ಅಂತ ಹೇಳೋರು. ಹೌದಾ ಅಂತ ಕೇಳ್ಕೊತಾ ಇದ್ವಿ, ಸುಮ್ಮನಾಗ್ತಿದ್ವಿ ನಾವು. ಹ್ಮ್ ಆಮೇಲೆ ಮುಂದೊಂದು ದಿವಸ ಜ್ಯೋತಿಷನೇ ನಾವು ಆಯ್ಕೆ ಮಾಡ್ಕೋತೀವಿ ನಮ್ಮ ಲೈಫಲ್ಲಿ ಅಂತ ಗೊತ್ತೇ ಇಲ್ಲ. ಆಗ ಇದನ್ನು ಕೂಡ ಆಮೇಲೆ ಆಸಕ್ತಿಯಿಂದ ಮತ್ತಷ್ಟು ಪುಸ್ತಕಗಳನ್ನೆಲ್ಲ ಓದಿ ಏನೇನೋ ಮಾಡಿ ಕಲ್ತದ್ದು. ಆದರೆ ಈ ಜ್ಯೋತಿಷ್ಯ, ಈ ಜ್ಞಾನ ಎಲ್ಲನೂ ಕೂಡ ಪುಸ್ತಕದಿಂದ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಇದಕ್ಕೆ ಒಂದು ದೈವದತ್ತವಾಗಿರ್ತಕ್ಕಂಥದ್ದು ಏನಾದರೂ ಒಂದು ಇರಬೇಕು, ಇಲ್ಲ ಯಾವುದಾದ್ರೂ ಗುರುಗಳ ಆಶೀರ್ವಾದ ಇರಬೇಕು. ಈ ಥರ ಏನಾದ್ರು ಇದ್ದರೆ ಮಾತ್ರ ಅದು ಸಿದ್ಧಿ ಆಗತ್ತೆ.
ಹ್ಮ್. ಇಲ್ದಿದ್ರೆ ಪುಸ್ತಕದ ಬಂದಾಗ ಈ ಥರ ಅದಿಲ್ಲಿದೆಯಾ ಇದಿಲ್ಲಿದೆಯಾ ಈ ಗ್ರಹ ಅಲ್ಲಿದ್ರೆ ಹಿಂಗಾಗತ್ತೆ. ಅದು ಎಲ್ಲ ಟೈಮಲ್ಲೂ ವರ್ಕ್ ಆಗಲ್ಲ ಅದು. ಸೊ ಹಾಗಾಗಿ ಒಂದಷ್ಟು ಕಲ್ತದ್ದು. ಹೀಗೆ ಪ್ರತಿಯೊಂದು ಭಾಗದಲ್ಲೂ ಕೂಡ ನಾನು ನನ್ನದೇ ಆದ ಆಸಕ್ತಿಯಿಂದ ಅದನ್ನು ಬೆಳೆಸ್ಕೊಳ್ತಾ ಹೋಗಿ ಒಂದು ಮಟ್ಟಕ್ಕೆ ಬಂದಿದ್ದೀನಿ ಇವತ್ತು. ಹ್ಮ್. ಈ ಪಯಣದಲ್ಲಿ ಆ, ಅಲ್ಲಿಂದ ಮುಕ್ತಿನಾಗದ ನಂಟು ಹೇಗೆ ಶುರುವಾಯಿತು ಅಂಡ್ ಮುಕ್ತಿನಾಗ ಕ್ಷೇತ್ರ ಹುಟ್ಟಿದ್ ಹೇಗೆ ಮತ್ತೆ ಅದಕ್ಕೆ ಮುಕ್ತಿನಾಗ ಅನ್ನೋ ಹೆಸರು ಯಾಕಿಟ್ರಿ? ಇದೆಲ್ಲ ಒಂದು ಭಾಗ ಆದರೆ ಇದು ದೊಡ್ಡ ಭಾಗ. ಹ್ಮ್. ಈ ಮುಕ್ತಿನಾಗನ ಭಾಗವೇ ಬಹಳ ದೊಡ್ಡದು. ನಮ್ಮ ಯಜಮಾನರು ವಿಜಯ ಕಾಲೇಜಲ್ಲಿ ಕಾಮರ್ಸ್ ಪ್ರೊಫೆಸರ್ ಆಗಿದ್ದವರು. ಅವರಿಗೆ ಕನಸಲ್ಲಿ ಒಮ್ಮೆ ಸ್ವಾಮಿ ಬಂದು ನಾನು ಇಲ್ಲಿಯೇ ಬೆಂಗಳೂರಿನ ಆಲದ ಮರದ ಹತ್ತಿರದಲ್ಲಿ ಇದ್ದೀನಿ ಬಾ ಅಂತ ಕರೆದಂಗಾಯ್ತು. ಹ್ಮ್. ಅವರು ಗಾಬರಿ ಆಗ್ಬಿಟ್ಟು ಎದ್ದು ಕೂತ್ಕೊಂಡು ಇದೇನಿದು ಆಲದ ಮರದ ಹತ್ರ ಇದ್ದೀನಿ ಬಾ ಅಂತಂದರೆ ಕನಸಿನಲ್ಲೇ ಎಲ್ಲಿ ಹೋಗೋದು. ಆಮೇಲೆ ಏನೋ ಒಂಥರ ಗಾಬರಿ ಆದಾಗಾಯಿತು. ಸುಮ್ಮನಾದ್ರು. ಒಂದೆರಡು ದಿವಸ ಆದಮೇಲೆ ಮತ್ತೆ ಕನಸಲ್ಲಿ ಬಂತು. ಸ್ವಲ್ಪ ಹೆದರಿದ್ರು, ಇದೇನೋ ಕನಸಲ್ಲಿ ಹಿಂಗೆ ಬರ್ತಾ ಇದೆ ಅಂತ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಒಂದು ಪೂಜೆ ಮಾಡ್ಕೊಂಬಂದ್ವಿ. ಹ್ಮ್. ನಾಗ ಅಂತಂದರೆ ಕರ್ನಾಟಕದಲ್ಲಿ ಕುಕ್ಕೆಗೆ ಹೋಗೋದು ಒಂದು ಅಭ್ಯಾಸ ವಾಡಿಕೆ. ಎಲ್ರಿಗೂ. ಹ್ಮ್. ನಾವು ಇಲ್ದಿದ್ರು ಕೂಡ ಮೊದಲಿಂದ ಸ್ವಲ್ಪ ಕುಕ್ಕೆಗೆ ಭಕ್ತರು. ತುಂಬ ಹೋಗ್ತಾನೂ ಇದ್ವಿ ನಾವು ಅಲ್ಲಿಗೆ. ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದಮೇಲೆ ಒಂದು ವಾರ ಬರಲಿಲ್ಲ ಕನಸಲ್ಲಿ. ಸದ್ಯ ಮುಗೀತು ಅಂದ್ಕೊಂಡ್ವಿ. ಮತ್ತೆ ಮತ್ತೆ ಬರೋದಕ್ಕೆ ಶುರುವಾಯಿತು. ಆಮೇಲೆ ಅವರು ಧೈರ್ಯ ಮಾಡಿ ಕನಸಲ್ಲೇನೆ ಆಲದ ಮರದ ಹತ್ರ ಬಾ ಅಂದರೆ ಈ ದೊಡ್ಡ ಬೆಂಗಳೂರಲ್ಲಿ ಎಲ್ಲಿ ಯಾವ ಆಲದ ಮರದ ಹತ್ರ ಬರಬೇಕು ಹ್ಮ್. ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅಂದಾಗ, ಯೋಚನೆ ಮಾಡಬೇಡ, ಬೆಳಗ್ಗೆ ನಾವು ಒಬ್ಬ ವ್ಯಕ್ತಿನ ಕಳಿಸ್ತೀನಿ, ಅವನ ಜೊತೆ ಬಾ ಅಂತಂದು. ಹ್ಮ್. ನಾವು ಬೆಂಗಳೂರಲ್ಲೇ ಇದ್ದರೂ ಕೂಡ ನಾವು ದೊಡ್ಡ ಆಲದ ಮರ ನೋಡೇ ಇರಲಿಲ್ಲ ನಾವು. ನಮ್ಗೆ ಅದರದ್ದು ಅಷ್ಟೊಂದು ಪರಿವೇನೂ ಇರಲಿಲ್ಲ. ಯಾರೋ ಬೆಳಗ್ಗೆ ಒಬ್ಬರು ಆಕಸ್ಮಿಕವಾಗಿ ಬಂದರು. ಇವ್ರು ಸ್ವಲ್ಪ ವಾಸ್ತುಗಿಸ್ತು ಎಲ್ಲ ನೋಡೋರು ಯಜಮಾನರು. ಹ್ಮ್. ನಮ್ಮದು ಒಂದು ಆಲದ ಮರದ ಹತ್ರ ಒಂದು ಜಾಗ ಇದೆ, ನಮ್ದೊಂದು ಭೂಮಿ ಇದೆ, ಒಂಚೂರು ನೋಡ್ಕೊಡಿ. ಯಾಕೋ ಏನು ಮಾಡಿದ್ರು ನಂಗಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂದರು. ಪರಿಚಯ ಇರೋ ವ್ಯಕ್ತಿನೇ? ಅಲ್ಲ, ಇಲ್ಲ. ಯಾರೋ ಹ್ಮ್. ಪರಿಚಯ ಇಲ್ಲದೆ ಇರೋರು. ಅದಕ್ಕೆ ಸರಿ ಕಾಲೇಜ್ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ ಅಂದರು. ಆಮೇಲೆ ಸಾಯಂಕಾಲ ಹೋದರು. ಹೋಗಿ ಆ ಜಾಗ ಎಲ್ಲ ನೋಡ್ಕೊಂಡು ಓಡಾಡ್ಕೊಂಡು ಬಂದರು. ಅವ್ನು ಹಾಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಹೇಳ್ತಾ, ನೋಡಿ ಇದೊಂದಿಷ್ಟು ಜಾಗ ಮಾತ್ರ ನೀವು ಏನು ಬೆಳೆ ಹಾಕಿದ್ರೂ ಬೆಳೆಯೋಕ್ಕಾಗ್ತಾ ಇಲ್ಲ, ಇಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಇದು ಇಷ್ಟು ದೊಡ್ಡ ಜಾಗ ಹೀಗೆ ಖಾಲಿ ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಬರೀ ಮುಳ್ಳು ಕಾಡು. ಹ್ಮ್. ನೀವು ಲಿಟ್ರಲಿ ನಂಬ್ತಿರೋ ಇಲ್ವೋ, ಇವತ್ತೇನು ದೇವಸ್ಥಾನ ನೋಡ್ತಾ ಇದ್ದೀರಾ ಹ್ಮ್. ಆ ಏರಿಯಾ ಅಷ್ಟು ಬರೀ ಮುಳ್ಳಿನ ಕಾಡು. ಇವತ್ತು ದೇವಸ್ಥಾನ ನೋಡಿದ್ರೆ ಹಾಗೆ ಅನ್ಸದೇ ಇಲ್ಲ. ಏನು ಅನ್ಸೋದಿಲ್ಲ. ನಾವು ನಮ್ಮ ಜೊತೆಲಿದ್ದವ್ರು ಮೊದಲಿಂದ ನೋಡಿದವ್ರು ಎಲ್ಲರೂ ನೋಡಿದ್ದಾರೆ, ಎಲ್ರಿಗೂ ಗೊತ್ತು, ಊರಿನವ್ರಿಗೆ ಗೊತ್ತಲ್ಲ, ಹ್ಮ್. ಆ ಊರಲ್ಲಿರೋರು ಎಲ್ರಿಗೂ ಗೊತ್ತು. ಆ ಇದ್ರ ಜಾಗದಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ನಡು ಮಧ್ಯದಲ್ಲಿ ಒಂದು ದೊಡ್ಡ ಸರ್ಪ, ಘಟ ಸರ್ಪ ಎದ್ದು ಹಿಂಗೆ ನಿಂತ್ಕೊಳ್ಳುತ್ತೆ ಇವ್ರ ಮುಂದೆ. ಹ್ಮ್. ಇವ್ರು ಹಿಂಗೆ ನೋಡಿಬಿಟ್ಟು ಇವ್ರಿಗೆ ಭಯ ಆಗಲಿಲ್ಲ. ಕನ್ಸಲ್ಲಿ ಬೇರೆ ನೋಡಿದ್ರಲ್ಲ, ಎಲ್ಲೋ ನೋಡ್ದಂಗೆ ಇದೆಯಲ್ಲ, ಎಷ್ಟು ಚೆನ್ನಾಗಿದೆ ಇದು ಅಂತ ಖುಷಿನಲ್ಲಿ ನೋಡಿದ್ದಾರೆ. ಅದೇ ಸರ್ಪನೇ. ಅದೇ ಸರ್ಪ. ಒಂಥರ ದಿಗ್ಭ್ರಮೆ ಆದಂಗೆ ಆಗತ್ತೆ ಇವ್ರಿಗೆ, ಇದೇನಿದು ಹಿಂಗಿದೆಯಲ್ಲ ಅಂಥೇಳಿ. ಅದನ್ನು ನೋಡ್ತಾರೆ, ಏನಪ್ಪ ಇದು ಅಂತ ಕೇಳ್ತಾರೆ. ಇಲ್ಲ, ಇದು ಈ ಜಾಗದಲ್ಲಿ ಓಡಾಡ್ತಾ ಇರುತ್ತೆ, ಈ ಊರಲ್ಲಿ ಎಲ್ರಿಗೂ ಗೊತ್ತು, ಇದು ತುಂಬ ಪರಿಚಯ ಇರೋ ಸರ್ಪ, ಬಟ್ ಇಲ್ಲೇ ಓಡಾಡ್ಕೊಂಡಿರುತ್ತೆ ಅಂತ ಮನುಷ್ಯ ಹೇಳ್ತಾನೆ. ಸರಿ, ಅವತ್ತು ವಾಪಸ್ ಬಂದರು. ಇವರು ಅಲ್ಲಿ ವಾಸ್ತು ಕರೆಕ್ಷನ್ಸ್ ಅಂತ ಒಂದಷ್ಟು ಕರೆಕ್ಷನ್ ಹೇಳಿ ಬಂದರು. ಹ್ಮ್. ನೀನು ಇದೆಲ್ಲ ಮಾಡ್ಕೊ, ನಿಂದು ಚೆನ್ನಾಗಿ ಆಗತ್ತೆ, ಅಭಿವೃದ್ಧಿ ಆಗತ್ತೆ ಅಂತ. ರಾತ್ರಿ ಕನಸಲ್ಲಿ ಬಂದು, ನನ್ನನ್ನು ನೋಡಿದೆ ಅಲ್ವಾ ನೀನು, ಎಲ್ಲಿ ನೋಡಿದೆ ನೀನು, ಆ ಜಾಗದಲ್ಲಿ ಒಂದು ಗುಡಿ ಕಟ್ಟು ನನಗೆ ಅಂತ. ಹ್ಮ್. ಇವ್ರಿಗೆ ಬೆಳಗ್ಗೆ ಆದರೆ ತಲೆ ಕೆಟ್ಟೋಯ್ತು. ಇದೇನಿದು, ನಾವಿದ್ದಿದ್ದು ಒಂದು 30-20 ಸೈಟಿನ ಮನೇಲಿ. ಹ್ಮ್. ನಾವು ಸಾಮಾನ್ಯ ಮಿಡ್ಲ್ ಕ್ಲಾಸ್ ಜನ, ನಾವೇನಂತ ಆಗರ್ಭ ಶ್ರೀಮಂತರೇನಲ್ಲ, ಅಥವಾ ನಮಗೇನು ಆಸ್ತಿ ಪಾಸ್ತಿ ಇರಲಿಲ್ಲ. ದೇವಸ್ಥಾನ ಮಾಡೋದು ಅಂತಂದ್ರೆ ಏನು ಹುಡುಗಾಟದ ವಿಚಾರನ, ನಾನು ಹೆಂಗೆ ಮಾಡೋಕ್ಕಾಗತ್ತೆ ಅಂತ ಇವ್ರಿಗೆ ತುಂಬ ತಲೆ ಕೆಟ್ಟೋಯ್ತು. ಏನು ಮಾಡೋದು, ಈ ಥರ ಬರ್ತಾ ಇದೆಯಲ್ಲ ಅಂತ ಯಾರ್ಯಾರ ಹತ್ರನೋ ಎಲ್ಲ ಕೇಳಿದ್ರೆ, ಅಯ್ಯೋ ಕನಸಲ್ಲಿ ಬರುತ್ತೆ ಹಾವುಗಳು, ಬಿಡಿ, ಅದಕ್ಕೆ ಯಾಕೆ ಅಷ್ಟೊಂದು ಇದು ಮಾಡ್ತೀರಾ, ಎಲ್ಲರೂ ಇನ್ನೊಂದ್ಸಲ ಹೋಗಿ ಪೂಜೆ ಮಾಡ್ಕೊಂಬನ್ನಿ ಅಂದರು. ಮತ್ತೋದ್ವಿ, ಕುಕ್ಕೆಗೆ ಹೋಗಿ ಪೂಜೆ ಮಾಡ್ಕೊಂಬಂದ್ವಿ. ಹ್ಮ್. ಆಮೇಲೆ ತಿರ್ಗಾ ಇವ್ರಿಗೆ ತಲೆನಲ್ಲಿ ಇದೇ ಓಡೋಕ್ಕೆ ಶುರುವಾಯಿತು. ಒಂದು ದಿವಸ ಯಾರಿಗೂ ನಮಗೂ ಎಲ್ಲ ಹೇಳಿದ್ರು, ರೀ ಅದೇ ಸೈಕಾಲಜಿ ಸುತ್ತುತ್ತಾ ಇದೆ ಕನಸಲ್ಲಿ ಬಂದಿರೋದು, ಅದನ್ನು ಸ್ವಲ್ಪ ಮರೆಯೋದಕ್ಕೆ ಪ್ರಯತ್ನ ಮಾಡಿ, ಹಾಗೆ ಹೀಗೆ ಅಂತ ನಾವು ಎಲ್ಲ ಬೇಡ ಅನ್ನೋ ಥರದಲ್ಲೇ ಮಾತಾಡಿದ್ದು. ಆಮೇಲೆ ಇನ್ನೊಂದು ದಿವಸ ಏನು ಮಾಡಿದ್ರು, ಯಾರನ್ನು ಕರ್ಕೊಳ್ದಿರ ಒಬ್ಬರೇ ಹೋದರು ಅಲ್ಲಿಗೆ. ಹ್ಮ್. ನೋಡೋಣ ಯಾಕೆ ಹಿಂಗೆ ನಂಗೆ ಇಷ್ಟೊಂದು ಕಾಡ್ತಾ ಇದೆ ಅಂತ. ಅಲ್ಲೊಂದು ದೊಡ್ಡ ಪೊರೆ ಬಿಟ್ಟಿತ್ತು. ಅದು ಎತ್ಕೊಂಬಂದ್ರು ಮನೆಗೆ ಬಂದರು. ಎತ್ಕೊಂಬಂದು ನಮ್ಮಲ್ಲಿ ಸುಮ್ಮನೆ ಟಿ ವಿ ಮೇಲೆ ಹಿಂಗೆ ಅಲಂಕಾರಕ್ಕೆ ಹಿಂಗೆ ಹಾಕಿದ್ವಿ ಹ್ಮ್. ಆ ಪೊರೆನ, ದೊಡ್ಡ ಪೊರೆ. ಅವತ್ತು ರಾತ್ರಿ ಮತ್ತೆ ಕನ್ಸಲ್ಲಿ ಬಂತು.
ನಾನು ಎಷ್ಟತ್ರ ಇದೆ ಅಂತ ಗೊತ್ತಾಯ್ತಲ್ವಾ, ನಾನು ನೋಡಿದೆ ಅಲ್ವಾ, ನೀನು ಅಳತೆ ತೊಗೊಂಬಂದೆ ಮನೆಗೆ, ಅಷ್ಟೆತ್ತರದ ಒಂದು ವಿಗ್ರಹ ಮಾಡಿ ಪ್ರತಿಷ್ಠಾಪನೆ ಮಾಡು ನೀನು ಅಂತ. ಅಬ್ಬಾ! ಇವರು ನನ್ನ ಕೈಲಿ ಹೆಂಗಾಗತ್ತೆ, ನೀ ಮಾಡು ಮಾಡು ಅಂದರೆ ನನ್ಗೆ ಮಾಡೋಕ್ಕಾಗೋದಿಲ್ಲ ಅಂತಂದರೆ, ನಿಂಗೆ ಯಾಕೆ, ನಾನಿಲ್ವಾ ನಿನ್ನ ಜೊತೆ ಅಂತ ಹೇಳ್ದಂಗಾಯ್ತು. ತಕ್ಷಣ ತೀರ್ಮಾನ ಮಾಡಿಬಿಟ್ರು, ಸ್ವಾಮಿ ನನ್ನ ಜೊತೆ ಇದ್ದೀನಿ ಅಂತ ಇದ್ದಾನೆ, ನಾ ಮಾಡ್ತೀನಿ ಅಂತ. ಎಲ್ಲರೂ ಬೇಡ ಅಂತ ಹೇಳಿದ್ದಾಯಿತು. ದೊಡ್ಡವರು, ಹಿರಿಯರು, ಪರಿಚಯದವ್ರ ಕೈಲಿ ಹೇಳಿಸಿ ಏನು ಮಾಡಿದ್ರು ಮಾಡೇ ಸಿದ್ಧ ಅಂತ ಹೊರಟರು. ಅವರೊಬ್ರೆ ಇನ್ಯಾರೂನು ಯಾರು ಮಾಡಿ ಅಂತ ಹೇಳಿಲ್ಲ ಆ ಟೈಮಲ್ಲಿ. ಹ್ಮ್. ಯಾರು ಮಾಡಬೇಕೆ ಸಪೋರ್ಟ್ ಮಾಡಲಿಲ್ಲ, ಮಾಡಿ ಅಂತ ಹೇಳಲಿಲ್ಲ. ಫಸ್ಟ್ ಆಫ್ ಆಲ್ ಆ ಜಾಗ ಯಾರ್ದು, ಹಾ. ಹೆಂಗೆ ಮಾಡ್ತೀರಾ? ಆಮೇಲೆ ಆ ಮನುಷ್ಯನ ಹೋಗಿ ಆ ಜಾಗ ನನಗೆ ಕೊಡಪ್ಪ, ಖರೀದಿ ಮಾಡ್ತೀನಿ, ಅದೇನು ಬೆಲೆ ಆಗತ್ತೆ ಹೇಳು, ನನಗೆ ಈ ಥರ ಸ್ವಾಮಿ ಕನ್ಸಲ್ಲಿ ಬಂದು ಹೇಳ್ತಾ ಇದೆ ಅಂದರೆ ಅವನು ಯೋಚನೆ ಮಾಡ್ದ, ವಾ ಜಾಗ ನೋಡಿ ಬನ್ನಿ ಅಂತ ಕರೆದ್ರೆ ಜಾಗನೇ ನಂಗೆ ಕೊಡು ಅಂತ ಇದ್ದಾರಲ್ಲ ಇವರು, ಇಲ್ಲಿ ಏನೋ ಇದೆ ಅಂತ ಕಾಣತ್ತೆ, ಅದಕ್ಕೆ ತಗೋತಾ ಇದ್ದಾರೆ ಇವರು ಅಂದ್ಬಿಟ್ಟು ಆ ಭೂಮಿಗೆ ಬೆಲೆಯೇ ಇರಲಿಲ್ಲ ಸುತ್ತಮುತ್ತ. ಹ್ಮ್. ಸಿಕ್ಕಾಪಟ್ಟೆ ರೇಟ್ ಹೇಳಕ್ಕೆ ಶುರು ಮಾಡ್ದ. ಹ್ಮ್. ತುಂಬ ಕಷ್ಟ ಆಗೋಯ್ತು ನಮ್ಗೆ ಆ ಜಾಗ ತೊಗೊಳಕ್ಕೆ. ನಾವು ತೊಗೊಳ್ಳೋ ಅಂಥ ಪರಿಸ್ಥಿತಿಯೂ ಇರಲಿಲ್ಲ. ಏನೇನು ಇದ್ದಿದ್ದೆಲ್ಲ ಇಟ್ಟು ಏನೇನೋ ಮಾಡಿ, ಎಷ್ಟು ಸಾಲ ಸೋಲ ಎಲ್ಲ ಮಾಡಿ, ಎಲ್ಲರೂ ಹುಚ್ಚಿಡಿತ ನಿಂಗೆ ಇದಕ್ಕೋಸ್ಕರ ಇಷ್ಟೊಂದು ಜಾಗ ಯಾರುವೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅಲ್ಲೆಲ್ಲೋ ಕಾಡಲ್ಲಿ ತೊಗೋತಾ ಆ ಮುಳ್ಳು ಕಾಡನ್ನ, ಹ್ಮ್. ಅದ್ರ ಬದಲು ಒಂದು 60-40 ಸೈಟ್ ತೊಗೋ ಬೆಂಗಳೂರಲ್ಲಿ ಅಂತ ಎಷ್ಟು ತರಹ ಬುದ್ಧಿ ಹೇಳಿ ಎಲ್ಲ ಮಾಡಿದ್ರು. ಇಲ್ಲ, ಹ್ಮ್. ಸ್ವಾಮಿ ಆದೇಶ ಮಾಡಿದ್ದಾರೆ, ನಾ ಮಾಡೇ ಮಾಡ್ತೀನಿ ಅಂತ ಹೇಳಿ ಈ ಥರ ಶುರುವಾದದ್ದು ಇದು. ಹ್ಮ್. ಅಂದರೆ ಮಾತ್ರ ಅವತ್ತಿನಿಂದ ನಾವು ಪಟ್ಟ ಪಾಡು, ಪಟ್ಟ ಕಷ್ಟ ಮಾತ್ರ ಭಗವಂತಂಗೆ ಗೊತ್ತು, ನಮಗೆ ಗೊತ್ತು. ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ವಿ. ಕೊನೆಗೆ ಕೆಲಸನೂ ಬಿಟ್ಬಿಟ್ರು. ಇದನ್ನು ಮಾಡೋಕ್ಕಾಗದೆ ಎರಡೂ ಕಡೆ ಓಡಾಡಿ ಎಲ್ಲ ಮಾಡೋಕ್ಕಾಗಲ್ಲ ಅಂಥೇಳಿ ಒಂದೊಂದು ದಿವಸ ಕಳಿಯೋದು ಕಷ್ಟ ಅನ್ನೋ ದೇವಸ್ಥಾನ ಕಟ್ಟೋಕ್ಕೂ ಮುಂಚೆನೆ ಕೆಲಸ ಬಿಟ್ರು. ಕೆಲಸ. ದೇವಸ್ಥಾನ ಕಟ್ಟಕ್ಕೆ ಶುರು ಮಾಡಿದ್ಮೇಲೆ ಮಾಡಿದ್ಮೇಲೆ. ಬಿಟ್ಟರು. ಹ್ಮ್. ತುಂಬ ಕಷ್ಟ ಆಗೋಯ್ತು ಅವಾಗ. ಈಗ ತುಂಬ ಹೆಂಗೆ ಅಂದರೆ, ಅಲ್ಲಿ ತಂದಿರೋ ಒಂದೊಂದು ಕಲ್ಲು ಕೂಡ ನಮ್ಮ ಬೆವರಿನ ಶ್ರಮ ಅದು. ಪ್ರತಿ ಕಲ್ಲು ಕೂಡ ಯಾರೊಬ್ಬರು ಸಹಾಯ ಇಲ್ಲ. ಏನು ನಮಗೆ ಹೋಗ್ಲಿಕ್ಕೆ ದುಡ್ಡು ಸಹಾಯ ಮಾಡೋದು ಬೇಡ, ಸಪೋರ್ಟ್, ಮಾರಲ್ ಸಪೋರ್ಟ್ ಇಲ್ಲ, ಒಬ್ಬರು ಜನ ಸಹಾಯ ಅಂತ ಯಾರು ಬಂದು ಜೊತೆಲಿ ನಿಂತ್ಕೊಳ್ಳಿಲ್ಲ. ಹ್ಮ್. ಪೂರ್ತಿ ದೇವಸ್ಥಾನ ಆಗೋವರೆಗೂ ಹಾಗೇನೆ ಕಷ್ಟಪಟ್ಟಿದ್ದೀವಿ ನಾವು. ಹಾಗೂ ಹೀಗೂ ಏನೋ ಮಾಡಿ ದೇವ್ರನ್ನ ತರೋಕ್ಕೆ, ದೇವ್ರ ವಿಗ್ರಹ ತಂದಿದ್ದಂತೂ ದೊಡ್ಡ ಪವಾಡ. ಹ್ಮ್. ಕಲ್ಲೇ ಸಿಕ್ಕದು, ಅಷ್ಟು ದೊಡ್ಡ ಕಲ್ಲು. ಕೃಷ್ಣಶಿಲೆ, ಏಕಶಿಲೆ ಬೇಕು. ಯಾವ ಶಿಲ್ಪಿನ ಹೋಗಿ ಕೇಳಿದ್ರು, ಇದೇ ಮೈಸೂರಲ್ಲಿರೋ ಈ ದೊಡ್ಡ ದೊಡ್ಡ ಶಿಲ್ಪಿಗಳು ಏನಿದ್ದಾರೆ ಇವರೆಲ್ಲರ ಹತ್ರ ಹೋಗಿ ಅಪ್ರೋಚ್ ಮಾಡಿದ್ದೀವಿ, ಹ್ಮ್. ಯಾರೂ ಆಗಲ್ಲ ಅಂದರು. ಎಲ್ಲೆಲ್ಲ ಕಡೆ ಓಡಾಡ್ಕೊಂಬಂದಿದ್ದೀವಿ, ಶಿವಾರಿಪಟ್ಟಣದಲ್ಲೆಲ್ಲ ಹೋಗಿ ಓಡಾಡ್ಕೊಂಬಂದಿದ್ದೀವಿ. ಹ್ಮ್. ಕೊನೆಗೆ ಯಾರೋ ಹೇಳಿದ್ರು, ಕಾಂಚೀಪುರಮಲ್ಲಿ ಗಣಪತಿ ಸ್ಥಪತಿ ಅಂತಿದ್ದಾರೆ, ಅವರು ಭಾಳ ದೊಡ್ಡ ಶಿಲ್ಪಿ, ಅವರು ತಿರುಪತಿ ಆಸ್ಥಾನ ಶಿಲ್ಪಿಗಳು ಅವರು. ಹ್ಮ್. ಅವ್ರು ಇವಾಗಿಲ್ಲ. ಆತ ಹೋಗಿ ಅಪ್ರೋಚ್ ಮಾಡಿ, ಇನ್ಯಾರ ಕೈಲೂ ಆಗಲ್ಲ ನಿಮ್ಮ ಕೆಲಸ ಮಾಡೋದಕ್ಕೆ ಅಂತ. ಅವ್ರು ಎಲ್ಲಿದ್ದಾರೆ ಅಂತ ಅವ್ರನ್ನ ಹುಡ್ಕೋದಕ್ಕೆ ಒಂದಷ್ಟು ದಿವಸ ಕಷ್ಟಪಟ್ವಿ. ಆಮೇಲೆ ಅವ್ರನ್ನ ಹುಡ್ಕೊಂಡು ಹೋದರೆ, ನಿನಗೆ ಹುಚ್ಚು ಹಿಡಿದಿದ್ಯಾ, ನಿನಗೆ ಯಾರು ನಾಗನ ವಿಗ್ರಹ 25 ಅಡಿ ಮಾಡ್ತಾರ, ಹೋಗು ಹೋಗು ಅಂದ್ಬಿಟ್ರು. ಅವ್ರಿಗೆ ಇಲ್ಲಿಂದ ತಿಂಗಳು ವೀಕೆಂಡ್ಸಲ್ಲಿ ಭಾನುವಾರ ಕಾಂಚೀಪುರಂಗೆ ಹೋಗೋದು, ಅವ್ರನ್ನ ಕಾಡಿ ಬೇಡಿ ಮಾಡೋದು. ಕೊನೆಗೆ ನಮ್ಮ ಕಾಟ ತಡಿಲಾರ್ದಿರ ಒಪ್ಕೊಂಡ್ರು ಅವರು. ಆಮೇಲೆ ಕಲ್ಲು ತೆಗಿಯೋದು ಒಂದು ದೊಡ್ಡ ಸಮಸ್ಯೆ ಆಗೋಯ್ತು. ಭಾರಿ ಬಂಡೆ. ಆ ಬಂಡೆ ಲಿಫ್ಟಿಂಗಿಗೆ ಆಗಲಿಲ್ಲ, ತುಂಬ ಕಷ್ಟ ಆಯಿತು. ಹ್ಮ್. ಅದನ್ನು ತಂದು 10 ತಿಂಗಳು ಕೆತ್ತನೆ ಮಾಡಿದ್ದಾರೆ ಇದನ್ನು, ನಮ್ಮ ನಾಗ ವಿಗ್ರಹನ. ಅದನ್ನು ತರೋದು ತುಂಬ ಸಾಹಸ ಆಗೋಯ್ತು. ಇವಾಗ ನನಗೆ ರಿಂಗ್ ರೋಡ್ಗಳಿರಲಿಲ್ಲ, ಡಬಲ್ ಹ್ಮ್. ರೋಡ್ಗಳಿರಲಿಲ್ಲ. ಚಿತ್ತೂರು ಮೇಲೆ ಓಡಾಡ್ತಾ ಇದ್ದಿದ್ದು ಅವಾಗ ಕಾಂಚೀಪುರಂಗೆ. ಈ ರಸ್ತೆ ಇರಲಿಲ್ಲ ಅವಾಗ. ಹ್ಮ್. ಚಿತ್ತೂರು ಮೇಲೆ ಹೋಗ್ಬೇಕಾದ್ರೆ ರಸ್ತೆಗಳು ಹೀಗೆ 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 ಎಲ್ಲ ಓಡಾಡಬೇಕಿತ್ತು. ಇದು ದೊಡ್ಡ ವಿಗ್ರಹ, ದೊಡ್ಡ ಗಾಡಿ ಬೇಕಿತ್ತು ಇದಕ್ಕೆ. ಅಲ್ಲಿ ಲಿಫ್ಟ್ ಮಾಡ್ಬೇಕಾದ್ರೆ 4 ಕ್ರೇನ್ ತಂದಿದ್ದು, ನಮ್ಮ ಹತ್ರ ವಿಡಿಯೋ ಫೋಟೋ ಎಲ್ಲ ಇವತ್ತಿಗೂ ಇದೆ. ಹ್ಮ್. ಹಿಂಗೆ ಕ್ರೇನ್, ಹಿಂಗೆ 4 ಕ್ರೇನ್ಗಳದ್ದು ಚಕ್ರ ಹಿಂಗೆ ಮೇಲೆ ಕೆದ್ಬಿಡುತ್ತೆ ಆ ಭಾರಕ್ಕೆ. ಅದನ್ನು ಹಿಂಗೆ ಲಿಫ್ಟ್ ಮಾಡ್ತಾ ಇದ್ರೆ. ಹ್ಮ್. ಅದನ್ನು ನಾವು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿಟ್ಟಿದ್ದೀವಿ ನಾವು. ಅಷ್ಟು ಕಷ್ಟ ಆಯ್ತು ಅದನ್ನು ಎತ್ತಕ್ಕಾಗ್ದು, ಇದು ಮಾಡೋಕ್ಕಾಗ್ದು. ಕಾಂಚೀಪುರಂನಲ್ಲಿರೋ ಕಂಚಿ ಮಠದ ವಿಜಯೇಂದ್ರ ಸರಸ್ವತಿಗಳು, ಜಯೇಂದ್ರ ಸರಸ್ವತಿಗಳು ಬಂದು ಪೂಜೆ ಮಾಡಿ ಹ್ಮ್. ಎಲ್ಲ ಮಾಡಿ ನಾವು ಅಲ್ಲಿಂದ ಹೊರಡಿಸಿದ್ದು. ಅದನ್ನು ಬೆಂಗಳೂರಿಗೆ ತಂದಿದ್ದು ಸಾಹಸ. ತಂದ ಮೇಲೆ ಇಲ್ಲಿಡುವಾಗ ಮಾರ್ಚ್ 31 ಹ್ಮ್. ಡ್ರಾಟು, ಕೃಷ್ಣ SM ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಆಗಿದ್ದ ಬರಗಾಲ. ಕಾಲ, ಆವಾಗ ಬರಗಾಲ. ಹ್ಮ್. ಬೆಂಗಳೂರಲ್ಲಿ ಬಿಸಿಲು ಅಂದರೆ ರಣ ಬಿಸಿಲು. 31ನೇ ತಾರೀಕು ಮಾರ್ಚ್, ಒಳ್ಳೆ ಬೇಸಿಗೆ ಕಾಲ. ನಾವು ಅವತ್ತು ಬೆಳಗ್ಗೆ 9 ಗಂಟೆಗೆ ಇಲ್ಲಿ ಪ್ರತಿಷ್ಠಾಪನೆ ಆಗಬೇಕು. ಪ್ರತಿಷ್ಠಾಪನೆ ಆಗೋದಕ್ಕೆ ಮೈಸೂರಿಂದ
ಶ್ರೀಕಂಠ ದತ್ತ ಒಡೆಯರ್ನ ಇನ್ವೈಟ್ ಮಾಡಿದ್ದೀವಿ. ಇಲ್ಲಿ ಬೆಂಗಳೂರಿನಲ್ಲಿ ಕೆಲವರೆಲ್ಲ ಮುಖ್ಯಸ್ಥರನ್ನೆಲ್ಲ ಕರೆದಿದ್ದೀವಿ. ಎಲ್ಲರೂ ಬಂದಿದ್ದಾರೆ, ಜನ ಫುಲ್ಲು ಸೇರಿದ್ದಾರೆ. ಹ್ಮ್ ಏನು ಮಾಡಿದ್ರು ಹಿಂದಿನ ದಿವಸದಿಂದ ಟ್ರೈ ಮಾಡ್ತಾ ಇದ್ದೀವಿ, ವಿಗ್ರಹ ಅಳ್ಳಾಡ್ಸೋಕ್ಕಾಗಿಲ್ಲ. ಎಷ್ಟು ಕ್ರೇನ್ ಕರ್ಕೊಂಬರ್ತೀವಿ, ಯಾರೂ ಆಗಲ್ಲ ಅಂತಾರೆ. ಗಾಡಿಯಿಂದ ಮೇಲಿಗೆ ದೇವ್ರನ್ನ ತೆಗಿಯೋಕ್ಕೆ ಏನು ಸಾಹಸ ಮಾಡಿದ್ರೂ ಆಗ್ತಾಯಿಲ್ಲ. ಹ್ಮ್ ಇಂಥ ಪರಿಸ್ಥಿತಿಲಿ ಎಲ್ಲರೂ ಗೆಸ್ಟ್ಗಳೆಲ್ಲ ಬಂದ್ಬಿಟ್ಟಿದ್ದಾರೆ. ಏನು ಮಾಡೋದು, ಅವಮಾನ ಅಂದರೆ ಭೂಮಿ ಬಾಯಿ ತೆರೆದ್ಬಿಟ್ರೆ ಒಳಗೋಗ್ಬಿಡ್ಬೇಕು ಅನ್ನೋ ಅಷ್ಟು ಮಾನ ಮರ್ಯಾದೆ ಕಳ್ಕೊಳ್ಳೋವಂಥ ಪರಿಸ್ಥಿತಿ ನಮ್ಮದು. ಎಷ್ಟು ಜನ ಕ್ರೇನ್ನವ್ರು ಕರೆದ್ರೆ 80,000 ಕೊಡಿ, 1,00,000 ಕೊಡಿ ಅಂತಾರೆ. ಅವತ್ತು 1,00,000 ಅಂತಂದರೆ 2004ನೇ ಇಸ್ವಿನಲ್ಲಿ ದೊಡ್ಡ ಮೊತ್ತ. ಒಂದ್ 10 ಲಕ್ಷ ಈಗ, ಒಂದ್ 5 ರಿಂದ 10 ಲಕ್ಷ ಅನ್ಕೋ. ಜಾಸ್ತಿ ಆಗತ್ತೋ ಏನಪ್ಪ, ಹ್ಮ್ ಇವಾಗೇನು ದುಡ್ಡಿಗೆ ಬೆಲೆಯೇ ಇಲ್ಲ. ಎಲ್ಲ ಅವಾಗೆಲ್ಲ ಲಕ್ಷ ಅಂತಿದ್ದಿದ್ದೆಲ್ಲ ಇವಾಗ ಕೋಟಿಗಳಾಗೋಗ್ಬಿಟ್ಟಿದೆ ಇವಾಗ. ಹ್ಮ್ ನಮಗೆ ಅಷ್ಟೊಂದು ದುಡ್ಡೇ ಇಲ್ಲ ನಮ್ಮ ಹತ್ರ. ನಾವು ಈಗ ಅಷ್ಟೊತ್ತಿಗೆ ನಾವು ಏನೇನೇನೇನು ಮಾಡಿದ್ವೋ ಎಲ್ಲ ಖರ್ಚಾಗೋಗ್ಬಿಟ್ಟಿದೆ. ಕೈಯಲ್ಲಿ ಒಂದಷ್ಟು ಕಾಸು ಇಟ್ಕೊಂಡಿದ್ದೀವಿ. ಇದನ್ನು ಇಳ್ಸೋಕ್ಕೆ ನಮಗೆ ಆ ಶಕ್ತಿ ಇಲ್ಲ, ಯಾರು ಇಳಿಸಲ್ಲ ಅಂತಾರೆ. ಏನು ಮಾಡಿದ್ರು, ಎಷ್ಟು ಕ್ರೇನ್ನವ್ರು ಬಂದರೂ ನಮಗಾಗಲಿಲ್ಲ. ಕೊನೆಗೆ ಒಳಗಡೆ ಹೋಗಿ ಇಲ್ಲಿ ಗುಳೋ ಅಂತ ಅಳ್ತಾ ಕೂತ್ಕೊಂಡ್ಬಿಟ್ರು ಇವರು. ನನಗೆ ಎಷ್ಟು ಮಾನ ಮರ್ಯಾದೆ ತೆಗೆದು ನನ್ನ ಪಾಡಿಗೆ ನಾನು ಗೌರವವಾಗಿ 4 ಮಕ್ಳಿಗೆ ಪಾಠ ಮಾಡ್ಕೊಂಡು ಬದುಕ್ತಾ ಇದ್ದೆ. ನನಗೆ ಮಾನ ತೆಗಿಯೋಕ್ಕೆ ಅಂತಲೇ ಇಲ್ಲಿ ಕರ್ಕೊಂಬಂದ್ಯಾ ನೀನು ಅಂತ. ಅಷ್ಟೊತ್ತಿಗೆ ಯಾರೋ ಒಬ್ಬ ಬಂದವನು, ಏನು ಸ್ವಾಮಿ ಇಲ್ಲಿ ಏನು ಏನು ಏನೋ ಇದು ನಡೀತಾ ಇದೆ ಅನ್ನೋ ಥರ. ಅದಕ್ಕೆ ಇದು ದೇವ್ರು ಎತ್ತಿಡಬೇಕು ಅಂತಂದರೆ, ನಾನು ಎತ್ತಿಡ್ತೀನಿ. ಏನಪ್ಪ ನೀ ಎತ್ತಿಡೋದು ಅಂದರೆ, ನನ್ನ ಕ್ರೇನ್ ಇದೆ, ನಾನು ಈಗಲೇ ತರಿಸ್ತೀನಿ, ಎತ್ತಿಡ್ತೀನಿ ಅಂದ. ಕ್ರೇನ್ ನಿಂದಿದೆ, ದುಡ್ಡು ಎಷ್ಟು ಕೊಡಬೇಕು ಹೇಳ್ಬಿಡು ಅಂದರೆ, ಏನೋ ಕೊಡುವಿರಂತ ಎತ್ತಿಡೋಣ ಬಿಡಿ ಅಂದ. ಮೊದಲು ಮಾತಾಡ್ಬಿಡು, ಆಮೇಲೆ ಎತ್ತಿಟ್ಬಿಟ್ಟು ನಂಗೆ ಇಷ್ಟು ಕೊಡಿ ಅಷ್ಟು ಕೊಡಿ ಅಂದರೆ ನಮ್ಮ ಹತ್ರ ನಾವು ಮಾತಾಡೋಕ್ಕಾಗೋದಿಲ್ಲ. ನಿಂಗೆ ಇಷ್ಟು ಕೊಡಬೇಕು ಅಂತ ಹೇಳು, ನಾನು ಆಮೇಲೆ ಮಾತಾಡ್ತೀನಿ ಅಂತ. ಎಲ್ಲರೂ ಉಂಟಾ ಸ್ವಾಮಿ, ಇಂಥ ವಿಗ್ರಹ ಎಂಥ ದೇವ್ರು ನಿಲ್ಲಿಸ್ಬೇಕು, ಈ ಕೆಲಸ ನನಗೆ ಕೊಡಿ, ನೀವೇನು ಕೊಡದೇ ಇದ್ರೂ ನಾನು ಹಂಗೆ ಹೋಗ್ತೀನಿ ಇಂದ. ಹಂಗೆಲ್ಲ ಆಗಲ್ಲ, ನಾವು ಫ್ರೀ ಮಾಡಿಸ್ಕೊಳ್ಳೋಕ್ಕೂ ತಯಾರಿಲ್ಲ, ಅವ್ರು ಕೇಳಿದಷ್ಟು ಕೊಡೋಕ್ಕೂ ತಯಾರಿಲ್ಲ. ಆ ಪರಿಸ್ಥಿತಿ ನಮ್ಮದು. ಆವಾಗ ಏನೋ ಕೊಡುವಿರಂತೆ, ನಾನು ಖಂಡಿತ ನಾನು ನಿಮಗೇನು ತೊಂದರೆ ಮಾಡೋದಿಲ್ಲ. ನಾನು ಇಮ್ಮಿಡಿಯೇಟಾಗಿ ಫೋನ್ ಮಾಡಿ ಅವನು 2 ಕ್ರೇನ್ ತರಿಸಿದ್ದೇನೆ. ಏನು ಬೆಳಗ್ಗೆಯಿಂದ ಅಷ್ಟು ಸೋತೋಗ್ಬಿಟ್ಟಿದ್ವಿ. ಬಂದ, ನೀವು ನಂಬುತ್ತೀರಾ ಬಿಡ್ತೀರಾ, 5 ನಿಮಿಷ ಹ್ಮ್ ಹೀಗೆ ತೆಗೆದು ಮಲ್ಲಿಗೆ ಹೂ ಇಟ್ಟಂಗೆ ಹಿಂಗೆ ಇಟ್ಬಿಟ್ಟ. ಇನ್ನು 9 ಗಂಟೆ ಆಗಿಲ್ಲ. ಇಲ್ಲ, 12 ಗಂಟೆ ಇಟ್ಟಾಗ ಓ, ಎಲ್ಲ ಬಂದ್ ಕಾಯ್ತಿದ್ದಾರೆ. ಎಲ್ಲ ಜಾಗ ಬರೀ ಬಯಲು, ನಿಂತ್ಕೊಳ್ಳೋಕೆ ಒಂದು ಮರ ಇಲ್ಲ, ನೆರಳಿಲ್ಲ, ಬಿಸಿಲು. ನಾವೇನು ಒಂದು ಪೆಂಡಾಲು ಹಾಕಿಲ್ಲ. ಎಲ್ಲ ಬಿಸಿಲಲ್ಲಿ ಬೆವರು ಸುರಿಸ್ಕೊಂಡು ನಿಂತಿದ್ದಾರೆ ಜನ. ಪಾಪ ಒಡೆಯರು ನಿಂತಿದ್ರು ನಮ್ಮ ಜೊತೆನಲ್ಲಿ. ಒಂದು 4-5 ಚೇರ್ ಇಟ್ಕೊಂಡಿದ್ವಿ ಅಷ್ಟೇ. ಪಾಪ ಅವ್ರು ಏನ್ ಸಮಸ್ಯೆ ಅಂತೆಲ್ಲ ಕೇಳ್ತಿರ್ಲಿಲ್ಲ ಯಾರು ಅಲ್ಲಿ. ಎಲ್ಲರೂ ಕೇಳ್ತಾ ಇದ್ದಾರೆ, ಎಲ್ಲರೂ ಯಾರಿಗೋ ಫೋನ್ ಮಾಡ್ತಾರೆ, ಪಾಪ ಯಾರನ್ನ ಕರೆಸ್ತಾ ಇದ್ದಾರೆ. ಯಾರು ಬಂದರೂ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ. ಅದೇ ಹೇಳಿದ್ನಲ್ಲ, ಅವ್ರ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ನೋಡ್ತಾರೆ ಬಂದವರೆಲ್ಲ, ಓ ಒಳ್ಳೆ ಟೈಮ್ ಇದು ಈಗ ಇಳಿಸ್ಲೇಬೇಕು, ಎಷ್ಟು ಕೇಳಿದ್ರು ಕೊಡ್ತಾರೆ ಅನ್ನೋದೊಂದು. ಆಮೇಲೆ ಹೀಗೆ ಭೂಮಿ ಸ್ಪರ್ಶ ಆಯಿತು ಸ್ವಾಮಿ, ಅದಷ್ಟೇ ಏರಿಯಾ ದಳ 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 ಮಳೆ ಬಂತು. ಅಲ್ಲಿದ್ದವರು ಎಲ್ಲರೂ ಸಾಕ್ಷಿ. ಇದರಲ್ಲಿ ಯಾವ ಉತ್ಪ್ರೇಕ್ಷಣೂ ಇಲ್ಲ, ನಾ ಹೇಳ್ತಾ ಇರೋದು. ಎಲ್ಲರ ಕಣ್ಣಲ್ಲಿ ನೀರು ಬಂತು ಅವತ್ತು. ಮತ್ತು ಆ ಕಡೆ ಈ ಕಡೆ ವಿಚಾರಿಸಿದ್ರೆ ಎಲ್ಲೂ ಮಳೆ ಆಗಿಲ್ಲ. ಬರಗಾಲ, ಮಳೆನೇ ಇಲ್ಲ. ನಮ್ಮ ಏರಿಯಾದಲ್ಲಿ ಮಾತ್ರ, ನಮ್ಮ ದೇವಸ್ಥಾನ ಇರುವಷ್ಟು ಜಾಗದಲ್ಲಿ ಮಾತ್ರ ಮಳೆ ಬಿದ್ದಿದೆ ಆ ಕ್ಷಣಕ್ಕೆ. ಹೆಂಗೆ ಅಂದರೆ, ನಮಗೆ ಎಲ್ರಿಗೂ ಕಣ್ಣಲ್ಲಿ ಕೆಲವು ಹನಿ ನೀರು ಬಂದರೆ ನಮಗೆ ಧಾರಾಕಾರವಾಗಿ ಸುರಿದೋಯ್ತು. ಅಪ್ಪ ಕೊನೆಗೂ ಸ್ವಾಮಿ ಭೂಮಿ ಸ್ಪರ್ಶ ಆಯ್ತಲ್ಲ ಅಂತ ಹೇಳಿ. ಈ ತರಹ ಈ ಕ್ಷೇತ್ರ ಹುಟ್ಟು ಪ್ರಾರಂಭ ಆಗಿದ್ದು. ಅದು ಬೆಳೆದು ಬಂದದ್ದಂತೂ ಬಿಡಿ, ತುಂಬ ತುಂಬ ಕತೆ. ನೀವು 4 ದಿವಸ ಸುತ್ಕೋಬೇಕು, ನಾನು ಬೇಕಾದ್ರೆ ಮಾತಾಡ್ತೀನಿ. ಮುಕ್ತಿನಾಗ ಅಂತಲೇ ಹೆಸರಿಟ್ಟಿದ್ಯಾಕೆ? ಮುಕ್ತಿನಾಗ ನಮಗೆ ಮೊದಲು ಮುಕ್ತಿ ಅಲ್ಲೇ ಸಿಕ್ಕಿದ್ದು. ಯಾವುದಕ್ಕೆ? ಈ ಸಮಸ್ಯೆಯಿಂದ ಮುಕ್ತಿ ಸಿಕ್ಕ ಜಾಗ ಅದು. ಇದು ತುಂಬ ಆಲೋಚನೆ ಮಾಡಿ ಪಾವಗಡ ಪ್ರಕಾಶ್ ರಾಯರು ಯಜಮಾನರು, ಶಿವರಾಮ್, ಆರ್ಟಿಸ್ಟ್ ಶಿವರಾಮ್ ಇದ್ರಲ್ಲ ಅವರು, ಇನ್ನೊಂದು 4-5 ಜನ ನಮ್ಮ ಯಜಮಾನರು ಸ್ನೇಹಿತರೆಲ್ಲ ಕೂತು ಈ ಕ್ಷೇತ್ರಕ್ಕೆ ಏನಾದ್ರು ಒಂದು ಒಳ್ಳೆ ಹೆಸರಿಡಬೇಕು ಅಂತ ಯೋಚನೆ ಮಾಡಿದಾಗ, ಈ ಸುಬ್ರಹ್ಮಣ್ಯ ಕ್ಷೇತ್ರಗಳೆಲ್ಲ ಯೋಚನೆ ಮಾಡಿದಾಗ, ಬಾಲಕ ಸುಬ್ರಹ್ಮಣ್ಯ ಇರೋ ಕ್ಷೇತ್ರಗಳಿದೆ, ಯೌವನದಲ್ಲಿರೋ ಸುಬ್ರಹ್ಮಣ್ಯ ಇರ್ತಕ್ಕಂತಹ ಕ್ಷೇತ್ರಗಳಿದೆ, ಮದುವೆಯಾದ ಸುಬ್ರಹ್ಮಣ್ಯ ಇರ್ತಕ್ಕಂತಹ ಕ್ಷೇತ್ರಗಳಿದೆ. ಆದರೆ ಎಲ್ಲ ಸಮಸ್ಯೆಗಳಿಗೂ ಮುಕ್ತಿಯನ್ನು ಕೊಡ್ತಕ್ಕಂತಹ ಕ್ಷೇತ್ರ ಇದಾಗಬೇಕು. ರೋಗ ರುಜಿನಗಳಿಗೆ ಮುಕ್ತಿ, ಬೇಕಾದಷ್ಟು ಸಮಸ್ಯೆಗಳಿಗೆ ಮುಕ್ತಿ, ಆ ತರಹ ಪ್ರತಿಯೊಂದು ಸಮಸ್ಯೆಗಳಿಗೂ ಮುಕ್ತಿಯನ್ನು ಕಾಣ್ತಕ್ಕಂತಹ ಕ್ಷೇತ್ರ ಇದಾಗಬೇಕು ಅಂಥೇಳಿ
ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ದು ಮುಕ್ತಿಯ ಕ್ಷೇತ್ರ ಅಂತ ಹೇಳಿ. ಹ್ಮ್ ಹಾಗಾಗಿ ಇದಕ್ಕೆ ಮುಕ್ತಿನಾಗ ಕ್ಷೇತ್ರ ಅನ್ನುವ ಹೆಸರು ಬಂದದ್ದು. ಹ್ಮ್ ಕಾಳಹಸ್ತಿ ಇದೆ, ಕುಕ್ಕೆ ಸುಬ್ರಹ್ಮಣ್ಯ ಇದೆ, ಘಾಟಿ ಸುಬ್ರಹ್ಮಣ್ಯ ಇದೆ, ಮುಕ್ತಿನಾಗ ಇದೆ. ಸೊ ಇದರ ಪ್ರಕಾರಗಳು ಮತ್ತೆ ವಿಶಿಷ್ಟತೆಗಳು ಬೇರೆ ಬೇರೆನಾ ಇಲ್ಲ ಎಲ್ಲವೂ ಒಂದೇನಾ? ಒಂದೇ ರೀತಿಯಲ್ಲಿ ಇದರ ಇದೆಯಾ? ಇಲ್ಲ, ಎಲ್ಲದ್ರದ್ದು ಅದರದ್ದೇ ಆದ ಹೀಗೆ ಹಿನ್ನೆಲೆಗಳು ಬೇರೆ ಬೇರೆನೇ ಇರುತ್ತೆ. ಹ್ಮ್ ಯಾಕಂದ್ರೆ ಕಾಳಸರ್ಪದ್ದು ಕಾಳಹಸ್ತಿಯಲ್ಲಿ ಕಾಳಹಸ್ತೀಶ್ವರ ಅಂತ ಹೇಳಿ ಬಂದದ್ದು ಅದರದ್ದೇ ಆದ ವೈಶಿಷ್ಟ್ಯ, ಅದರದ್ದೇ ಆದ ಕಥೆಗಳೇ ಬೇರೆ ಇದೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ವಾಸುಕಿಗೋಸ್ಕರ ಆ, ಸುಬ್ರಹ್ಮಣ್ಯ ತಾನು ಅವನಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಬಂದು ನೆಲೆಸಿದ್ದಂಥದ್ದು. ಹಾಗಾಗಿ ಇದನ್ನ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ್ದೇ ಬೇರೆ, ಅಲ್ಲಲ್ಲಿ ಇದೇ ಸ್ಥಳ ಮಹಿಮೆಗಳು ಅಂತ ಬೇರೆ ಇರುತ್ತೆ. ಇವಾಗ ನಮ್ಮ ಹ್ಮ್ ಕ್ಷೇತ್ರ ಹುಟ್ಟು ಬಂದ ಕಥೆಗಳೇನೆ ಬೇರೆ ಇದೆ. ಹ್ಮ್ ಆ ಥರ ಆಯಾ ಜಾಗದ್ದೇ ಬೇರೆ ಇರುತ್ತೆ. ಆದರೆ ಒಟ್ಟಾರೆ ಹೇಳುವಾಗ ಈ ಎಲ್ಲ ಕ್ಷೇತ್ರಗಳಿಂದ ಬರ್ತಕ್ಕಂತಹ ಫಲಗಳು ಒಂದು ಅಂತ ಬೇಕಾದ್ರೆ ಹೇಳಬಹುದು. ಏನು ಫಲಗಳು ಅಂತಂದ್ರೆ, ಸಾಧಾರಣ ಈ ಸು ಸುಬ್ರಹ್ಮಣ್ಯ ಕ್ಷೇತ್ರಗಳು ಅಂತಂದ್ರೆ ಈ ಕರ್ನಾಟಕದಲ್ಲಿ ಮಾತ್ರನೇ ಸರ್ಪರೂಪಿಯಾಗಿ ಸುಬ್ರಹ್ಮಣ್ಯನನ್ನ ಆರಾಧನೆಯನ್ನ ಮಾಡುವಂತಹ ಪದ್ಧತಿ ಜಾಸ್ತಿ ಇರ್ತಕ್ಕಂಥದ್ದು. ಬಿಟ್ರೆ ಆಂಧ್ರ ಪ್ರದೇಶ ಇನ್ನೆಲ್ಲಿಯೂ ಕೂಡ ನಾಗರೂಪಿಯಾಗಿ ಸುಬ್ರಹ್ಮಣ್ಯನನ್ನ ಆರಾಧನೆ ಮಾಡೋದಿಲ್ಲ. ಎಲ್ಲ ಕಡೆ ಮುರುಘರೂಪಿ ಸುಬ್ರಹ್ಮಣ್ಯನನ್ನೇ ಆರಾಧನೆ ಮಾಡ್ತಕ್ಕಂಥದ್ದು. ಸುಬ್ರಹ್ಮಣ್ಯ ಸರ್ಪರೂಪದಲ್ಲಿ ಬಂದು ರಕ್ಷಣೆಯನ್ನ ಮಾಡಿದ್ರಿಂದ ಈ ಕರ್ನಾಟಕದಲ್ಲಿ ಇದಕ್ಕೆ ಸರ್ಪರೂಪಿ ಸುಬ್ರಹ್ಮಣ್ಯನ ಆರಾಧನೆ ವಿಶಿಷ್ಟವಾಗಿರ್ತಕ್ಕಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಗಾರಾಧನೆಗೆ ತುಂಬ ವಿಶೇಷ. ಯಾಕೆ ಅಂತಂದ್ರೆ ಅದೆಲ್ಲ ಕೂಡ ಘಟ್ಟ ಪ್ರದೇಶಗಳು, ತುಂಬ ಹಾವುಗಳು ಇರ್ತಾ ಇದ್ದಂಥ ಜಾಗ ಅದು. ಹಾಗಾಗಿಯೂ ಇರಬಹುದು. ನಾಗನಿಗೆ ತನ್ನದೇ ಆದ ವೈಶಿಷ್ಟ್ಯ ದೇವಾನುದೇವತೆಗಳ ಕಾಲದಿಂದಲೂ ಇದೆ. ಯಾಕೆ ಅಂದರೆ ನಾವು ಯಾವುದೇ ದೇವರುಗಳನ್ನು ನೋಡಿದಾಗ ಅದರ ಹಿಂದೆ ಸುಬ್ರಹ್ಮಣ್ಯನ ಒಂದು ಏನಾದರೂ ಒಂದಿರುತ್ತೆ. ಸುಮ್ಮನೆ ಉದಾಹರಣೆಗೆ ಇವಾಗ ವಿಷ್ಣುವನ್ನ ನೋಡಿದಾಗ ಶ್ರೀಮನ್ನಾರಾಯಣ ಆದಿಶೇಷನನ್ನ ಹಾಸಿಗೆಯಾಗಿ ಹಾಕೊಂಡು ಅದ್ರ ಮೇಲೆ ಮಲಗಿರ್ತಕ್ಕಂಥ ಚಿತ್ರಣವನ್ನ ನಾವು ನೋಡ್ತೀವಿ. ಶಿವನನ್ನ ನೋಡಿದ್ರೆ ಪರಮೇಶ್ವರ ತನ್ನ ಕುತ್ತಿಗೆಯಲ್ಲಿ ನಾಗಾಭರಣವನ್ನ ಹಾಕೊಂಡಿರ್ತಕ್ಕಂಥ ಶಿವನನ್ನ ನೋಡ್ತೀವಿ. ಗಣಪತಿಯನ್ನ ನೋಡಿದ್ರೆ ಪಾಶಾಂಕುಶವನ್ನ ಮಾಡಿಕೊಂಡು ಹೊಟ್ಟೆಗೆ ಸುತ್ತಕೊಂಡಿರ್ತಕ್ಕಂತಹ ಗಣಪತಿಯನ್ನ ನೋಡ್ತೀವಿ. ಇನ್ನು ಕೃಷ್ಣನನ್ನ ನೋಡಿದ್ರೆ ಅವನು ಹುಟ್ಟಿದಾಗಲೇ ಅವನಿಗೆ ಆದಿಶೇಷ ತಾನು ರಕ್ಷಣೆಯನ್ನ ಕೊಟ್ಟು ಅವನನ್ನ ಜಾಗವನ್ನ ಬದಲಾವಣೆ ಮಾಡೋದಕ್ಕೆ ಸಹಾಯವನ್ನ ಮಾಡ್ತಾನೆ. ಇನ್ನು ವಾಸುಕಿಯ ಮೇಲೆ ಹೆಡೆಯ ಮೇಲೆ ನಿಂತು ನರ್ತನವನ್ನ ಮಾಡಿದ್ದು ಬಾಲಕೃಷ್ಣನನ್ನ ನಾವು ನೋಡ್ತೀವಿ. ಅದ್ರ ಬಗ್ಗೆ ಕಥೆಗಳೆಲ್ಲವನ್ನು ಕೂಡ ನಾವು ಕೇಳ್ಕೊಂಡು ಬಂದಿದ್ದೀವಿ. ಇದೆಲ್ಲದ್ರ ಜೊತೆಗೆ ಕುಬೇರ ತನ್ನ ನಿಧಿಯನ್ನ ಕಾಯೋದಿಕ್ಕೆ ನಾಗದೇವರನ್ನೇ ಆಶ್ರಯಿಸ್ತಾನೆ. ಮತ್ತೆ ಪ್ರಳಯ ಕಾಲದಲ್ಲಿ ಈ ಭೂಮಿ ಕುಸಿದು ಹೋಗ್ತಾ ಇರ್ಬೇಕಾದ್ರೆ ಭೂದೇವಿಯ ಪ್ರಾರ್ಥನೆಯನ್ನ ಮನ್ನಿಸಿ ಇದೇ ಇದು ನಾಗದೇವರು ಸಹಸ್ರ ಹೆಡೆಯನ್ನ ಎತ್ತಿ ಭೂಮಿಯನ್ನ ಮೇಲಕ್ಕೆ ಎತ್ತಿಟ್ಕೊಂಡಿದ್ದಾರೆ. ಇವತ್ತಿಗೂ ಕೂಡ ಭೂಮಿ ಇರ್ತಕ್ಕಂಥದ್ದೇ ನಾಗನ ತಲೆಯ ಮೇಲೆ, ನಾವಿರೋದೇ ಅವನ ರಕ್ಷಣೆಯಲ್ಲಿ. ಹಾಗಾಗಿ ನಾಗನ ಒಂದು ಆರಾಧನೆಯನ್ನ ಮಾಡದೆ ಇರದವರೇ ಇಲ್ಲ, ನಾಗನ ಒಂದು ರಕ್ಷಣೆಯನ್ನ ಪಡಿದೇ ಇರೋರೇ ಇಲ್ಲ. ದೇವಾನುದೇವತೆಗಳೇ ನಾಗನ ರಕ್ಷಣೆಯನ್ನ ಪಡೆದ್ರು ಅಂದಮೇಲೆ ನಮ್ಮಂಥ ಹುಲುಮಾನವರಿಗೆ ಅದು ಖಂಡಿತವಾಗಿಯೂ ಬೇಕಾಗಿರ್ತಕ್ಕಂಥದ್ದೇ. ಮತ್ತೆ ನಾಗಗಳು ಹುಟ್ಟಿದ್ದೇನೆ ಕದ್ರುವಿನ ಮಕ್ಕಳಾಗಿ. ಕಶ್ಯಪರಿಗೆ 13 ಜನ ಹೆಂಡತಿಯರಿರ್ತಾರೆ. 13 ಜನ ಹೆಂಡತಿಯರಲ್ಲಿ ವಿನುತೆಗೆ ಗರುಡನ ತಾಯಿ ವಿನುತೆ, ಕದ್ರುವಿನ ಮಕ್ಕಳು ನಾಗಗಳು, ಮತ್ತೆ ಸುರಭಿಯ ಮಕ್ಕಳು ಕಾಮಧೇನು ಅಥವಾ ಗೋವುಗಳು. ಅಂದರೆ ಪ್ರಪಂಚದ ಸೃಷ್ಟಿಗಾಗಿ ಕಶ್ಯಪರು 13 ಜನ ಭಾರ್ಯೆಯರನ್ನ ಪಡ್ಕೊಂಡು ಎಲ್ಲ ಸೃಷ್ಟಿಯು ಕೂಡ ಒಬ್ಬೊಬ್ಬರಿಂದ ಒಂದೊಂದು ಬರ್ತಕ್ಕಂಥದ್ದು. ಅಂದ್ರೆ ಹಾವುಗಳು ಕೂಡ ಇದು ಮೂಲ ಸೃಷ್ಟಿ ಕದ್ರು ತಾಯಿ ಮಾನವರಿಂದನೇ ಬಂದಂಥದ್ದು. ಹಾಗೆ ನೋಡಿದಾಗ್ಲೂ ಕೂಡ ಮಾನವರಿಗೂ ನಾಗಗಳಿಗೂ ತುಂಬಾ ಸಂಪರ್ಕ ಇರ್ತಕ್ಕಂಥದ್ದು. ನಾಗಗಳಿಗೂ ಮತ್ತೆ ಮನುಷ್ಯರಿಗೂ ಏನೋ ಒಂದು ಅವಿನಾಭಾವ ಸಂಬಂಧ ಮೊದಲಿಂದನೂ ಇದೆ. ಹಾಗಾಗಿ ಇದನ್ನ ನಾವು ದೈವತ್ವದಲ್ಲಿ ಕಂಡುಕೊಂಡು ಪೂಜೆಯನ್ನ ಕೆಲವರು ಭಯದಿಂದ ಪೂಜೆ ಮಾಡ್ತಾರೆ, ಕೆಲವರು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಹೇಗಾರು ಪೂಜೆ ಮಾಡಿ ನಾಗದೇವರನ್ನ ಯಾರು ಆಶ್ರಯಿಸ್ತಾರೆ ಅವ್ರ ಜೀವನದಲ್ಲಿ ನೆಮ್ಮದಿಯಾಗಿರ್ತಾರೆ. ಯಾರು ನಾಗದೇವರನ್ನ ಯಾವ ಕಾಲದಲ್ಲೂ ಪೂಜೆ ಮಾಡ್ತಾರೆ ಅವ್ರಿಗೆ ಎಂತಹದೇ ಸಮಸ್ಯೆ ಬಂದಾಗ್ಲೂ ಕೂಡ ಅವ್ರು ಯಾವುದೋ ರೂಪದಲ್ಲಿ ಬಂದು ಸಹಾಯವನ್ನ ಮಾಡ್ತಾರೆ.
ಇದಕ್ಕೆ ಎಷ್ಟೊಂದು ಪುರಾವೆಗಳು ನಮಗೆ ಸಿಗ್ತಾ ಹೋಗುತ್ತೆ ಹೇಳ್ತಾ ಹೋದ್ರೆ. ಹ್ಮ್. ಹಾಗಾಗಿ ಈ ನಾಗದೇವರನ್ನ ಕಾಮ್ಯರೂಪಿಯಾಗಿ ಆರಾಧನೆ ಮಾಡ್ತಕ್ಕಂತಹ ದೈವ ಅಂತ ಹೇಳುವಂಥದ್ದು. ಹ್ಮ್. ಕಾಮ್ಯರೂಪಿ ಅಂತಂದ್ರೆ ನಮ್ಮ ಕಾಮನೆಗಳನ್ನ ಈಡೇರಿಸ್ತಕ್ಕಂತಹ ದೈವ ನಾಗದೇವರು ಅಂತ ಹೇಳ್ತಕ್ಕಂಥದ್ದು. ಮನುಷ್ಯನಿಗೆ ಕಾಮನೆಗಳು ಬೇಕಾದಷ್ಟು, ಹುಟ್ಟಿದಾರಭ್ಯ ಸಾಯುವವರೆಗೂ ಅವನ ಬೇಡಿಕೆಗಳು ಇದ್ದೇ ಇರುತ್ತೆ. ದೈವ ಅಂತಂದ್ರೆ ನಾವು ಹೋದ ತಕ್ಷಣ ದೇವಸ್ಥಾನದಲ್ಲಿ ನಿಂತ್ಕೊಂಡ ತಕ್ಷಣ ಮನಸ್ಸಿನಲ್ಲಿ ಶುರುವಾಗತ್ತೆ, ನನಗದು ಬೇಕು, ಇದು ಬೇಕು, ಮತ್ತೊಂದು ಬೇಕು. ಈ ಕಾಮನೆಗಳು ಬೆಳೀತಾನೆ ಹೋಗುತ್ತೆ. ಆದರೆ ಯಾವ ದೈವಕ್ಕಿಂತ ಹೇಳಿ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂತಹ ದೇವರು ಅಂದರೆ ಈ ಭೂಮಿ ಮೇಲೆ ಎರಡು, ಒಂದು ಸೂರ್ಯ, ಮತ್ತೊಂದು ನಾಗ. ಹ್ಮ್. ಸೂರ್ಯ ಅಮೇರಿಕಾದಲ್ಲಿ ನಿಂತ್ಕೊಂಡ್ರು ಅದೇ ಸೂರ್ಯ, ಇಂಡಿಯಾದಲ್ಲಿ ನಿಂತ್ಕೊಂಡ್ರು ಅದೇ ಸೂರ್ಯ. ಒಬ್ಬನೇ ದೈವ, ಒಬ್ಬನೇ ಸೂರ್ಯ, ಎಲ್ಲಿ ನಿಂತರೂ ಕಾಣಿಸ್ತಕ್ಕಂಥವನು. ಒಂದು ದಿವಸ ನಾನು ಹೇಳ್ತಾ ಇರ್ತೀನಿ, ಒಂದು ದಿವಸ ಸೂರ್ಯ ರಜಾ ಹಾಕ್ಬಿಟ್ರೆ ಇಡೀ ಭೂಮಂಡಲವೇ ತಲ್ಲಣ ಆಗೋಗುತ್ತೆ. ಒಂದು 2 ಗಂಟೆ ಕಾಲ ಗ್ರಹಣ ಕಾಲದಲ್ಲಿ ಸ್ವಲ್ಪ ಮರೆ ಆಗತ್ತೆ ಅಂತಂದರೆ ಎಷ್ಟು ಅಲ್ಲೋಲ ಕಲ್ಲೋಲ ಆಗತ್ತೆ. ಅಂಥದ್ರಲ್ಲಿ ಒಂದು ದಿವಸ ಏನಾದ್ರು ರಜೆ ಹಾಕ್ಬಿಟ್ರೆ ಎಲ್ಲವೂ ಸ್ತಬ್ಧವಾಗಿ ಹೋಗುತ್ತೆ. ಅಂದರೆ ಅಷ್ಟು ಶಕ್ತಿ ಯಾವುದು? ಅಟ್ ದ ಎಂಡ್ ಆಫ್ ದ ಡೇ ನಾವು ದೈವ ಅಂತ ಯಾವುದನ್ನು ಕರಿಬಹುದು? ಯಾರನ್ನ ಹ್ಮ್. ಕರಿತೀವಿ? ನಮಗೆ ಏನು ಬೇಕೋ ಎಲ್ಲವನ್ನು ಕೊಡ್ತಕ್ಕಂಥದ್ದೇ ದೈವ. ಅಂದರೆ ನಮ್ಮ ಹುಟ್ಟಿನಿಂದ ಸಾಯುವವರೆಗೆ ಮನುಷ್ಯನಿಗೆ ಏನೆಲ್ಲ ಬೇಕೋ ಎಲ್ಲವನ್ನು ಒದಗಿಸ್ತಕ್ಕಂಥದ್ದು ದೈವ. ಅದನ್ನೇ ಸೃಷ್ಟಿಕರ್ತ ಬ್ರಹ್ಮ ಅಂತ ಕರಿತೀವಿ. ಹ್ಮ್. ನಮಗೆ ಸೃಷ್ಟಿ ಆದಮೇಲೆ ನಾವಿರೋವರೆಗೆ ಪಾಲನೆಗೆ ಬೇಕಾಗುವಂಥದ್ದನ್ನೆಲ್ಲನೂ ಕೂಡ ವಿಷ್ಣು ಅಂತ ಕರಿತೀವಿ. ಲಯಕಾರಕನಾಗಿ ಶಿವ ಅಂತೀವಿ. ದೈವತ್ವವನ್ನು ನಾವು ಹಾಗೆ ನೋಡ್ತೀವಿ. ಈ ಭೂಮಿ ಎಲ್ಲ ನಡಿಬೇಕಾದ್ರೆ ಬೇಕಾಗುವಂಥದ್ದು ಯಾರು? ಸೂರ್ಯ. ಸೂರ್ಯನ ಬೆಳಕಿದ್ರೆ ಗಿಡ ಬೆಳೆಯೋದು, ಗಿಡ ಹ್ಮ್. ಬೆಳೆದ್ರೆ ನಮ್ಗೆ ಆಹಾರ ಸಿಕ್ಕೋದು, ಆಹಾರ ಸಿಕ್ಕಿದ್ರೆ ನಾವು ಬದುಕೋದು. ಅಲ್ಲಿಗೆ ಸೂರ್ಯನನ್ನ ದೈವ ಅಂತ ಒಪ್ಕೋಬೋದು ತಾನೆ. ನಮಗೆ ಖಂಡಿತ. ಬೇಕು ಬೇಡಗಳನ್ನೆಲ್ಲವನ್ನು ಹ್ಮ್. ಯಾರು ಕೊಡ್ತಾನೆ? ಸೂರ್ಯ ಕೊಡ್ತಾನೆ. ಪ್ರತ್ಯಕ್ಷ ದೈವ ಸೂರ್ಯ. ನಾಗದೇವರು ಪ್ರತ್ಯಕ್ಷವಾಗಿ ನಮಗೆ ಭೂಮಿ ಮೇಲೆ ಕಾಣ್ತಕ್ಕಂತಹ ದೈವಗಳು. ಭವಿಷ್ಯ ಪುರಾಣವೇ ಹೇಳುತ್ತೆ, ವ್ಯಾಸ ಮಹರ್ಷಿಗಳು ಅದರಲ್ಲಿ ಬರೀತಾರೆ. ಏನಂತ ಬರೀತಾರೆ ಅಂತಂದರೆ, ನಮಗೆ ಅತೀಂದ್ರಿಯವಾದಂತಹ ಶಕ್ತಿ ಉಳ್ಳಂತಹ ಸರ್ಪಕುಲ ಅಂತ ಹೇಳಿದ್ರೆ ಎಲ್ಲ ಅಂದರೆ 2,500 ಜಾತಿ ಸರ್ಪಗಳಿವೆ ಹ್ಮ್. ಭೂಮಿ ಮೇಲೆ. ಎಲ್ಲವೂ ಕೂಡ ದೈವತ್ವಕ್ಕೆ ನಾವು ಹೋಲಿಸೋದಿಲ್ಲ. ಯಾವುದು ಅತೀಂದ್ರಿಯವಾದ ಶಕ್ತಿಯನ್ನು ಹೊಂದಿದೆ ಆ ಸರ್ಪಗಳು ಮಾತ್ರನೇ ನಾವು ದೈವ ಅಂತ ಹೇಳಿ ಕರೀತಕ್ಕಂಥದ್ದು. ಅದನ್ನು ಅನಂತ, ವಾಸುಕಿ, ಶೇಷ ಅಂತೇಳಿ ಗುಂಪು ಮಾಡಿದ್ದಾರೆ. ಹ್ಮ್. ಈ ಸಂತತಿಯಲ್ಲಿ ಬಂದಂತಹ ನಾಗಗಳೆಲ್ಲವೂ ಕೂಡ ದೈವತ್ವವನ್ನು ಪಡೆದಿರ್ತಕ್ಕಂಥದ್ದು ಅಂತ ಹೇಳಿ. ಹಾಗಾಗಿ ಇದು ಈ ಸಂತತಿಯಲ್ಲಿ ಬರ್ತಕ್ಕಂತಹ ಇವು ಸತ್ವಗುಣ ಪೂರಿತವಾಗಿರ್ತಕ್ಕಂಥ ಸರ್ಪಗಳಿವು. ಇವು ಹ್ಮ್. ಯಾರಿಗೂ ಏನನ್ನೂ ಮಾಡೋದಿಲ್ಲ, ತಮ್ಮಷ್ಟಕ್ಕೆ ತಾವಿರುತ್ತೆ. ಆದರೆ ಮನುಷ್ಯ ಸಹಜವಾಗಿ ನಾವೇನು ಮಾಡ್ತೀವಿ, ಅದರದ್ದು ಬಾಲನೋ ಶರೀರನೋ ಎಲ್ಲೋ ಒಂದು ಸಂದಿಲಿ ಒಂದು ಪೊರೆನಲ್ಲಿ ಕಾಣುತ್ತೆ, ಒಂದು ಮರದ ಸಂದಿಯಲ್ಲೋ ಒಂದು ಮಣ್ಣಿನ ಸಂದಿಯಲ್ಲೋ ಕಂಡ್ರೆ ಸುಮ್ಮನಿರಲ್ಲ ನಾವು. ಅಲ್ಲಿ ಹಾವಿದೆ ಅಂತ ಸುಮ್ಮನಾಗ್ಬಿಡ್ಬೇಕು. ನಾವೇನು ಮಾಡ್ತೀವಿ, ಮನುಷ್ಯ ಸಹಜವಾದ ಒಂದು ಇದರಿಂದ ಒಂದು ಕಡ್ಡಿ ತೊಗೊಂಡು ಕೆರೆಯೋದು, ಅದನ್ನ ಈಚೆಗೆ ಬರೋ ಹಂಗೆ ಮಾಡೋದು, ಈ ತರಹ ಮಾಡಿ ಅದಕ್ಕೆ ಹಿಂಸೆಯನ್ನು ಮಾಡ್ತೀವಿ. ಇದು ತಪ್ಪಾಗತ್ತೆ. ಯಾವಾಗ ಅದನ್ನು ಈಚೆಗೆ ಬರೋ ಹಂಗೆ ಮಾಡ್ತೀವಿ, ಅದೇನಾಗತ್ತೆ, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಬುಸ್ ಅಂತ ಎದ್ದು ನಿಂತ್ಕೊಳ್ಳುತ್ತೆ. ಹ್ಮ್. ಅದು ಯಾವಾಗ ಬುಸ್ ಅಂತ ಎದ್ದು ನಿಂತ್ಕೊಳ್ಳುತ್ತೆ, ಮನುಷ್ಯಂಗೆ ಗಾಬರಿ ಆಗತ್ತೆ. ಅವನು ಅದಕ್ಕೊಂದು ಕಲ್ಲು ಹೊಡಿ, ಒಂದು ಕಡ್ಡಿ ತೊಗೊಂಡು ಹೊಡಿ, ಏನೋ ಒಂದು ಮಾಡಿ ಅದನ್ನು ತೊಂದರೆ ಮಾಡ್ತಾನೆ. ಅದು ಹ್ಮ್. ಯಾವಾಗ ತೊಂದರೆಗೆ ಸಿಕ್ಕಾಕೊಳ್ಳುತ್ತೆ, ತಾನು ತನ್ನನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಹೋರಾಟ ಮಾಡಲೇಬೇಕು, ಅದು ಮಾಡೇ ಮಾಡ್ಲೇಬೇಕು. ಮಾಡುತ್ತೆ. ಹ್ಮ್. ಅಡ್ಡ ಕೊನೆಯಲ್ಲಿ ಏನಾಗುತ್ತೆ, ಇಲ್ಲ ಅದಕ್ಕೆ ತೊಂದರೆ ಆಗತ್ತೆ ಅಂತಂದರೆ ಅದು ಪ್ರಾಣವನ್ನು ಬಿಡುವಾಗ ಜೋರಾಗಿ ಒಮ್ಮೆ ಪೂತ್ಕರಿಸುತ್ತೆ, ಜೋರಾಗಿ ಒಂದು ಉಸಿರು ಬಿಡುತ್ತೆ ಬುಸ್ ಅಂತ. ಹ್ಮ್. ಆ ಉಸಿರಿನಿಂದ ಬರುವಂತಹ ಏನು ಅಂಶ ಇರುತ್ತೆ ಅದು ಪರಿಸರದಲ್ಲಿ ಗಾಳಿಯಲ್ಲಿ ಸೇರಿ ಹೋಗುತ್ತೆ. ಅದು ಯಾವಾಗ ಗಾಳಿಯಲ್ಲಿ ಸೇರಿ ಹೋಗುತ್ತೆ, ಒಬ್ಬ ಹಾವು ಹೊಡಿತಾ ಇದ್ದಾನೆ ಅಂತಂದರೆ ಅಲ್ಲಿರೋ 100 ಜನ ಸುತ್ತ ನಿಂತ್ಕೊಂಡು ನೋಡ್ತಾರೆ. ಆ 100 ಜನ ಆ ಇದನ್ನು ಸೇವನೆಯನ್ನು ಮಾಡ್ತಾರೆ, ಅಲ್ಲಿರೋ ಗಾಳಿಯನ್ನು. ಆ ಗಾಳಿಯನ್ನ ಯಾರೆಲ್ಲ ಸೇವನೆ ಮಾಡ್ತಾರೆ ಅವರೆಲ್ಲರೂ ಕೂಡ ಆ ಒಂದು ಒಬ್ಬ ಹಾವು ಹೊಡೆದ್ರು ಕೂಡ ಅವನಿಗೆ ಸಪೋರ್ಟ್ ಮಾಡಿದ್ರು ಅನ್ನುವ ಕಾರಣದಿಂದ ಅದು ಪ್ರಾಣ ಬಿಡೋಕ್ಕೆ ಮುಂಚೆ ಶಾಪ ಕೊಟ್ಟು ಸಾಯುತ್ತೆ. ಯಾರು ಹೊಡೆದ ಆ ಹ್ಮ್. ನೋವು ತಡಿಲಾರ್ದಿರ ನಮ್ಗೆ ಯಾರು ಹೋಗ್ತಾ ಗಾಡಿ ತಗಲಿಸ್ಬಿಟ್ರೆ ಬೈತೀವೋ ಇಲ್ವೋ, ಹ್ಮ್. ಹಾಗೆ ಅದು ಕೂಡ ತಾನು ಬೈಯತ್ತೆ, ಶಾಪ ಕೊಡುತ್ತೆ. ಅಲ್ಲಿದ್ದ ಅಷ್ಟೂ ಜನಕ್ಕೆ ಸರ್ಪದೋಷ ತಗಲುತ್ತೆ. ಹ್ಮ್. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಹೋಗಿ ಅಲ್ಲಿ ಶಾಪಗ್ರಸ್ತರಾದ್ವಿ. ತಡಿಬೋದಿತ್ತು ಯಾರಾದರೆ, ಈ ಬಿಡು ಅದನ್ನು ಪ್ರಾಣಿ ಅಂತ ಎಲ್ಲರೂ ನೋಡ್ತಾ ನಿಂತಿರ್ತೀವಿ, ಅವ್ನು ಹೊಡೆದು ಸಾಯಿಸಿ ಮಾಡೋವರೆಗೂ.
ಹಾಗೆ ಇದು ಈ ರೀತಿ ಎಷ್ಟೋ ಜನ ಹೇಳ್ತಾರೆ, ನಾವೇನು ಹಾವು ನೋಡ್ದಿಲ್ಲಪ್ಪ, ಹ್ಮ್ ನಮ್ಗೆ ಯಾಕೆ ಬರುತ್ತೆ ಸರ್ಪದೋಷ ಅಂತಾರೆ. ಹೇಗೋ ಬರುತ್ತೆ. ಈ ಸರ್ಪದೋಷ ಹೇಗ್ ಬರುತ್ತೆ ಅನ್ನಕ್ಕೆ ಒಂದು ಪುಸ್ತಕ ಇದೆ. ಅದು ಓದಿದ್ರೆ ಸುಮಾರು ವಿಧಗಳಿವೆ. ಎಷ್ಟು ಹ್ಮ್ ತರಹ ಕಾರಣಕ್ಕೆ ಸರ್ಪದೋಷ ಬರುತ್ತೆ ಅಂತಂದ್ರೆ, ಹ್ಮ್ ಈ ಭೂಮಿ ಮೇಲೆ ಹುಟ್ಟಿರೋ ಎಲ್ಲರಿಗೂ ಸರ್ಪದೋಷ ಇದೆ ಅನ್ನೋದು ಗೊತ್ತಾಗೋಗುತ್ತೆ. ಒಂದಲ್ಲ ಒಂದ್ ರೀತಿ. ಒಂದಲ್ಲ ಒಂದು ರೀತಿ ಚಿಕ್ಕಾಕೆ ಹಾಕೊಳ್ತೀವಿ. ಇದೆಲ್ಲ ನಿಮಗೆ ಹೇಗೆ ಗೊತ್ತಾಗತ್ತೆ ಹ್ಮ್ ಅಂತ ನೀವು ಕೇಳ್ತೀರ. ಹೇಗೆ ಗೊತ್ತಾಗತ್ತೆ ಅಂತಂದ್ರೆ, ಜಾತಕವನ್ನು ನೋಡಿದಾಗ ಗೊತ್ತಾಗತ್ತೆ. ಜಾತಕದಲ್ಲಿ ಹೆಂಗೆ ಗೊತ್ತಾಗತ್ತೆ? ಜಾತಕದಲ್ಲಿ ನವಗ್ರಹಗಳಲ್ಲಿ ನಾವು ಗ್ರಹಗಳ, ಮನುಷ್ಯ ಅಂದಮೇಲೆ ಗ್ರಹಗಳ ಅಧೀನ, ಹ್ಮ್ ಆ ರಾಹು ಕೇತುವನ್ನು ಪ್ರತಿನಿಧಿಸ್ತೀವಿ ಈ ಸರ್ಪದೋಷಕ್ಕೆ. ನಾವು ನವಗ್ರಹ ದೇವಸ್ಥಾನಕ್ಕೆ ಹೋದರೆ ಹ್ಮ್ ಹೆಡೆಗಿರ್ತಕ್ಕಂತಹ ಭಾಗವನ್ನು ರಾಹು ಅಂತನೂ, ಬಾಲ ಇರ್ತಕ್ಕಂತಹ ಭಾಗವನ್ನು ಕೇತು ಅಂತನೂ ಕೂಡ ಪರಿಗಣಿಸುವಂಥದ್ದು. ಅದಕ್ಕೆ ಬೇರೆ ಕಥೆ ಇದೆ, ಅದು ಬೇಡ ಇವಾಗ. ಈ ರಾಹು ಮತ್ತು ಕೇತು ಇವುಗಳ ಸ್ಥಾನವನ್ನು ಕುಂಡಲಿಯಲ್ಲಿ ನಾವು ಗುರುತು ಮಾಡಿಕೊಂಡು ಸರ್ಪದೋಷ ಇದೆಯಾ ಇಲ್ವಾ, ಸರ್ಪದೋಷ ಇದೆಯಾ, ಕಾಳಸರ್ಪದೋಷ ಇದೆಯಾ, ಸರ್ಪಶಾಪ ಇದೆಯಾ, ಇದೆಲ್ಲವೂ ಬೇರೆ ಬೇರೆ. ಹ್ಮ್ ಕಾಳಸರ್ಪದೋಷವೇ ಬೇರೆ. ಕಾಳಸರ್ಪದೋಷದಲ್ಲಿ 12 ಬಗೆ ಇದೆ. ಇದು ಹುಟ್ಟಿರೋ ಸಮಯ ಮತ್ತು ಇದರಿಂದಾನೇ ಜ್ಯೋತಿಷ್ಯದಲ್ಲಿ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಹೌದು. ಪುರಾವೆ ಅಲ್ಲೇ ಇದೆ. ಒಂದು ಜಾತಕ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಹುಟ್ಟಿದ ಸಮಯ, ಹುಟ್ಟಿದ ದಿನ, ಹುಟ್ಟಿದ ಊರು, ಇಷ್ಟನ್ನು ಕೂಡ ನಾವು ಲೆಕ್ಕ ತಗೋಬೇಕಾಗತ್ತೆ. ಹ್ಮ್ ಆ ಲೆಕ್ಕಾಚಾರದ ಮೇಲೆ ಅವತ್ತಿನ ದಿವಸ ಆಕಾಶದಲ್ಲಿ ಗ್ರಹಗಳು ಯಾವ್ಯಾವ ಜಾಗದಲ್ಲಿದೆ ಅನ್ನೋದ್ರ ಮೇಲೆ ಒಂದು ಕುಂಡಲಿ ನಿರ್ಧಾರ ಆಗ್ತಕ್ಕಂಥದ್ದು. ಹ್ಮ್ ಅದರ ಒಂದು ಎಷ್ಟೋ ಮಕ್ಕಳು ನೋಡಿ, ಇನ್ನೂ ಒಂದು ವಾರ ಇರುತ್ತೆ, ಒಂದು ವಾರಕ್ಕೆ ಮುಂಚೆನೆ ಹುಟ್ಟಿರುತ್ತವೆ ಕೆಲವು. ಹಾ. ಕೆಲವು 7 ತಿಂಗಳಿಗೆ ಹುಟ್ಟುಬಿಡುತ್ತವೆ ಮಕ್ಕಳು. ಕೆಲವು ದಿನಗಳು ತುಂಬಿದ್ರೂ ಕೂಡ ಆಮೇಲೆ ಟೆನ್ಷನ್ ಆಗಿ ಎಲ್ಲ ಆಗಿ ಆಮೇಲೆ ಹುಟ್ಟುತ್ತವೆ. ಎಷ್ಟೋ ಜನ ಟೈಮ್ ಗುರ್ತಾಕಿಸ್ಕೊಂಡು ಹೋಗ್ತಾರೆ. ಆ ಕಾಲಕ್ಕೆಲ್ಲ ನ್ಯಾಚುರಲ್ ಆಗಿ ಆಗ್ತಾ ಇತ್ತು, ತೊಂದರೆ ಇಲ್ಲ. ಇವಾಗ ಯಾರಿಗೆ ಯಾವತ್ತು ಬೇಕೋ ಅವತ್ತೇನೆ ಮಾಡಿಸ್ಕೊಳ್ತೀವಿ. ನೀವು ಟೈಮ್ ಕೊಡೋ ದಿವಸಕ್ಕೆ ಹಾಕ್ಕೊಳ್ತೀವಿ. ಡೇಟು ಟೈಮು ಎಲ್ಲ ಚೆನ್ನಾಗಿರೋದು ನೋಡಿ ಗುರ್ತು ಹಾಕಿ ಕೊಟ್ಬಿಡಿಮ್ಮ, ನಾವು ಅವತ್ತೇ ಸಿಸೇರಿಯನ್ ಮಾಡಿಸಿ ಮಗು ಇದು ಮಾಡ್ಕೋತೀವಿ ಹಣೆ ಬರ ಅಂತ ಬದಲಾಯಿಸ್ಬೋದು ಅದರಿಂದ. ಅಂತ ಅಂತ ಲೆಕ್ಕ ಹಾಕೊಂಡು ಬರ್ತಾರೆ. ಹಾ. ಆದರೂ ಕೂಡ ವರ್ಕ್ ಆಗೋದಿಲ್ಲ. ಎಷ್ಟೋ ಜನ ಬರ್ಸ್ಕೊಂಡು ಹೋಗ್ತಾರೆ, ಬೇಡಿ ಆ ಥರ ನಾವು ನಿರ್ಧಾರ ಮಾಡಬಾರ್ದು ಅಂತ ಹೇಳಿದ್ರೆ, ಇಲ್ಲ ನೀವು ಹಾಕ್ಕೊಡಿ, ನಮ್ಮ ಡಾಕ್ಟ್ರ್ ಹೇಳಿದ್ದಾರೆ, ಬೇಕಾದ್ರೆ ಬರ್ಸ್ಕೊಂಬನ್ನಿ, ಅದೇ ಟೈಮ್ಗೆ ಮಾಡಿಕೊಡ್ತೀನಿ ಅಂತೆಲ್ಲ ಹೇಳಿ ಬರ್ತಾರೆ. ಹಾ. ಆದರೆ ಅಲ್ಲಿ ಏನೋ ವ್ಯತ್ಯಾಸ ಆಗುತ್ತೆ, ಏನೋ ಆಗುತ್ತೆ, ಕರೆಕ್ಟ್ ಆ ಟೈಮ್ಗೆ ಆಗೋದೇ ಇಲ್ಲ, ಏನೋ ಒಂಚೂರು ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಲಗ್ನ ವ್ಯತ್ಯಾಸ ಆಗೋಗುತ್ತೆ. ಹ್ಮ್. ಲಗ್ನ ವ್ಯತ್ಯಾಸ ಆದ ತಕ್ಷಣ ಅವನ ಜೀವನ ಗತಿಯೇ ಚೇಂಜ್ ಆಗೋಗುತ್ತೆ, ಪೂರ್ತಿ ಬದಲಾವಣೆ ಆಗೋಗುತ್ತೆ. ಒಂದೊಂದು ಸೆಕೆಂಡ್ಗೂ ಬದಲಾಗುತ್ತೆ. ಸೆಕೆಂಡ್ ಎಲ್ಲ ಟೈಮು ಬದಲಾಗಲ್ಲ, ಕೆಲವೊಮ್ಮೆ ಆಗುತ್ತೆ. ನಿಮಿಷಗಳಲ್ಲಿ ಕೆಲವು ಸಲ ವ್ಯತ್ಯಾಸ ಆಗ್ಬಿಡುತ್ತೆ. ಈ ದಿವಸಕ್ಕೆ ಹೆಚ್ಚು ಕಮ್ಮಿ ನಕ್ಷತ್ರಗಳೆಲ್ಲ ಕುಂಡ್ಲಿನಲ್ಲಿ ಅಲ್ಲಲ್ಲೇ ಇರುತ್ತವೆ. ರಾಶಿಗಳು ನಾವೇನು ಲೆಕ್ಕ ಹಾಕ್ತೀವಿ, ಆ ಎಲ್ಲ ಗ್ರಹಗತಿಗಳು ಕೂಡ ಅಲ್ಲಲ್ಲೇ ಇರುತ್ತವೆ. ಆದರೆ ಲಗ್ನ ಬದಲಾಗಿ ಹೋಗುತ್ತೆ. ಹಾಗಾಗಿ ಆ ಲಗ್ನ ಬದಲಾದ ತಕ್ಷಣ, ಇವಾಗ 9ನೇ ಮನೆ ಅಂತಿರುವಂತಹ ಲಗ್ನ ಬದಲಾಯಿತು ಅಂದರೆ ಅವನು 10ನೇ ಮನೆಗೆ ಹೊಟ್ಟೋಗ್ತಾನೆ, ಇನ್ನೊಂದು ಅರ್ಧ ಗಂಟೆ ಲೇಟ್ ಆದರೆ. ಅವಾಗಲ್ಲಿ ವ್ಯತ್ಯಾಸ ಆಗಿ ಹೋಗುತ್ತೆ. ಈ ರೀತಿ ಜಾತಕವನ್ನು ನೋಡಿ, ಜಾತಕದಲ್ಲಿ ರಾಹುಕೇತುಗಳು ಎಲ್ಲಿದ್ದಾರೆ, ಅವನ ಜೊತೆ ಯಾರಿದ್ದಾರೆ. ರಾಹು ಜೊತೆ ಕುಜ ಏನಾದ್ರು ಬಂತು ಅಂದರೆ ಅವ್ರ ಜೀವನದಲ್ಲಿ ತಿಪ್ಪರ್ಲಾಗ ಹೊಡೆದ್ರು ಅವ್ರು ಎದ್ದೇಳೋಕ್ಕಾಗೋದಿಲ್ಲ. ಭಾಳ ಹೆಚ್ಚೆಜ್ಜೆಗೂ ಕಠಿಣ ಪರಿಸ್ಥಿತಿಯನ್ನು ಎದುರಿಸ್ತಾ ಹೋಗ್ತಾರೆ. ಅದೇ ರಾಹುವಿನ ಜೊತೆ ಶನಿ ಬಂದ ಅಂತ ಹೇಳಿದ್ರೆ, ಅದು ಅವನು ಎಲ್ಲಿದ್ದಾನೆ ಅನ್ನೋದನ್ನು ನೋಡಿಕೊಂಡಾಗ ಅವರ ಆರೋಗ್ಯದ ಮೇಲೆ ಅಥವಾ ಅವರ ಆರ್ಥಿಕ ಪರಿಸ್ಥಿತಿಯ ಮೇಲೆ ಈ ರೀತಿ ಎಲ್ಲ ಬದಲಾವಣೆ ಆಗ್ತಾ ಹೋಗುತ್ತೆ. ಅದೇ ರಾಹುವಿನೊಟ್ಟಿಗೆ ಚಂದ್ರ ಬಂತು ಅಂದರೆ ಮನಸ್ಸು ಯಾವಾಗಲೂ ನೆಗೆಟಿವ್ ಥಿಂಕಿಂಗು, ಬರೀ ಕೆಟ್ಟದನ್ನೇ ಯೋಚನೆ ಮಾಡ್ತಿರ್ತಾರೆ. ಹೋಗ್ತಾ ಇರ್ತಾರೆ ರಸ್ತೆನಲ್ಲಿ, ಯಾವನ್ ಗುದ್ಬಿಡ್ತಾನೋ ಅಂತ ಅಂದ್ಕೊಂಡೇ ಹೋಗ್ತಾ ಇರ್ತಾರೆ. ಇಲ್ಲ ಮನೆಗೆ ಬಂತು ಅಂತಂದ್ರೆ ಯಾರು ನೋಡಿದ್ರೆ ಇವ್ನು ಯಾಕೆ ನಾನು ಹಿಂಗೆ ನೋಡ್ತಾ ಇದ್ದಾನೆ, ಏನೋ ಒಂದು ಕೆಟ್ಟ ದೃಷ್ಟಿಯಲ್ಲಿಯೇ ಯೋಚನೆ ಮಾಡ್ತಾ ಇರೋದು. ಈ ತರಹ ಮನಸ್ಸಿನ ಸ್ಥಿತಿಯೇ ಬದಲಾವಣೆ ಆಗೋಗುತ್ತೆ. ಹಾಗಾಗಿ ಯಾವ ಗ್ರಹಗಳು ಈ ರಾಹು ಜೊತೆಯಲ್ಲಿ ಕೇತುವಿನ ಜೊತೆಯಲ್ಲಿ ಇರ್ತಾರೆ, ಅವರ ದೃಷ್ಟಿ ಯಾರ ಮೇಲೆ ಬೀಳ್ತಾ ಇದೆ, ರಾಹುವಿನ ದೃಷ್ಟಿ ಯಾರ ಮೇಲೆ ಬೀಳ್ತಾ ಇದೆ, ಇವೆಲ್ಲವನ್ನು ಲೆಕ್ಕಾಚಾರ ನೋಡಿದಾಗ ಇವರು ಜಾತಕ ಹೇಗಿದೆ ಅನ್ನೋದು ಗೊತ್ತಾಗತ್ತೆ. ಇನ್ನು ಶಾಪಗ್ರಸ್ತವಾಗಿದೆಯಾ ಅಥವಾ ದೋಷಯುಕ್ತವಾಗಿದೆಯಾ ಅಥವಾ ಕಾಳಸರ್ಪದಲ್ಲಿ ಇದೆಯಾ ಜಾತಕ ಅನ್ನೋದನ್ನು ಕೂಡ ಈ ಗ್ರಹಗಳ ಆಧಾರದ ಮೇಲೇ ಹೇಳೋಕ್ಕಾಗುವಂಥದ್ದು. ಹಾಗಾಗಿ ಈ ದೋಷಗಳನ್ನು ಪರಿಹಾರ ಮಾಡ್ಕೋಬೇಕಾದ್ರೂ ಅಷ್ಟೇ. ತುಂಬ ಜನ ಹೇಳ್ತಾರೆ, ನಾವು ಅಲ್ಲಿ ಹೋಗಿದ್ದೀವಿ, ನಾವು ಇಲ್ಲಿ ಹೋಗಿದ್ದೀವಿ, ಎಲ್ಲ ಕಡೆ ಹೋಗಿ ಪೂಜೆ ಮಾಡಿಸಿದ್ದೀವಿ, ಏನು ಮಾಡಿದ್ರೂ ಮದುವೆ ಆಗ್ತಾ ಇಲ್ಲಮ್ಮ ಅಂತಾರೆ. ಅಲ್ಲಿ ಇಲ್ಲಿ ಹೋಗೋದಷ್ಟೇ ಮುಖ್ಯ ಅಲ್ಲ,
ಪ್ರತಿಯೊಂದಕ್ಕೂ ಯಾವುದಕ್ಕೆ ಏನು ಮಾಡಬೇಕು ಅನ್ನೋದು ಒಂದಿದೆ. ಹ್ಮ್. ನಾವು ಅದನ್ನ ಮಾಡಲ್ಲ. ಎಲ್ಲರೂ ಮಾಡ್ತಾರಲ್ವಾ? ಅಲ್ಲಿ ಹೋಗ್ತಾರೆ ಎಲ್ಲರೂ ಒಂದು ಪೂಜೆ ಯಾವುದೋ ಮಾಡ್ಕೊಂಬರ್ತಾರೆ. ನಾವು ಹೋಗೋದು ಅದನ್ನ ಮಾಡ್ಕೊಂಡು ಬರೋದು. ಅದು ಹಾಗೆಲ್ಲ ವರ್ಕ್ ಆಗಲ್ಲ. ಅಂದ್ರೆ ಇಲ್ಲಿ ಸಲಹೆನೂ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ತುಂಬಾನೇ ಮುಖ್ಯ. ಹ್ಮ್. ಸರಿಯಾಗಿ ಅವಲೋಕನವಾಗಬೇಕು. ಜಾತಕವನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕು. ಯಾವ ಹ್ಮ್. ದೋಷ ಯಾರ ಜೊತೆಯಲ್ಲಿದ್ದಾರೆ, ಯಾಕೆ ಆಗ್ತಾ ಇದೆ, ಅದಕ್ಕೆ ಏನು ಪರಿಹಾರ ಮಾಡಬೇಕು ಅದನ್ನೇ ಮಾಡಬೇಕು. ಹ್ಮ್. ಅದರಲ್ಲಿ ಬದಲಾವಣೆ ಆದರೆ ಮತ್ತೆ ನೀವೇನು ಇವಾಗ ಡೋಲೋ ತಗೊಂಡ್ರೆ ನೋವು ಕಮ್ಮಿ ಆಗುತ್ತೆ. ಹ್ಮ್. ಡೋಲೋ ತಗೊಂಡ ತಕ್ಷಣಕ್ಕೆ ನೋವು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ನೀವು ಹೊಟ್ಟೆ ನೋವಿಗೂ ಡೋಲೋನೇ ತಗೊಂಡು, ತಲೆನೋವಿಗೂ ಡೋಲೋನೇ ತಗೊಂಡು, ಕಾಲು ನೋವಿಗೂ ಡೋಲೋನೇ ತಗೊಂಡ್ರೆ ಹ್ಮ್. ಎಲ್ಲವೂ ವಾಸಿ ಆಗೋದಿಲ್ಲ. ಹೊಟ್ಟೆ ನೋವು 100 ಕಾರಣಕ್ಕೆ ಬರುತ್ತೆ. ಕಾರಣ ಏನು ಅಂತ ಪತ್ತೆ ಹಚ್ಕೋಬೇಕು. ಆ ಕಾರಣ ಏನು ಆ ಸಮಸ್ಯೆ ಪರಿಹಾರ ಮಾಡ್ಕೋಬೇಕು. ಹ್ಮ್. ಅಲ್ಸರ್ ಇದ್ರೂ ಹೊಟ್ಟೆ ನೋವು ಬರುತ್ತೆ, ಗ್ಯಾಸ್ಟ್ರಿಕ್ ಇದ್ರೂ ಹೊಟ್ಟೆ ನೋವು ಬರುತ್ತೆ. ಈ ಥರ ಯಾವುದೇ ಸಮಸ್ಯೆ ಇರಲಿ, ಹರ್ನಿಯಾ ಇದ್ರೂ ಹೊಟ್ಟೆ ನೋವು ಬರುತ್ತೆ. ನೋವು ಮಾತ್ರೆ ತಗೊಂಡಾಗ ಸ್ವಲ್ಪ ಹೊತ್ತು ನೋವು ಕಮ್ಮಿ ಆಗುತ್ತೆ. ಸಮಸ್ಯೆ ಅಲ್ಲೇ ಇದೆ, ಸಮಸ್ಯೆ ಹೋಗಲಿಲ್ಲ. ಹ್ಮ್. ಸಮಸ್ಯೆ ಹೋಗ್ಬೇಕಾದ್ರೆ ಅಲ್ಸರ್ ಇದ್ದರೆ ಅಲ್ಸರ್ ಹುಣ್ಣು ತೆಗಿಬೇಕು. ಆ ಥರ ಪ್ರತಿಯೊಂದಕ್ಕೂ ಗ್ಯಾಸ್ಟ್ರಿಕ್ ಇದ್ದರೆ ಗ್ಯಾಸ್ಟ್ರಿಕ್ ಕಡಿಮೆ ಮಾಡ್ಕೋಬೇಕು. ಹ್ಮ್. ಹರ್ನಿಯಾ ಇದ್ದರೆ ಹರ್ನಿಯಾ ರಿಪೇರಿ ಮಾಡ್ಕೋಬೇಕು. ಮೂಲ ಸಮಸ್ಯೆಯನ್ನು ನಾವು ಬಿಟ್ಟು ಬರೀ ನೋವಿನ ಮಾತ್ರೆ ತಿಂತಾ ಬಂದರೆ ಎಷ್ಟು ದಿವಸ ತಿಂತೀರಾ? ಯಾವುದೇ ವಿಚಾರ ಆಗಲಿ, ಆರೋಗ್ಯವೇ ಆಗಲಿ, ಜ್ಯೋತಿಷ್ಯವೇ ಆಗಲಿ, ಮೂಲ ಸಮಸ್ಯೆಯನ್ನು ಪತ್ತೆ ಹಚ್ಕೋಬೇಕು. ಯಾರಿಂದ ನಮಗೆ ಸಮಸ್ಯೆ ಬರ್ತಾ ಇದೆ ಅವನನ್ನು ಶಾಂತಿ ಮಾಡ್ಕೋಬೇಕು. ಹ್ಮ್. ಶಾಂತಿ ಅಂದ್ರೇನು? ನಿಮಗೆ ನನ್ನ ಮೇಲೆ ತುಂಬ ಕೋಪ ಬಂದಿದೆ ಅಂದರೆ ನಾನೇನು ಮಾಡಬೇಕು? ಅಪ್ಪ ಬಾ ಇಲ್ಲಿ ಕೂತ್ಕೋ, ಯಾಕೆ ನಿಂಗೆ ನನ್ನ ಮೇಲೆ ಕೋಪ ಬಂದಿದೆ ಹ್ಮ್. ವಿಚಾರಿಸ್ಕೋಬೇಕು. ಕೋಪ ಬಂದಿದ್ದಕ್ಕೆ ಕಾರಣ ಏನು, ಅದಕ್ಕೆ ರಿಯಾಲಿಟಿ ಏನು, ಅಲ್ಲಿ ಏನಾಯಿತು ಅಂತ ನಾನು ವಿವರವಾಗಿ ಹೇಳಿ ನಿಮ್ಮನ್ನು ಸಮಾಧಾನ ಮಾಡಿ ಸರಿ ಮಾಡಿದ್ರೆ ಇವತ್ತು ನಾವಿಬ್ಬರು ಶತ್ರುಗಳಾಗಿದ್ದವ್ರು ನಾಳೆ ನಾವು ಮಿತ್ರರಾಗಿ. ಫ್ರೆಂಡ್ಸ್ ಆಗಬಹುದು, ಹ್ಮ್. ಮಿತ್ರರಾಗೋದಕ್ಕೆ ಅವಕಾಶ ಇದೆ. ಇಲ್ಲಾಂದ್ರೆ ಅವನ ಅನಿಸ್ನಲ್ಲಿ ಅದೇ ಇರುತ್ತೆ. ನಾವು ಹಿಂಗೇ ಇದ್ದರೆ ಇದು ಹ್ಮ್. ರಿಪೇರಿನೇ ಆಗೋದಿಲ್ಲ. ಅಂದರೆ ಮೂಲ ಸಮಸ್ಯೆ ಅದು. ಅಂದರೆ ನಾವು ಆರೋಗ್ಯದ ವಿಚಾರಕ್ಕೆ ಬಂದಾಗ ಸರಿಯಾದ ಡಯಾಗ್ನೈಸೇಷನ್ ಇದ್ದಾಗ ಸಮಸ್ಯೆ ಪರಿಹಾರ ಆಗುತ್ತೆ. ಜ್ಯೋತಿಷ್ಯದಲ್ಲಿ ಸರಿಯಾದ ಸಮಸ್ಯೆ ಏನು ಅಂತ ಪತ್ತೆ ಹಚ್ಚಿದಾಗ ಅದಕ್ಕೆ ಪರಿಹಾರ ಸಿಕ್ಕತ್ತೆ. ಆಮೇಲೆ ಅಮ್ಮ, ಸುಮಾರು ವರ್ಷಗಳ ಹಿಂದೆನೆ ಈ ಜ್ಯೋತಿಷ್ ಶಾಸ್ತ್ರ ಬರದಾಗೋಗಿದೆ ಅಲ್ವಾ? ಪಂಚಾಂಗ ಪ್ರತಿ ವರ್ಷನೂ ಬದಲಾಗುತ್ತೆ, ಬಟ್ ಬರದಾಗೋಗಿದೆ. ಹುಟ್ಟೋ ಮಕ್ಕಳು ಈಗ ಹುಟ್ಟಿದ್ರೆ, ಇಲ್ಲ 60 ವರ್ಷ ಹಿಂದೆ ಹುಟ್ಟಿದ್ರು, ಮುಂದೆ ಹುಟ್ಟಿದ್ರು ಆ ಸಮಯ ಆ ದಿನಕ್ಕೆ ಅದೇ ನಡೆಯುತ್ತೆ ಅನ್ನೋದಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸೂಕ್ತವಾಗಿದೆ ಮತ್ತು ಅದು ಅಷ್ಟೇ ವ್ಯಾಲಿಡ್ ಆಗಿ ನಡೆಯುತ್ತಾ? ಅದು ಹಾಗೆ ಇರಲ್ಲ. ಹಾ. ಪಂಚಾಂಗ ಪ್ರತಿ ವರ್ಷ ಹೊಸದಾಗಿ ಪಂಚಾಂಗ ಬರೀತಾರೆ. ಹ್ಮ್. ಗ್ರಹಗಳ ಚಲನೆಯ ಮೇಲೆ ಫಸ್ಟ್ ಆಫ್ ಆಲ್ ಪಂಚಾಂಗ ಬರಿಬೇಕಾದ್ರೆ ಪ್ರತಿದಿನವೂ ಸೂರ್ಯೋದಯ ಚಂದ್ರೋದಯ ವ್ಯತ್ಯಾಸ ಇರುತ್ತೆ. ಹ್ಮ್. ಕರೆಕ್ಟ್ ಸಮಯಕ್ಕೆ ಆಗಲ್ಲ. ಇವಾಗ ರಾಹುಕಾಲ ಅಂದರೆ ಯಾವುದೋ ಒಂದು ಪಂಚಾಂಗದಲ್ಲಿ ನಿಗದಿ ಇರುತ್ತೆ, ಅದೇ ಸಮಯಕ್ಕೆ ಪ್ರತಿದಿನ ರಾಹುಕಾಲ ಇರಲ್ಲ. ಹ್ಮ್. ಅದರಲ್ಲೂ ಒಂಚೂರು ವೇರಿಯೇಷನ್ಸ್ ಇರುತ್ತೆ. ಆ ದಿವಸದ ರಾಹುಕಾಲ ಇದನ್ನೇ ನಾವು ಸಪರೇಟಾಗಿ ಮತ್ತೆ ಲೆಕ್ಕಾಚಾರ ಹಾಕಿದ್ರೆ ಮಾತ್ರನೇ ಗೊತ್ತಾಗುವಂಥದ್ದು. ಒಂದು ಅಂದಾಜಿನ ಮೇಲೆ ಅಂದಾಜು. ಪ್ರತಿ ದಿವಸದ್ದು ಹಾಕಿರ್ತಾರೆ ಅಷ್ಟೇನೆ. ಹ್ಮ್. ಹಾಗಂದ್ರೆ ಹಾಗೆ ಇರುತ್ತಲ್ಲ, ಅದರಲ್ಲೊಂದು ಚೂರು ನಿಮಿಷಗಳು ಸೆಕೆಂಡ್ಗಳು ವ್ಯತ್ಯಾಸ ಇರುತ್ತೆ. ಹ್ಮ್. ಪ್ರತಿ ದಿವಸದ ಸೂರ್ಯೋದಯದಲ್ಲಿ ಚೂರು ವ್ಯತ್ಯಾಸ ಇರುತ್ತೆ. ನೋಡಿ ಇವಾಗ ಇಷ್ಟು ದಿವಸನೂ ಕೂಡ ಕತ್ತಲು ಜಾಸ್ತಿ ಇರ್ತಾ ಇತ್ತು, ಬೆಳಕು ಕಮ್ಮಿ ಇರ್ತಾ ಇತ್ತು. ಹ್ಮ್. ಇವಾಗ ದಿನೇ ರಥಸಪ್ತಮಿ ಆದಮೇಲೆ ಬೆಳಕು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಸ್ವಲ್ಪ ದಿವಸ ಆದರೆ 5ವರೆಗೆ ಬೆಳಕಾಗ್ಬಿಡುತ್ತೆ. ಹ್ಮ್. ಇನ್ನು ಒಂದು 15 ದಿವಸ ಹೋದರೆ, ಅಂದರೆ ಸೂರ್ಯೋದಯದ ಸಮಯ ಬೇರೆ ಆದಂತೆಲ್ಲ ನಮ್ಮ ಕ್ಯಾಲ್ಕುಲೇಷನ್ ವ್ಯತ್ಯಾಸ ಆಗುತ್ತೆ. ಇದೇ ದಿವಸ, ಇದೇ ತಿಂಗಳು, ಇದೇ ದಿವಸ ಹೋದ ವರ್ಷ ಹುಟ್ಟಿದ ಮಗುವಿನ ಜಾತಕವೇ ಬೇರೆ, ಇವತ್ತು ಹುಟ್ಟಿದ್ದೇ ಬೇರೆ. ಅಷ್ಟೇ ಯಾಕೆ ಅವಳಿ ಜವಳಿ ಹುಟ್ಟುತ್ತಾರಲ್ಲ, ಹ್ಮ್. ಇಬ್ಬರು ಒಂದೇ ದಿವಸ ಒಂದೊಂದು ನಿಮಿಷ 2 ನಿಮಿಷದಲ್ಲಿ ಬದಲಾವಣೆ ಹುಟ್ಟಿರುತ್ತವೆ. ಆದರೆ ಇಬ್ಬರು ಮಕ್ಕಳು ಜೀವನ ತುಂಬ ಬದಲಾವಣೆ ಇರುತ್ತೆ. ಈ ಮಗು ಇದ್ದಂಗೆ ಆ ಮಗು ಇರಲ್ಲ, ಆ ಮಗು ಬದುಕ್ದಂಗೆ ಈ ಮಗು ಬದುಕಲ್ಲ. ಕರೆಕ್ಟ್. ತುಂಬ ಜನ ಅವಳಿ ಜವಳಿ ಕರ್ಕೊಂಬರ್ತಾರೆ. ಹ್ಮ್. ಒಬ್ರು ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ, ಒಬ್ರು ಏನು ಮಾಡಿದ್ರು ತಲೆಗೆ ಹೋಗಲ್ಲ ಅವ್ರಿಗೆ. ಹ್ಮ್. ತುಂಬ ಬದಲಾವಣೆ ಇರುತ್ತೆ. ಹಾಗಾಗಿ ಪಂಚಾಂಗ ಒಂದೇ ಥರ ಇರೋದಿಲ್ಲ. ಪ್ರತಿ ದಿವಸದ್ದು ಪ್ರತಿ ವರ್ಷದ್ದು ಬೇರೆಯೇ ಆಗಿರುತ್ತೆ. ಒಂದು ವರ್ಷದ್ದು ಪೂರ್ತಿ ಲೆಕ್ಕಾಚಾರನ ಕೂತು ನೋಡಿ, ನಾವು ಹೇಳ್ತೀವಿ ಪಂಚಾಂಗನ ಬರೆಯೋದು ಎಷ್ಟು ಕಷ್ಟ ಅಂದರೆ ಇಡೀ ವರ್ಷದ ಕ್ಯಾಲ್ಕುಲೇಷನ್ಸ್ ಬರೀತಾರೆ. ಹ್ಮ್. ಇದು ಎಂಥ ಮ್ಯಾಥಮೆಟಿಕ್ಸ್ ಅಂದರೆ ನಮ್ಮ ಭಾರತ ದೇಶದ ಗಣಿತಶಾಸ್ತ್ರನೇ ಭಾಳ ವಿಶೇಷ. ಎಂತೆಂಥವ್ರಿದ್ದರು. ನಾವು ಇವತ್ತೇನೋ ಪಾಶ್ಚಿಮಾತ್ಯರನ್ನ ನೋಡಿ ಆಹಾಹಾ ಅಂತೀವಿ. ನಾವು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಅಂಥದ್ದನ್ನೆಲ್ಲ ಲೆಕ್ಕಾಚಾರ ಮಾಡಾಕ್ಬಿಟ್ಟಿದ್ದಾರೆ. ಪಂಚಾಂಗ ಬರೆದವನು ಹೋದ ವರ್ಷ ಮಾರ್ಚ್ ಯುಗಾದಿ ಹಬ್ಬದಲ್ಲಿ
ಈಗ ತಿಂಗಳು ಮಾರ್ಚ್ಗೆ 3ನೇ ತಾರೀಕು ಗ್ರಹಣ ಆಗತ್ತೆ ಅಂತ ಹೋದ ವರ್ಷ ಮಾರ್ಚ್ ಯುಗಾದಿ ಹಬ್ಬ ಆದಾಗ ನಮಗೆ ಪಂಚಾಂಗ ಬಂದಿರೋದು. ಅವತ್ತು ಬರೆದಿದ್ದಾರೆ. ಒಂದು ವರ್ಷ ಮುಂಚೆನೆ ಬರೀತಾರೆ. ಅದೇ ಬೇಕಾದ್ರೆ 3ನೇ ತಾರೀಕು ನೋಡಿ, ಅದೇ ನಿಮಿಷ ಅದೇ ಸೆಕೆಂಡಿಗೆನೆ ಗ್ರಹಣ ಸಂಭವಿಸತ್ತೆ. ಪಂಚಾಂಗ ಬರೆಯೋನು ಊರಿಗೆ ಮುಂಚೆ ಬರೀತಾನೆ, ಸೈಂಟಿಸ್ಟ್ಗಳು ಆಮೇಲೆ ಲೆಕ್ಕಾಚಾರ ಹಾಕ್ತಾರೆ. ಹೇಗಾಯ್ತು ಅಂತ. ಹೌದು. ಅಂದ್ರೆ ಪಂಚಾಂಗ ಬರೆಯೋದು ಅನ್ನೋದು ತುಂಬಾ ದೊಡ್ಡ ಮಟ್ಟದ ಕ್ಯಾಲ್ಕುಲೇಷನ್. ಅದು ಎಲ್ಲರೂ ಮಾಡ್ಲಿಕ್ಕೆ ಬರೋದಿಲ್ಲ. ಎಲ್ಲ ಜ್ಯೋತಿಷಿಗಳಿಗೂ ಬರೆಯಕ್ಕಾಗಲ್ಲ. ಅದರ ಜ್ಞಾನನೇ ತುಂಬಾ ವಿಶೇಷವಾದ ಜ್ಞಾನ ಅದು. ಈ ಜ್ಯೋತಿಷ್ಯ ಅನ್ನುವಂತಹ ಜ್ಞಾನನೇ ಪ್ರಕಾಶಮಾನವಾಗಿ, ಜ್ಯೋತಿ ಅಂದ್ರೆ ಬೆಳಕು, ಪ್ರಕಾಶ. ಜ್ಯೋತಿಷ್ಯ ಅಂತಂದ್ರೇನೆ ಅತ್ಯಂತ ಪ್ರಕಾಶಮಾನವಾದಂತಹ ಒಂದು ಜ್ಞಾನ ಅನ್ನುವಂಥದ್ದು ಜ್ಯೋತಿಷ್ಯ. ಹಾಗಾಗಿ ಇದನ್ನ ಕೆಲವರು ಮೂಗು ಮರಿತಾರೆ, ಕೆಲವರಿಗೆ ಕಿವಿ ನೆಟ್ಟಗಾಗತ್ತೆ. ಕೆಲವರು ಜ್ಯೋತಿಷ್ಯ ಅಂದ್ರೆ ಕ್ಯಾಲ್ಸ್ವಿಲ್ಲ ಅಂತ, ಇನ್ ಕೆಲವರು ಜ್ಯೋತಿಷ್ಯನಾ ಅಂತ. ಬೇಕಾದ್ರೆ ನೀವು ಯೂಟ್ಯೂಬಲ್ಲಿ ನೋಡಿ, ಎಲ್ಲ ಇದು ವಿವರಗಳನ್ನು ತಿಳ್ಕೊಳ್ಳೋದಕ್ಕೆ ಓಡುವಂತಹ ವ್ಯೂವರ್ಶಿಪ್ಗಿನ್ನ ಜ್ಯೋತಿಷ್ಯದ ಟಾಪಿಕ್ಕಿನ ವ್ಯೂವರ್ಶಿಪ್ಪೇ ಯಾವಾಗಲೂ ಜಾಸ್ತಿ ಆಗಿರುತ್ತೆ. ಯಾಕೆ ಅಂದರೆ ಎಷ್ಟೇ ಮೂಗು ಮುರಿದ್ರು ಕೂಡ ಅದೊಂದು ಕುತೂಹಲಕ್ಕೆ ಎಲ್ಲರೂ ಓಪನ್ ಮಾಡಿ ನೋಡ್ತಾರೆ. 3ನೇ ತಾರೀಕು ಗ್ರಹಣ ನಡೆಯುತ್ತೆ ಅಂದರೆ, ಗ್ರಹಣ ಬಂತು ಅಂದರೆ ಏನಾಗತ್ತೋ ಏನೋ ಅನ್ನುವಂಥ ಒಂದು ಲೆಕ್ಕಾಚಾರ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಹಾಗಾಗಿ ಈ ಜ್ಯೋತಿಷ ಅನ್ನುವಂಥದ್ದು ತುಂಬ ವಿಶೇಷವಾದ ಜ್ಞಾನ, ಅಲ್ಲಗಳೆಯುವಂಥದ್ದಲ್ಲ ಅದು. ಆದರೆ ಏನಂದರೆ, ಕೆಲವರು, ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ, ಕೆಲವರು ಅದನ್ನು ಜೀವನೋಪಾಯಕ್ಕೋಸ್ಕರ ಅದನ್ನು ಏನೇನೋ ಮಾಡಿ ಅದಕ್ಕೊಂದು ಕಳಂಕವನ್ನು ತಂದಿರತಕ್ಕಂಥದ್ದಿದೆ. ನಮಗೆ ತಿಳಿದಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಸಾಸಿವೆ ಕಾಳಷ್ಟು ಅಲ್ಲ. ನಾವು ಒಂದು ಜನ್ಮದಲ್ಲಿ ಇದನ್ನು ಕರೆಕ್ಟಾಗಿ ಕಲಿತೀವಿ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ದೊಡ್ಡ ವಿದ್ಯೆ ಇದು. 64 ವಿದ್ಯೆಯಲ್ಲಿ ಇದು ವೇದಗಳಲ್ಲಿ ಬರ್ತಕ್ಕಂತಹ ವಿದ್ಯೆ. ಬಹಳ ವಿಶೇಷವಾದ ಜ್ಞಾನ ಇದು. ಇದನ್ನು ಕಲಿಬೇಕು ಅಂತಂದರೆ, ನಾನು ಅದನ್ನೇ ಪ್ರಾರಂಭದಲ್ಲಿ ಹೇಳಿದ್ದು, ಇದಕ್ಕೊಂದಷ್ಟು ಗುರುವಿನ ಒಂದು ಆಶೀರ್ವಾದ ಬೇಕು, ದೈವದ ಶಕ್ತಿ ಬೇಕು, ಒಂದು ಯಾವುದಾದ್ರೂ ಒಂದು ಪೂರ್ವ ಜನ್ಮದ ಒಂದು ಯಾವುದಾದ್ರೂ ಶಕ್ತಿ ಇದ್ದರೆ ಮಾತ್ರನೇ ಜ್ಯೋತಿಷ್ಯನ ಕರಗತ ಮಾಡ್ಕೊಳ್ಳೋಕ್ಕಾಗೋದು. ಎಲ್ಲರೂ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಇದು ಸ್ಪಿರಿಚುಯಲಿ ಕನೆಕ್ಟ್ ಆಗಬೇಕು ಮನುಷ್ಯ ಅಂತಂದ್ರೆ, ಅದು ಕೂಡ ಅವನ ಜಾತಕದಲ್ಲಿ ಇರುತ್ತಾ? ಅಂದ್ರೆ ಅದಕ್ಕೊಂದು ಲಿಂಕ್ ಇರಬೇಕು ಅನ್ನೋದು. ಖಂಡಿತ ಹೌದು. ಗುರು ಎಲ್ಲಿದ್ದಾನೆ ಸ್ಥಾನ ನೋಡಿದಾಗ ಇವರು ನಾನು ತುಂಬಾ ಜನ ಕೇಳ್ತಾ ಇರ್ತೀನಿ, ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರು ನಮ್ಮ ಮಗ ಹಂಗಿದ್ದಾರೆ ಹಿಂಗಿದ್ದಾರೆ ಅಂತಾರೆ. ನೋಡಿ, ಇನ್ನು 10 ವರ್ಷದ ಮೇಲೆ ಇವರು ಸಾಫ್ಟು ಇಲ್ಲ, ವೇರು ಇಲ್ಲ, ಇವರು ಸಂಪೂರ್ಣವಾಗಿ ಸ್ಪಿರಿಚುವಲ್ ಲೈನಿಗೆ ಬಂದ್ಬಿಡ್ತಾರೆ. ಇವತ್ತೇನು ಹೇಳಿದ್ದೀನಿ ಬರೆದಿಟ್ಕೊಳ್ಳಿ, ಬಹಳ ಒಳ್ಳೆ ಯೋಗ ಇದೆ ಇವ್ರಿಗೆ ಅಂತ ಹೇಳ್ತೀನಿ. ಗುರುವಿನ ಸ್ಥಾನವನ್ನ ನೋಡಬೇಕು, ಗುರುವಿನ ಜೊತೆ ಯಾರಿದ್ದಾರೆ ಅನ್ನೋದನ್ನ ನೋಡಬೇಕು, ಎಲ್ಲಿದ್ದಾರೆ ಅನ್ನೋದನ್ನ ನೋಡಬೇಕು. ಅವಾಗ ಗೊತ್ತಾಗೋಗುತ್ತೆ ಇವರು ಸ್ಪಿರಿಚುವಲ್ಗೆ ಹೋಗ್ತಾರಾ ಇಲ್ವಾ ಅನ್ನುವಂಥದ್ದು. ಅಲ್ಲಿ ಹೋಗ್ಬೇಕಾದ್ರೂ ಕೂಡ ಜಾತಕದಲ್ಲಿಯೂ ಗುರುವಿನ ಕೃಪೆಯೇ ಬೇಕು. ಅದು ತುಂಬಾ ಮುಖ್ಯ. ಅಂಡ್ ಜಾತಕದಲ್ಲಿ ಸರ್ಪದೋಷಕ್ಕೆ ಮತ್ತೆ ಕಾಲಸರ್ಪದೋಷಕ್ಕೆ ಅದ್ರ ಉಲ್ಲೇಖ ಆಗಿರುತ್ತೆ, ಪರಿಹಾರನೂ ಅಲ್ಲೇ ಉಲ್ಲೇಖ ಆಗಿರುತ್ತಾ? ಅಲ್ಲಿ ಉಲ್ಲೇಖ ಆಗಿರಲ್ಲ. ಸರಿಯಾದವರು ಅದನ್ನ ಅರ್ಥೈಸಿ ಹೇಳ್ಬೇಕು. ಇವಾಗ ನಾವು ಹೆಂಗ್ ಬಿಡಿಸಿ ಹೇಳ್ದೆ, ಆ ತರ ಕಾಳಸರ್ಪದಲ್ಲಿ 12 ಬಗೆ ಕಾಳಸರ್ಪ ಇದೆ. ಅನಂತ, ವಾಸುಕಿ, ಕುಳಿಕ, ಪದ್ಮ, ಮಹಾಪದ್ಮ, ಶಂಖಪಾಲ, ಶಂಖಚೂಡ, ಈ ತರಹ 12 ಬಗೆಯ ಕಾಳಸರ್ಪ ಇದೆ. ಅದರಲ್ಲಿ ಇವರಿಗೆ ಯಾವ ಕಾಳಸರ್ಪ ಇದೆ ಅನ್ನೋದು ರಾಹುವಿನ ಸ್ಥಾನದ ಮೇಲೆ ಗೊತ್ತಾಗತ್ತೆ. ಅದನ್ನ ನೋಡಿ ಇವ್ರಿಗೆ ಇಂತಹ ಸಮಸ್ಯೆ ಇದೆ, ಇಂತಹ ಪರಿಹಾರ ಮಾಡಿದ್ರೆ, ಇವಾಗ ಕುಳಿಕ ಸರ್ಪ ದೋಷ ಇದೆ ಅಂತಂದ್ರೆ ಅವ್ರಿಗೆ ಜೀವನವೆಲ್ಲ ಆರ್ಥಿಕ ಸಮಸ್ಯೆ ಬರ್ತಾನೆ ಇರುತ್ತೆ. ಮಹಾಪದ್ಮ ಕಾಳಸರ್ಪ ಯೋಗ ಇದೆ ಇವ್ರಿಗೆ ಅಂತಂದ್ರೆ ಅವ್ರಿಗೆ ಸಂತಾನ ಆಗೋದೇ ಇಲ್ಲ. ಈ ತರಹ ಒಂದೊಂದು ಸರ್ಪದೋಷದ್ದು ಒಂದೊಂದು ಸಮಸ್ಯೆಯನ್ನು ತಂದು ಕೊಡ್ತಾ ಇರುತ್ತೆ. ಕರೆಕ್ಟಾಗಿ ಇದು ಇಂಥದ್ದು ಅಂತ ಅವ್ರಿಗೆ ಗೊತ್ತಾದ್ರೆ ಮಾತ್ರನೇ ಆ ಸಮಸ್ಯೆಯಿಂದ ಹೊರಗೆ ಬರೋಕ್ಕಾಗೋದು. ಈಗ ಸಂತಾನ ಆಗ್ತಾ ಇಲ್ಲ, ಎಲ್ಲರೂ ಹೇಳೋ ಸರ್ಪದೋಷ ಇದೆ, ಹೋಗಿ ಮಾಡ್ಕೊಂಬನ್ನಿ ಅಂತ. ಎಲ್ಲರೂ ಹೋಗಿ ಒಂದು ಸರ್ಪ ಸಂಸ್ಕಾರ ಮಾಡ್ಕೊಂಬಂದ್ಬಿಡ್ತಾರೆ, ಕಾಮನ್ ಆಗಿ ಮಾಡಿಸ್ಬಿಡ್ತಾರೆ. ಸಾಲ್ವ್ ಆಗಲ್ಲ. ಸಾಲ್ವ್ ಆಗ್ಬೇಕಾದ್ರೆ ನಾನು ಅದನ್ನೇ ಹೇಳಿದ್ದು, ಮೂಲ ಸಮಸ್ಯೆ ಪತ್ತೆ ಹಚ್ಚೋದಿದೆಯಲ್ಲ, ಆರೋಗ್ಯದಲ್ಲಾಗ್ಲಿ ಜ್ಯೋತಿಷ್ಯದಾಗ್ಲಿ ಪತ್ತೆ ಹಚ್ಚುವಿಕೆ ತುಂಬಾ ಕಷ್ಟ. ಒಂದು ಎಕ್ಸ್ಪರ್ಟ್ ಡಾಕ್ಟರ್ ಮಾತ್ರನೇ ಕರೆಕ್ಟಾಗಿ ಡಯಾಗ್ನೈಸ್ ಮಾಡ್ತಾರೆ. ಇಲ್ಲ ಅಂದರೆ ಒಟ್ಟು ಪೇಷಂಟ್ ಮೇಲೆ ಟ್ರಯಲ್ ಆ್ಯಂಡ್ ಎರರ್ ಬೇಸಿಸಲ್ಲಿ ಔಷಧ ಕೊಡ್ತಾ ಹೋಗ್ತಾರೆ. ಇದಿರ್ಬೋದೇನೋ ಅಂತ ಕೊಡ್ತಾರೆ, ಅದಕ್ಕೆ ಹೋಗಲ್ಲ ಅಂತ ವಾಪಸ್ ಬರ್ತಾನೆ ಪೇಷಂಟು. ಮತ್ತೊಂದು ಇದಿರ್ಬೋದೇನೋ ಅಂತ ಮತ್ತಿನ್ನೊಂದು ಥರ ಕೊಡ್ತಾರೆ, ಅದು ಇಲ್ಲ. ಹೀಗೆ ಪಾಪ ಓಡಾಡ್ತಿರ್ತಾರೆ, ಎಲ್ಲೋ ಒಂದು ಕಡೆ ಸೊಲ್ಯೂಷನ್ ಸಿಕ್ಕತ್ತವ್ರಿಗೆ. ಸುಮಾರು ಜನ ಎಸ್ಪೆಷಲಿ ನಾಗದೋಷ ಸರ್ಪದೋಷ ವಿಷಯಗಳಲ್ಲಿ
ಪರಿಹಾರ ಸಡನ್ ಆಗಿ ಸಿಕ್ಕಿರಲ್ಲ. ಅಲ್ಲೋಗಿ ತೋರಿಸಿದೆ, ಅವ್ರು ಇಲ್ಲಿಗೆ ಹೋಗಿ ಅಂತ ಹೇಳಿದ್ರು, ಅಲ್ಲಿ ಪರಿಹಾರ ಮಾಡಿಸ್ಕೊಂಡ್ ಬಂದೆ. ಮತ್ತ್ಯಾಕೋ ಅದೇ ಸಮಸ್ಯೆ, ಇನ್ನೊಂದ್ ಕಡೆ ಹೋಗಿ ಅಂತ ಹೇಳ್ತಾರೆ. ಹೌದು ಈಗ ಜನಕ್ಕೆ ಭಕ್ತಿಗಿಂತ ಜಾಸ್ತಿ ಭಯ ಉಟ್ಕೊಂಡ್ಬಿಟ್ಟಿದೆ. ಹೌದು ನಾಗದೋಷ ಅಂದ್ರೆ ಭಯ. ಹ್ಮ್. ಆಮೇಲೆ ಅದನ್ನ ಇಟ್ಕೊಂಡು ದುಡ್ಡು ಮಾಡೋದು ಅಂದೇನು ನಡೆಯುತ್ತೆ ಒಂದು. ಹೌದು ತುಂಬಾ ಅಲ್ಲಿ ಅದೇ ಹೋಗಿ ಅದ್ ನಡೀತಾ ಮಾಡಿ. ಇರೋದು ಇವಾಗ. ಹ್ಮ್. ಹಂಗಾಗಿ ಜನಕ್ಕೆ ಜ್ಯೋತಿಷ್ಯ ಅಂತಂದ್ರೆ ಬಹಳ ಬೇಸರ ಬಂದಿರೋದು. ಹ್ಮ್. ಯಾಕೆ ಅಂತಂದ್ರೆ ಬರೀ ಆ ಪೂಜೆ ಹೇಳ್ತಾರೆ, ಈ ಪೂಜೆ ಹೇಳ್ತಾರೆ, ಇಷ್ಟೊಂದು ಪೂಜೆ ಮಾಡಿಸ್ತಾರೆ, ಏನೂ ಆಗೋದೇ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಇದು ಸರಿಯಾಗಿ ಯಾರು ಇದನ್ನ ಕರೆಕ್ಟಾಗಿ ಗೈಡ್ಲೈನ್ಸ್ ಕೊಡೋದಿಲ್ಲ. ಹ್ಮ್. ನಾನು ಅದೇ ಹೇಳೋದು, ಸರ್ಪದೋಷದಲ್ಲಿ 12 ಬಗೆ ಸರ್ಪದೋಷ ಇದೆ. ಮತ್ತೆ ಕಾಳ ಸರ್ಪದೋಷ ಇದ್ದಾಗ ಬರೀ ಸರ್ಪದೋಷ ನಿವಾರಣೆ ಮಾಡಿದ್ರು ಆಗಲ್ಲ. ಓಕೆ. ರಾಹು ತಾಯಿಯ ಮಾತಾಮಹರಿಗೆ ಕಾರಕನಾಗ್ತಾನೆ, ಕೇತು ಪಿತೃಕಾರಕನಾಗ್ತಾನೆ. ಹಾಗಾಗಿ ಮಾತಾಮಹರು ಅಂತಂದ್ರೆ ತಾಯಿಯ ಕಡೆಯಿಂದ ಬರ್ತಕ್ಕಂತಹ ಮನೆಯವರಿಗೆ ಅನೇಕ ರೀತಿಯ ಸಮಸ್ಯೆಗಳು ಬರುತ್ತೆ. ಹ್ಮ್. ರಾಹು ಶನಿಯ ಒಂದು ಆ, ಆ, ಅದಕ್ಕೇನೋ ಒಂದು ಇದಿದೆ, ಶನಿವತ್ ರಾಹು ಕುಜವತ್ ಕೇತು ಅಂತ ಹೇಳ್ತೀವಿ. ಹ್ಮ್. ಶನಿವತ್ ರಾಹು ಅಂದರೆ ಶನಿಯ ಕೆಲವು ಹೇಗೆ ನಡೆಯುತ್ತೆ, ಶನಿಯ ದಶೆದ್ದು ಇದೆಲ್ಲನೂ ಕೂಡ ರಾಹುವಿಂದು ಹಾಗೆ ನಡೆಯುತ್ತೆ, ಕುಜನದ್ದು ಹೇಗೆ ನಡೆಯುತ್ತೋ ಹಾಗೆ ಕೇತುವಿಂದು ನಡೆಯುತ್ತೆ ಅಂತ ಹೇಳಿ. ಶನಿ ಪ್ರೇತಕಾರಕನೂ ಹೌದು. ಹಾಗಾಗಿ ಮಾತಾಮಹರ ಕುಟುಂಬದಲ್ಲೆಲ್ಲನೂ ಕೂಡ ಪ್ರೇತಗಳ ಒಂದು ಬಾಧೆ ಇರುತ್ತೆ. ಓ. ಈ ಕುಜನ ಯಾವಾಗಲೂ ಕೂಡ ಇವನು ಅಪಮೃತ್ಯುಕಾರಕ ಕುಜ. ಹ್ಮ್. ಹಾಗಾಗಿ ಅಪಮೃತ್ಯು ಆದವರೆಲ್ಲ ಪ್ರೇತಗಳಾಗಿ ಉಳಿದು ಹೋಗಿರ್ತಾರೆ. ಅವ್ರ ಹಾಗಾಗಿ ಪೂರ್ವಜನ್ರೆ. ಕೇತುವಿನ ದೋಷ ಇದ್ದಾಗ ಪ್ರೇತದ ದೋಷ ಇರುತ್ತೆ ಆ ಮನೆಯಲ್ಲಿ ತಂದೆಯ ಕಡೆ. ಹಾಗಾದ್ರೆ ಹ್ಮ್. ತಂದೆಯ ಕಡೆ ಯಾರಿಗಿದೆ, ತಾಯಿಯ ಕಡೆ ಯಾವುದಿದೆ ಅನ್ನೋದನ್ನ ಜಾತಕದಲ್ಲಿ ಪತ್ತೆ ಹಚ್ಕೊಳಕ್ ಸಾಧ್ಯ ಆಗತ್ತೆ. ಹ್ಮ್. ಈ ಪ್ರೇತ ಸಂಸ್ಕಾರ ಅಥವಾ ಪ್ರೇತ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸರ್ಪದೋಷ ನಿವಾರಣೆ ಮಾಡಿದ್ರೂ ಫಲ ಆಗೋದಿಲ್ಲ. ಸರ್ಪದೋಷಕ್ಕಿಂತಲೂ ಜಾಸ್ತಿ ಪ್ರಭಾವ ಬೀರೋದು ಪ್ರೇತದೋಷ. ಹೌದು, ಅದಕ್ಕೂ ಕಾರಣ ರಾಹು ಕೇತುಗಳೇನೆ. ಹ್ಮ್. ಆದ್ರೆ ಅದನ್ನ ಮಾಡಿ ಇದನ್ನ ಮಾಡ್ಕೋಬೇಕಾಗತ್ತೆ. ಹ್ಮ್. ಇದನ್ನೇ ಮಾಡಿಸ್ತಾನೆ ಇರ್ತಾರೆ, ಅವಾಗ ಪ್ರಯೋಜನ ಆಗೋದೇ ಇಲ್ಲ. ಆ ದೋಷ ನಿವೃತ್ತಿ ಮಾಡಿಕೊಂಡು ಇದನ್ನು ಮಾಡ್ಕೊಂಡಾಗ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಹೋಗ್ತಾರೆ. ಇದ್ದಕ್ಕಿದ್ದಾಗೇನೆ ಮೊನ್ನೆವರೆಗೂ ಹೆಂಗಿದ್ದಪ್ಪ ಅದೇನು ಎಷ್ಟು ಬೇಗ ಅಷ್ಟು ಚೇಂಜ್ ಆಗ್ಬಿಟ್ಟ ಅಂತಾರೆ. ಹ್ಮ್. ಹೆಂಗ್ ಚೇಂಜ್ ಆದ ಅಂದ್ರೆ ಇವೆರಡೂ ನಡೆದಿದ್ರೆ. ಪ್ರೇತ ದೋಷ ನಾಗದೋಷಕ್ಕೆ ಸಂಬಂಧಪಟ್ಟಿದ್ದಲ್ವೇ ಅಲ್ಲ, ಸಂಪೂರ್ಣವಾಗಿ ಬೇರೆನೇನಾ? ದೋಷ ಬೇರೆನೇನೆ. ಹಾ. ಆದ್ರೆ ಪ್ರೇತ ದೋಷ ನಿವಾರಣೆ ಆಗದೆ ಇದ್ದಾಗ ನಾಗದೋಷ ಪರಿಹಾರ ಮಾಡಿದ್ರೆ ಫಲ ಸಿಕ್ಕೋದಿಲ್ಲ. ಹ್ಮ್. ಅದನ್ನು ಮಾಡಬೇಕು, ಇದನ್ನು ಮಾಡಬೇಕಾಗತ್ತೆ. ಇದೆಲ್ಲವೂ ಕೂಡ ನಮಗೆ ಕರೆಕ್ಟಾಗಿ ಗೊತ್ತಾಗೋದು ಜಾತಕದಲ್ಲೇನೆ. ಇದೊಂದೇ ಮಾಡಿದ್ರೆ ಸಾಕಾ, ಎರಡೂ ಮಾಡಬೇಕಾಗತ್ತಾ ಅನ್ನೋದನ್ನ ತೀರ್ಮಾನ ಮಾಡ್ಕೋಬೇಕಾಗತ್ತೆ. ಆಮೇಲೆ ಈ ಪರಿಹಾರಗಳನ್ನ ಕೊಡ್ತಾರಲ್ಲ, ಹೋಗಿ ಅದನ್ನ ಮಾಡಿ ಮುಗಿಸಿದ ನಂತರ ಆ ಪರಿಹಾರ ಫಲಿಸಿದೆ, ನಾನೀಗ ಋಣಮುಕ್ತನಾಗಿದ್ದೀನಿ ಅಥವಾ ನನಗೀಗ ಆ ದೋಷ ಇಲ್ಲ ಅಂತ ಗೊತ್ತಾಗದೆ ಹೇಗೆ? ಸುಮಾರು ಸಲಿ ತುಂಬಾ 4-5 ಸಲಿ ಸಿಂಪಲ್. ಮಾಡಿಸಿರ್ತಾರೆ. ಇವಾಗ ಮದ್ವೆ ಆಗಿಲ್ಲ ಅಂತ ಬರ್ತೀರಾ, ಮದುವೆ ಆಗದೆ. ಮದ್ವೆ ಆಗಿಲ್ಲ ಅಂತ ಬಂದಾಗ ಪರಿಹಾರ ಆಗಿ 2 ತಿಂಗಳಲ್ಲ 3 ತಿಂಗಳಲ್ಲ ಮದ್ವೆ ಸೆಟ್ಲ್ ಆಗೋಗುತ್ತೆ. ಹ್ಮ್. ಅವಾಗ ಫಲ ಆಯ್ತು ಅಂತ ಗೊತ್ತಾಯ್ತು ತಾನೆ, ಇನ್ನೇನ್ ಬೇಕು ಅದಕ್ಕಿಂತ ರಿಸಲ್ಟ್. ಹ್ಮ್. ಇವಾಗ ಅದಿದ್ದು. ಕಾಯಿಲೆ ಹ್ಮ್. ನಮ್ಮಲ್ಲಿ ಯಾರೋ ಒಬ್ರು ಕಿಡ್ನಿ ಕಂಪ್ಲೀಟ್ ಫೇಲ್ ಆಗಿ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ರು, ಮೆಡಿಸನ್ಗೆ ಬಂದ್ರು. ಹ್ಮ್. ನಾನು ಹೇಳಿದೆ ಮೆಡಿಸನ್ ನಾ ಕೊಡ್ತೀನಿ, ಬಟ್ ಇವ್ರಿಗೆ ಅವ್ರ ಮಕ ನೋಡುವಾಗಲೇ ನನಗೆ ಗೊತ್ತಾಗೋಗುತ್ತೆ ಕೆಲವು ಸಲ. ಹ್ಮ್. ಅದು ಹೆಂಗೋ ಭಗವಂತ ಅದೊಂದು ಏನೋ ಒಂದು ಶಕ್ತಿ ಕೊಟ್ಬಿಟ್ಟಿದ್ದಾನೆ. ಹ್ಮ್. ರೀ ನಿಮ್ ಬರೀ ಔಷಧ ಕೊಟ್ರೆ ಪ್ರಯೋಜನ ಇಲ್ಲ, ಇಮ್ಮಿಡಿಯೇಟ್ ಆಗಿ ನಾ ಒಂದು ಪೂಜೆ ಹೇಳ್ತೀನಿ ಇಲ್ಲಿ ಮಾಡಿಸಿ ಹಿಂದೆ. ಹ್ಮ್. ಸರಿ, ಅವರು ಮಕ ನೋಡಿದ್ರು, ನಿಮ್ಗೆ ಸಮಾಧಾನ ಇದ್ದರೆ ಮಾಡಿಸಿ, ಬರೀ ಔಷಧ ಕೊಟ್ಟರೆ ಪರಿಹಾರ ಆಗಲ್ಲ ಅಂತ ಹೇಳಿದೆ. ಸರಿ ಆಯಿತು ಮಾಡಿಸ್ತೀವಿ ಅಂದರು. ಆಮೇಲೆ ಪೂಜೆಗೆ ಬಂದರು. ಬರಬೇಕಾದ್ರೆ ಟ್ಯೂಬು ಬಾಟ್ಲು ಎಲ್ಲ ಸಮೇತ ವೀಲ್ ಚೇರಲ್ಲಿ ಪಾಪ ಕರ್ಕೊಂಬಂದಿದ್ರು. ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ. ನೀವು ಅವ್ರ ಪರವಾಗಿ ಬೇರೆ ಯಾರು ಕೂತ್ಕೊಂಡು ಮಾಡಿ, ಅವ್ರ ಎದುರಿಗಿರಲಿ, ಮಂತ್ರಗಳು ಅವ್ರ ಕಿವಿ ಮೇಲೆ ಬೀಳಲಿ, ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಕರ್ಕೊಂಬನ್ನಿ ಹಿಂದೆ. ಹ್ಮ್. ಕರ್ಕೊಂಬಂದು ಕೂಡಿಸ್ಕೊಂಡಿದ್ರು. ಪೂಜೆ ಆಯಿತು. ನೀವು ನಂಬ್ತೀರಾ ಬಿಡ್ತೀರಾ, 5ನೇ ದಿವಸ ನಡ್ಕೊಂಡು ಆರಾಮಾಗಿ ಬಂದ್ಬಿಟ್ಟು ಟ್ಯೂಬು ಇಲ್ಲ, ಪೈಪು ಇಲ್ಲ, ಏನೂ ಇಲ್ಲ. ಪೂಜೆ ಮುಗಿದ 5ನೇ ದಿವಸಕ್ಕೆ ಇಲ್ಲಿ ಮುಗಿಸ್ಕೊಂಡು ನಾನು ಕೂತಿರೋ ನನ್ನ ಚೇಂಬರ್ಗೆ ಬಂದು ಮಾತಾಡಿಸ್ಬಿಟ್ಟು, ಅಮ್ಮ ಅದು ಹೆಂಗೆ ಹೇಳಿದ್ರಿ ನೀವು, ಪೂಜೆ ಆಗದಿರ ಔಷಧ ಫಲಿಸಲ್ಲ ಅಂತ. ನಾವು ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡಿ ಮಾಡಿದ್ವಿ ಅಂತ ಫಸ್ಟ್ ಕ್ಲಾಸ್ ಆಗಿಬಿಟ್ರು. ಆಮೇಲೆ ಅಂದರೆ ಸಮಸ್ಯೆ ಎಲ್ಲಿದೆ ಅದನ್ನು ತೆಗಿಬೇಕು. ನೀವು ಅದನ್ನು ತೆಗೆದಿರ ನೀವು ಇನ್ನೆಷ್ಟು ಇಂಜೆಕ್ಷನ್ ಕೊಡಿ, ಔಷಧ ಕೊಡಿ, ಮಾತ್ರೆ ಕೊಡಿ, ಅವ್ರಿಗೆ ಆಪರೇಷನ್ ಮಾಡಿ ಸಕ್ಸಸ್ ಆಗೋದಿಲ್ಲ. ಎರಡೂ ಬೇಕು. ಯಾವಾಗ ಆರೋಗ್ಯ ಕೆಡುತ್ತೆ? ಫಸ್ಟ್ ಆಫ್ ಆಲ್ ಆರೋಗ್ಯ ಯಾವಾಗ ಕೆಡುತ್ತೆ ಅಂತಂದರೆ ಗ್ರಹಗತಿಗಳ ಸ್ಥಾನದಲ್ಲಿ ವ್ಯತ್ಯಾಸಗಳಾದಾಗ,
ಗೋಚಾರದಲ್ಲಿ ಪ್ರತಿನಿತ್ಯದಲ್ಲಿ ಚಲನೆಗಳಾಗ್ತಾ ಇರುತ್ತೆ. ಗ್ರಹಗಳು ಚಲನೆ ಆದಾಗ ಯಾವುದೋ ಒಂದು ಆರೋಗ್ಯ ಸ್ಥಾನಕ್ಕೆ, ರೋಗ ಸ್ಥಾನಕ್ಕೆ ಯಾರೋ ಶನಿ ಬಂದು ಕೂತ ಅಥವಾ ರಾಹು ಬಂದು ಕೂತರು, ಏನೋ ಒಂದಾಗತ್ತೆ. ಕುಜ ಬಂದ ಅಂತಂದ್ರೆ ದಡಾರ್ ಅಂತ ಹೋಗ್ತಾರೆ, ಯಾರಿಗೋ ಗುದ್ದುತ್ತಾರೆ. ಒಳ್ಳೆ ಎಕ್ಸ್ಪರ್ಟ್ ಡ್ರೈವರು, ಜೀವನ ಎಲ್ಲ ಗಾಡಿ ಓಡಿಸಿದ್ದಾರೆ, ಎಂದೂ ಏನೂ ಆಗಿಲ್ಲ. ಇವತ್ತಾಯ್ತು, ಹೆಂಗಾಯ್ತು? ಗ್ರಹಗತಿಗಳು. ಅದಕ್ಕೆ ಹೇಳೋದು ನಾನು, ಮನುಷ್ಯ ಗ್ರಹಗಳ ಅಧೀನ. ಅವ್ನು ಹೆಂಗೆ ಆಡಿಸ್ತಾನೆ ನಾವು ಹಂಗೆ ಆಡೋದು. ನಾವೇನೋ ಮಾಡಿಬಿಟ್ವಿ ಅಂತಲ್ಲ. ನನಗಿದೇ ಜ್ಞಾನ 40 ವರ್ಷದಿಂದ ಇದೆ. ನಾನು ಇವತ್ತೆಲ್ಲರ ಕಣ್ಣಿಗೆ ಕಾಣಿಸ್ತಾ ಇದ್ದೀನಿ. ಯಾಕೆ? ನನಗೆ ಅವತ್ತೂ ಇತ್ತಲ್ವಾ. ನಾನು ಮನೆಯಲ್ಲಿ ಸುತ್ತಮುತ್ತ ಇರೋರಿಗೆಲ್ರಿಗೂ ಔಷಧ ಕೊಟ್ಟರೆ, ಅಯ್ಯೋ ಎಷ್ಟು ಚೆನ್ನಾಗಿ ವಾಸಿ ಆಯಿತು ಅಂತ ಹೇಳೋರು. ಆಗಲೂ ಇತ್ತು ಜ್ಞಾನ, ಆದರೆ ಅವತ್ತು ಆ ಹೆಸರಿರಲಿಲ್ಲ. ಎಷ್ಟೋ ಜನ ನಾನು ದುಡ್ಡೇ ಇಸ್ಕೊತಾ ಇರಲಿಲ್ಲ ಮೊದಲು. ನಮ್ಮ ಗುರುಗಳು ಒಂದು ದಿವಸ ಕರೆದು ಬೈದರು, ಏನಕ್ಕೆ ಹಂಗೆ ಫ್ರೀಯಾಗಿ ಕೊಡ್ತೀಯ ನೀನು? ಯಾರು ಹೇಳಿದ್ರು ನಿಂಗೆ ಫ್ರೀಯಾಗಿ ಔಷಧ ಕೊಡೋದಕ್ಕೆ? ಅಯ್ಯೋ ನಾನೇನು ಖರ್ಚೇ ಮಾಡಿರಲ್ಲ. ಕೆಲಸ ಮಾಡಲಿಲ್ವಾ ನೀನು? ಬೆಳಗಿನ ಸಾಯಂಕಾಲ ತನಕ ಕುಟ್ಲಿಲ್ವಾ ನೀನು? ಅರಿಲಿಲ್ವಾ? ಅದಕ್ಕೆ ಯಾರು ಕೂಲಿ ಕೊಡ್ತಾರೆ? ಮತ್ತೆ ಫ್ರೀಯಾಗಿ ನೀನು ಕೊಟ್ಟರೆ ಮೂರ್ಖಾಸಿಗೆ ಮರ್ಯಾದೆ ಇರಲ್ಲ ನಿನಗೆ. ನಿಂಗೆ ಏನಾರು ಒಂದು ದುಡ್ಡು ತಗೋ ಅಂದರು. ಸಲಹೆನೂ ಹಾಗೆ ಅಲ್ವಮ್ಮ, ಫ್ರೀಯಾಗಿ ಕೊಟ್ರೆ ಅದಕ್ಕೆ ಬೆಲೆ ಇರಲ್ಲ ಮೂರ್ಖಾಸಿಗೆ ಅಂತ. ಮರ್ಯಾದೆ ಇರಲ್ಲ. 15 ರೂಪಾಯಿ ತಗೊಳಕ್ಕೆ ಶುರು ಮಾಡಿದ್ದೆ ನಾನು. ಅಂಥದ್ರಲ್ಲಿ ಅಂದರೆ ಯಾಕೆ ಅಂತಂದರೆ, ದುಡ್ಡಿಗೆ ವ್ಯಾಪಾರ ಅಂತಲ್ಲ, ವ್ಯಾಪಾರದ ದೃಷ್ಟಿಯಲ್ಲಿ ನಾವು ಯಾವತ್ತೂ ಔಷಧ ಕೊಡಬಾರ್ದು. ಯಾಕೆ ಫೇಲ್ ಆಗತ್ತೆ ಅಂದರೆ ಅದು ಒಂದು ಕಾರಣ. ವ್ಯಾಪಾರೀಕರಣದಿಂದ ನೀವು ಚಿಕಿತ್ಸೆ ಮಾಡಿ ಅದು ಸಕ್ಸಸ್ ಆಗಲ್ಲ. ನೀವು ಖರ್ಚು ತಗೊಳ್ಳಿ ಬೇಡ ಅನ್ನಲ್ಲ, ಅದರ ದೃಷ್ಟಿ ನಿಮ್ಮದು ವ್ಯಾಪಾರೀಕರಣವಾಗಿರಬಾರ್ದು. ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ಕೊಂಡು ನಾವು ಔಷಧಿಯನ್ನು ಕೊಟ್ಟರೆ ಅದಕ್ಕೆ ವರ್ಕ್ ಆಗಲ್ಲ ಅದು. ಇವಾಗ ನಾನು ದುಡ್ಡು ತೊಗೋತೀನಿ, ನಮ್ಮ ಗುರುಗಳೇ ಹೇಳಿದ್ದಾರೆ ನೀವು ತೊಗೊಳ್ಳೇಬೇಕು ಅಂತ. ಆದರೆ ತುಂಬ ಧರ್ಮಕರ್ಮದಲ್ಲಿ ತೊಗೋತೀನಿ. ಎಷ್ಟು ಖರ್ಚಾಗುತ್ತೋ ತೊಗೋತೀನಿ, ಮೇಲೊಂದು 5% ನಾನು ಇಟ್ಕೊಂಡು ತೊಗೋತೀನಿ. ಆದರೆ ನನಗೆ ಬೇರೆ ಕಡೆ ನೀವು ಟೆಸ್ಟ್ ಮಾಡ್ಸೋಕ್ಕೆ ಖರ್ಚು ಮಾಡೋ ಅಷ್ಟು ದುಡ್ಡು ಅವ್ರು ವಾಸಿ ಆಗೋದಕ್ಕೆ ಖರ್ಚಾಗಿರಲ್ಲ. ಒಂದು 2-3 ಸಾವಿರದಲ್ಲಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಟೆಸ್ಟಿಂಗಿಗೆ ಅಂತ ಹೋದರೆ ಒಂದು 20,000 ರೂಪಾಯಿ ಖರ್ಚು ಮಾಡಿಸ್ತಾರೆ. ಆ ಥರ ಅಂದರೆ ನಮ್ಮ ಭಾವನೆಯಲ್ಲಿ ಸದ್ಭಾವನೆ ಇರಬೇಕು. ನಾವು ಕೊಡೋದಕ್ಕೆ ಯಾವಾಗಲೂ ಔಷಧ ಕೊಡೋನನ್ನು ದೇವರು ಅಂತ ಬರ್ತಾರೆ. ವಾಸಿ ಆಗಿಬಿಟ್ರೆ ನಮ್ಮ ಭಾಗಕ್ಕೆ ನೀವೇ ದೇವರು ಅಂತಾರೆ. ಅಂದರೆ ದೈವತ್ವದ ದೃಷ್ಟಿಯಲ್ಲಿ ನೋಡುವಂತಹ ಒಂದು ನೋಬಲ್ ಪ್ರೊಫೆಷನ್ಗಳಿವೆಲ್ಲನೂ. ವೈದ್ಯ ಇರಬಹುದು, ಜ್ಯೋತಿಷ್ಯ ಇರಬಹುದು. ಒಬ್ಬ ಜೀವನನ ಬದಲಾಯಿಸುವಂತಹ ಶಕ್ತಿ ಜ್ಯೋತಿಷಿಗಿದೆ. ಜ್ಯೋತಿಷಿ ಏನು ಮಾಡ್ತಾನೆ? ಅವನೇನು ಬದಲಾವಣೆಯನ್ನು ಮಾಡಲ್ಲ. ಕರೆಕ್ಟಾಗಿ ನಿಮ್ಗೆ ಏನು ಸಮಸ್ಯೆ ಇದೆ, ಅದನ್ನು ಯಾರಿಂದ ಬಿಡಿಸ್ಕೋಬಹುದು, ಹೇಗೆ ಬಿಡಿಸ್ಕೋಬಹುದು ಅನ್ನೋದನ್ನ ದಾರಿ ತೋರಿಸ್ತಾನೆ. ಅಂಥದ್ದನ್ನು ನಾವು ವ್ಯಾಪಾರೀಕರಣವಾಗಿ ಯೋಚನೆಯನ್ನು ಮಾಡಬಾರ್ದು. ಆವಾಗ ಖಂಡಿತ ಫಲಿತವಾಗುತ್ತೆ. ಎಷ್ಟೋ ಬಾರಿ ಮೊನ್ನೆ ಯಾರಿಗೋ ಹೇಳಿದೆ, ಒಂದು ಈರುಳ್ಳಿನಲ್ಲಿ ಒಂದು ಔಷಧಿ ಹೇಳಿದೆ. ಜನರಲಾಗಿ ಟಿವಿನಲ್ಲಿ ದಿನ ಒಂದು ಸಿಂಪಲ್ ಸೊಲ್ಯೂಷನ್ನೇ ಕೊಡೋದು ನಾನು. ಯಾರಿಗೂ ಖರ್ಚು ಮಾಡಿಸೋ ಅಂತ ಪರಿಹಾರನೇ ಕೊಟ್ಟಿಲ್ಲ ನಾನು. ಎಲ್ಲರಿಗೂ ಪರಿಹಾರ ಆಗ್ತಾ ಇದೆ. ಅಂಥದ್ರಲ್ಲಿ ಮೊನ್ನೆ ಯಾವುದೋ ಕಾರ್ಯಕ್ರಮಕ್ಕೆ ಹೋದೆ. ಅಲ್ಲಿ ಎಲ್ಲರೂ ಓಡಿ ಬಂದು ಮಾತಾಡ್ಸಿದ್ರು. ಎಲ್ಲರೂ ಒಬ್ಬರು ಹೇಳಿದ್ರು, ಅಮ್ಮ ಎಷ್ಟು ದಿವಸದಿಂದ ಕೆಮ್ಮು ಬಾಧಿಸ್ತಿತ್ತು ನನಗೆ, ನೀವು ಮೊನ್ನೆ ಟಿವಿಲಿ ಹೇಳಿದ ಔಷಧಿ ಮಾಡಿಕೊಂಡೆ, ನಂಗೆ ಕೆಮ್ಮು ಹೊರಟೋಯ್ತು ಅಂದರು. ಅವ್ರು ಇನ್ನೊಬ್ರು, ಹೌದು ರೀ ನಾವು ಮಾಡಿದ್ವಿ, ನಮ್ಮದು ಹೋಯ್ತು. ಹೌದು ಅಂತ ಅಲ್ಲಿ ಇದ್ದವರೆಲ್ಲರೂ ಶುರು ಮಾಡಿದ್ರು. 10 ರೂಪಾಯಿ ಖರ್ಚಿಲ್ದಿರ ಎಲ್ಲರಿಗೂ ಕೂಡ ಸಮಸ್ಯೆ ಪರಿಹಾರ ಆಯಿತು. ಯಾಕಾಯಿತು? ಹೇಗಾಯಿತು? ನಾವು ಹೇಳುವ ಭಾವನೆಯಲ್ಲಿ ನಮಗೆ ಯಾವುದೇ ಅದರಲ್ಲಿ ಒಂಥರ ಕೆಟ್ಟ ಭಾವನೆ ಇಲ್ಲ. ನಾನೇ ಬದುಕಬೇಕು ಅನ್ನೋ ದುರಾಸೆ ಇಲ್ಲ. ಅದು ತುಂಬ ಚೆನ್ನಾಗಿ ಫಲಿಸತ್ತೆ. ನಮ್ಮ ಭಾವನೆಯು ಸದ್ಭಾವನೆಯಿಂದ ಇರಬೇಕು. ಇದಕ್ಕೆ ಒಂದು ಚಾಪ್ಟರ್ ಇದೆ. ನಾವು ಆಯುರ್ವೇದದಲ್ಲಿ ಸ್ವಸ್ಥ ವೃತ್ತ, ಸದ್ವೃತ್ತ ಅಂತ ಹೇಳ್ತೀವಿ. ಸ್ವಸ್ಥ ವೃತ್ತ ಅಂದರೆ ಸ್ವಾಸ್ಥ್ಯತೆಯನ್ನು ಕಾಪಾಡೋದಕ್ಕೆ ಮನುಷ್ಯ ಹೇಗಿರಬೇಕು ಅಂತ ಅದರಲ್ಲಿ ಟೀಚ್ ಮಾಡ್ತಾ ಹೋಗ್ತೀವಿ. ಸದ್ವೃತ್ತ ಅಂತಂದರೆ ನಮ್ಮ ನಡವಳಿಕೆ ಹೇಗಿರಬೇಕು, ನಾವು ಹೇಗೆ, ನಮ್ಮ ಭಾವನೆಗಳು ಹೇಗಿರಬೇಕು. ಮನುಷ್ಯನಾಗಿರ್ಬೇಕಾದ್ರೆ ಇವೆರಡೂ ಪಾಲನೆ ಮಾಡಬೇಕು. ಸ್ವಸ್ಥ ವೃತ್ತ, ಸದ್ವೃತ್ತ ಎರಡೂ ಸರಿಯಾಗಿದ್ದಾಗ ಮನುಷ್ಯನ ಜೀವನದಲ್ಲಿ ಶಾಂತಿಯೂ ಹೋಗೋದಿಲ್ಲ, ಅವನಿಗೆ ಸಮಸ್ಯೆಯೂ ಬರೋದಿಲ್ಲ. ಇದನ್ನ ಬಹಳ ಹಿಂದೆ ಪಾಶ್ಚಿಮಾತ್ಯರು ವೈದ್ಯಕೀಯ ಆಯುರ್ವೇದ ಶಾಸ್ತ್ರವನ್ನು ನೋಡಿ ಅವ್ರು ಹೇಳಿದರೆ, ಭಾರತೀಯ ಪದ್ಧತಿಯಲ್ಲಿರ್ತಕ್ಕಂತಹ ಈ ಒಂದು ಶಾಸ್ತ್ರವನ್ನು ಸರಿಯಾಗಿ ಅನುಸರಿಸಿದ್ದೇ ಆದರೆ ಬಹುಶಃ ವೈದ್ಯರಿಗೆ ಭೂಮಿ ಮೇಲೆ ಕೆಲಸ ಇಲ್ಲ. ನಮ್ಮ
ಒಂದು ವೈದ್ಯಕೀಯ ಶಾಸ್ತ್ರವನ್ನ ಪಾಶ್ಚಿಮಾತ್ಯರು ಯಾವುದೋ ಕಾಲದಲ್ಲಿ ಕಂಡುಹಿಡ್ಕೊಂಡಿದ್ದಾರೆ. ನಾವು ನಮ್ಮತನವನ್ನ ಬಿಟ್ಟು ಬೇರೆಯವರ ದಿಕ್ಕೆ ಅಂಗ್ಲ ಹಚ್ತಾ ಇದ್ದೀವಿ. ಹಿತ್ತಲ ಗಿಡ ಮದ್ದಲ್ಲ ಅಂತಾರಲ್ಲ ಹ್ಮ್. ಹಾಗೆ. ಅದರಿಂದ ನಾನು ಯಾವಾಗಲೂ ಹೇಳೋದು, ಹ್ಮ್. ನಮ್ಮ ಸಂಸ್ಕೃತಿನೇ ಪ್ರಪಂಚದಲ್ಲಿ ಹಿರಿದಾದದ್ದು. ನಮ್ಮ ದೇಶದ ಆಹಾರ ಪದ್ಧತಿನೇ ಪ್ರಪಂಚದಲ್ಲಿ ಹಿರಿದಾದದ್ದು. ನಮ್ಮ ದೇಶದ ಆಹಾರ ಪದ್ಧತಿ ಪ್ರತಿ ದಿವಸಕ್ಕೆ ಹೇಳ್ತಾರೆ, ಇಂಥ ದಿವಸ ಇಂಥ ಆಹಾರ ತಿನ್ನಿ ಅಂತ ನಮ್ಮ ಪದ್ಧತಿಯಲ್ಲಿದೆ. ನಾವು ಹ್ಮ್. ಅದನ್ನು ಹಬ್ಬಗಳು ಆಚರಣೆಗಳು ಅನ್ನೋ ಹೆಸರಿನಲ್ಲಿ ಕೊಡ್ತಾ ಹೋಗಿದ್ದೀವಿ. ಸೈಂಟಿಫಿಕ್ ರೀಸನ್ಸ್ ಇದೆ ಎಲ್ಲದಕ್ಕೂ. ಖಂಡಿತ ಯಾವುದಕ್ಕೆ ಬೇಕಾದ್ರೂ ಕೇಳಿ ಹೇಳ್ತೀನಿ, ವೈಜ್ಞಾನಿಕ ಹ್ಮ್. ಕಾರಣನ. ಪ್ರತಿಯೊಂದು ದಿವಸಕ್ಕಿದೆ, ಏಕಾದಶಿಗಿದೆ, ದ್ವಾದಶಿಗಿದೆ, ಹ್ಮ್. ಎಲ್ಲ ದಿವಸಕ್ಕೂ ಇದೆ. ಚಳಿಗಾಲಕ್ಕಿದೆ, ಧನುರ್ಮಾಸಕ್ಕೆ ಪೊಂಗಲ್ ತಿನ್ನಿ ಅಂತ ಹೇಳಿದ್ದಾರೆ. ಹ್ಮ್. ಯುಗಾದಿ ಹಬ್ಬ ದಿವಸ ಬೇವಿನ ಸೊಪ್ಪು ತಿನ್ನಿ ಎಂದಿದ್ದಾರೆ. ಯಾವತ್ತು ಏನು ತಿನ್ಬೇಕು ಅನ್ನೋದನ್ನ ಪೂರ್ವ ನಿರ್ಧಾರಿತ ಇದು. ಎಲ್ಲಕ್ಕೂ ವೈಜ್ಞಾನಿಕ ಕಾರಣ ಇದೆ. ಆ ದಿವಸ ಅದೇನು ಹೇಳಿದಾರೋ ಸುಮ್ಮನೆ ತಿನ್ಬಿಡ್ಬೇಕು, ಅಷ್ಟೇ ನಾವು ಮಾಡ್ಬೇಕಾಗಿರೋದು. ಬಾಳ್ಸರೆ ಸಾಕಾಗಿದೆ. ಸಾಕು, ನೀವು ಖಂಡಿತ ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಇದೆ. ಹ್ಮ್. ಪ್ರತಿಯೊಂದು ಈ ತರಹ ಪದ್ಧತಿ ಎಲ್ಲಿದೆ? ಯಾವ ದೇಶದಲ್ಲಿದೆ? ದಿನ ಬೆಳಗಾದ್ರೆ ಬರೀ ಬ್ರೆಡ್ಡಿಗೆ ಬಟರ್ ಹಚ್ಕೊಂಡು ತಿನ್ನೋದೇ ಪದ್ಧತಿ ಎಲ್ಲ ಕಡೆನೂ. ಆದರೆ ನಮ್ಮ ದೇಶದಲ್ಲಿ ಮಾತ್ರನೇ ವೈವಿಧ್ಯತೆನೂ ಇದೆ ನಮ್ಮಲ್ಲಿ. ಹ್ಮ್. ದಿನ ಒಂದನ್ನೇ ತಿನ್ನಿ ಅಂತ ನಾವು ಹೇಳೇ ಇಲ್ಲ, ಬೇಜಾರಾಗತ್ತೆ ಅಂತ. ದಿನಕ್ಕೂ ಬೇರೆ ಬೇರೆ ಹೇಳ್ತೀವಿ, ದಿನಕ್ಕೂ ಬೇರೆ ಬೇರೆ. ಎಂಥ ಸಂಸ್ಕೃತಿ ನಮ್ಮದು, ಎಂಥ ಋಷಿ ಮುನಿಗಳು ಇನ್ನು ಎಷ್ಟು ಅಡ್ವಾನ್ಸ್ ಆಗಿದ್ರು. ಹ್ಮ್. ನಾವು ಅರ್ಥ ಮಾಡ್ಕೊಳ್ತಾ ಹೋದರೆ, ಬಿಡಿಸ್ತಾ ಹೋದರೆ, ಹೀಗೆ ಒಂದು 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 ತಿಳಿತಾ ತಿಳಿತಾ ನಾನು ಇದನ್ನ ಕೆದಕಕ್ಕೆ ಹೋಗಿ ಅದನ್ನ ಕೆದಕಕ್ಕೆ ಹೋಗಿ ಕೆದಕಿ 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 ನಿಮ್ ಹುಡುಕಾಟ ನನಗೆ ಇಲ್ಲಿವರೆಗೂ ಬರ್ತಿದೆ. ಗೊತ್ತಿರೋದೆಲ್ಲ ನಾನು ಏನೋ ಒಂದು ಸಾಸಿವೆ ಕಾಳಷ್ಟು ಕಲ್ತ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀನಿ. ಹ್ಮ್. ಅಂದರೆ ಈ ಬ್ರಹ್ಮಾಂಡ ಇನ್ನು ಎಷ್ಟು ನೋಡಿದೆ. ದೊಡ್ಡದಿದೆ, ಎಷ್ಟು ಬ್ರಹ್ಮಾಂಡವಾಗಿದೆ ಅಂತ ಹೇಳಕ್ ಸಾಧ್ಯನೇ ಹ್ಮ್. ಇಲ್ಲ.